ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकय चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरो श्रीयुतः श्रीगुरून् वैष्णवांश्च श्रीरूपं साग्रजातं सह गणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सह गणललिता श्रीविशाखान्वितांश्च। हे कृष्णा करुणा सिंधु दीनबंधो जगत्पते गोपेश गोपिका कांत राधा कांत नमोस्तुते। तप्त कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। जय जय श्री चैतन्य जय नित्यानंद, जय अद्वैत चंद्र जय गौर भक्तवृंद। नमो विष्णुपादाय कृष्ण प्रेष्ठाय भूतले श्रीमते भक्ति विकास स्वामिन् इति नामिने। हरे कृष्ण। ಶ್ರೀ ಚೈತನ್ಯ ಚರಿತಾಮೃತ ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳು, ಬಾಹ್ಯ ಕಾರಣಗಳು ಮತ್ತು ರಹಸ್ಯತಮ ಕಾರಣಗಳು. ಇದು ನಾವು ಶ್ರೀಮದ್ ಭಾಗವತಮಲ್ಲೂ ಕೂಡ ಈ ರಹಸ್ಯತಮ ಕಾರಣವನ್ನ ನೋಡಕ್ಕೆ ಆಗೋದಿಲ್ಲ. ಎಲ್ಲೂ ಭಾಗವತಮಲ್ಲಿ ಆ ಚೈತನ್ಯರ ಅವತಾರವನ್ನ ನೇರವಾಗಿ ಹೇಳಲಿಲ್ಲ. ಕಲಿಯುಗದ ಧರ್ಮ ಪ್ರಚಾರ ಮಾಡೋಕ್ಕೋಸ್ಕರ ಭಗವಂತ ಚೈತನ್ಯ ಮಹಾಪ್ರಭು ಬರ್ತಾನೆ ಅಂತ ಎಲ್ಲೂ ಹೇಳಿಲ್ಲ. ಇದು ಅತ್ಯಂತ ರಹಸ್ಯದಲ್ಲೇ ರಹಸ್ಯವಾದ ಜ್ಞಾನ. ಅದು ಕೇವಲ ಗೌಡಿಯ ಸಂಪ್ರದಾಯದಲ್ಲಿರುವಂತಹ ಈ ಪರಂಪರೆಗೆ ಸೇರಿರುವಂತಹ ಭಕ್ತರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಯಾಕೆ ಬೇರೆ ಸಂಪ್ರದಾಯದವರಿಗೆ ಅರ್ಥ ಆಗ್ತಾ ಇಲ್ಲ? ಕೃಷ್ಣ ಕೃಷ್ಣ ಅರ್ಥ ಆಗ್ತಿದ್ದಾನೆ, ಆದ್ರೆ ಅವನ ಅವನನ್ನ ಪಡೆಯುವ ವಿಧಾನ, ಅವನನ್ನ ಪಡೆಯುವಂತಹ ಆ ಭಕ್ತಿ ಸೇವೆ, ಹೇಗೆ ಕೃಷ್ಣನ ಪಡಿಬೇಕು ಅನ್ನೋದು ಗೊತ್ತಿಲ್ಲ ಅಷ್ಟೇ ಕಲಿಯುಗ ಜನಗಳಿಗೆ. ಅವ್ರಿಗೆ ಗೊತ್ತಿರೋದೇನಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷದ ಬಗ್ಗೆ ಅಷ್ಟೇ ತಿಳುವಳಿಕೆ ಇದೆ. ವೇದಗಳು ಕೂಡ ಕೃಷ್ಣನನ್ನ ರಹಸ್ಯವಾಗಿ ಇಟ್ಬಿಟ್ಟಿದೆ. ಇವನ್ ವೇದಗಳಿಗೂ ಗೊತ್ತಾಗ್ತಾ ಇಲ್ಲ. ಭಗವಂತನನ್ನ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ, ವೇದಗಳು ಕೂಡ ಸಾಧ್ಯ ಆಗ್ತಾ ಇಲ್ಲ. ಭಗವಂತನ ಗುಣಗಳನ್ನ ವರ್ಣನೆ ಮಾಡ್ತಾ ಇದಾರೆ ವೇದಗಳು, ಸ್ತುತಿ ಹಾಡ್ತಾ ಇದಾರೆ, ಆದ್ರೆ ಭಗವಂತನಿಗೆ ತೃಪ್ತಿ ಆಗ್ತಾ ಇಲ್ಲ. ಸಂಕರ್ಷಣ ಅಸಂಖ್ಯಾತ ತನ್ನ ಮುಖ ಕಮಲದಿಂದ ಭಗವಂತನ ಹೊಗಳ್ತಾ ಇದ್ದಾನೆ, ಮುಗಿತಾ ಇಲ್ಲ. ಅನಂತ ಶೇಷ. ಮತ್ತೆ ನಾವು ಈ ಬದ್ಧ ಜೀವಿಗಳು ಭಗವಂತನ ಎಷ್ಟು ತಾನೇ ಗುಣಗಾನ ಮಾಡಕ್ ಸಾಧ್ಯ? ಆದರೂ ಕೂಡ ಅಂಥವ್ರಿಗೂ ನಾನು ಕೃಷ್ಣ ಪ್ರೇಮವನ್ನ ಕನಸ್ತೀನಿ ಅಂತ ಹೇಳಿ ಜಗಾಯ್ ಮದಾಯ್ ಅಂತಹ ದುಷ್ಟರನ್ನು ಕೂಡ ಭಗವಂತ ಉದ್ಧಾರ ಮಾಡಿದ ಚೈತನ್ಯ ಅವತಾರದಲ್ಲಿ. ಅದಕ್ಕೆ ಇದು ತುಂಬಾ ತುಂಬಾ ರಹಸ್ಯವಾದ ಅವತಾರ, ಮಹಾವದನ್ಯಾಯ ಅವತಾರ. ವದನ್ಯಾಯ ಅಂದ್ರೆ ತುಂಬಾ ಕೃಪೆ. ಯಾವ ಅವತಾರದಲ್ಲೂ ಭಗವಂತ ಇಷ್ಟು ಕೃಪೆಯನ್ನ ಚೆಲ್ಲಾಡ್ಲಿಲ್ಲ. ಭಗವಂತ ಚೆಲ್ಲಿಬಿಟ್ಟಿದ್ದಾನೆ ಕೃಪೆಯನ್ನ, ಯಾರು ಬೇಕಾದ್ರೂ ಸ್ವೀಕಾರ ಮಾಡ್ಬೋದು. ಆದ್ರೆ ಕಲಿಯುಗದ ಜನಗಳು ಮಂದ ಸುಮಂದ ಮತಯೋ ಮಂದ ಭಾಗ್ಯ ಹಿ ಪುತ್ರತ. ಅದಕ್ಕೋಸ್ಕರ ನಾವು ಈ ರಹಸ್ಯವನ್ನ ತುಂಬಾ ಗಂಭೀರವಾಗಿ ಶ್ರದ್ಧೆಯಿಂದ ಪ್ರೀತಿಯಿಂದ ಶ್ರವಣ ಮಾಡಬೇಕು. ಇಲ್ಲಿ ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 4 ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು ಹೇಳ್ತಿದ್ದಾರೆ, ಭಗವಂತ ಗೋಲೋಕದಲ್ಲಿ ತನ್ನ ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ದಾನೆ. ಯೋಚನೆ ಮಾಡ್ತಾ ಇದ್ದಾನೆ, ಯಾಕೆ ನನ್ಗಿಷ್ಟು ಅತೃಪ್ತಿ ಕಾಡ್ತಾ ಇದೆಯಲ್ಲ? ಇಷ್ಟೆಲ್ಲ ನಾನು ಲೀಲೆ ಮಾಡಿದ್ದೇನೆ, ಗೋಪಿಯರಿಗೆ ಇಷ್ಟೆಲ್ಲ ನಾನು ಪ್ರೀತಿಯನ್ನ ಕೊಟ್ಟಿದ್ದೀನಿ, ನಾನು ಪ್ರೀತಿಯನ್ನ ಪಡ್ಕೊಂಡಿದ್ದೀನಿ, ಆದ್ರೂ ತೃಪ್ತಿ ಆಗ್ತಾ ಇಲ್ವಲ್ಲ ನನಗೆ ಅಂತ ಹೇಳಿ ಭಗವಂತ ಯೋಚನೆ ಮಾಡ್ತಾನೆ. ಆದ್ರೆ ಧರ್ಮ ಗ್ರಂಥಗಳಿಗೂ ಗೊತ್ತಾಗ್ಲಿಲ್ಲ ಭಗವಂತ ಯೋಚನೆ ಮಾಡಿದ್ದು.
ಭಗವಂತ ಯೋಚನೆ ಮಾಡೋದು ಕೇವಲ ಶುದ್ಧ ಭಕ್ತರಿಗಷ್ಟೇ ಗೊತ್ತಾಗುತ್ತೆ, ತನ್ನ ಅಂತರಂಗ ಭಕ್ತರಿಗಷ್ಟೇ ಗೊತ್ತಾಗುತ್ತೆ. ಯಾಕಂದ್ರೆ ನೆನೆ ಹೇಳ್ತಾ ಇದ್ವಿ, ಭಗವಂತ ತನ್ನ ಭಕ್ತರ ಜೊತೆ ಅವನು ಬಚ್ಚಿಟ್ಕೊಳಕ್ ಆಗೋದಿಲ್ಲ. ಆದ್ರೆ ಭಕ್ತರಲ್ಲದವರಿಗೆ ಅವನು ಕಾಣಿಸ್ಕೊಳ್ಳೋದಿಲ್ಲ. ಎರಡು ವಿರುದ್ಧ ನೋಡಿ. ಭಕ್ತರಲ್ಲದವರಿಗೆ ಎಷ್ಟೇ ಹುಡುಕಾಡಿದ್ರು ಕಾಣಿಸೋದಿಲ್ಲ, ಭಕ್ತರ ಹತ್ರ ಅವನು ಎಷ್ಟೇ ಬಚ್ಚಿಟ್ಕೊಂಡ್ರು ಬಚ್ಚಿಟ್ಕೊಳಕ್ ಆಗೋದಿಲ್ಲ. ಪೂರ್ವೆ ಏನ ಪೃಥ್ವೀರ ಭಾರ ಹರಿಬಾರೆ ಕೃಷ್ಣ ಅವತೀರ್ಣ ಹೈಲ ಶಾಸ್ತ್ರೇತ ಪ್ರಚಾರೆ. ಶಾಸ್ತ್ರಗಳು ಏನ್ ಹೇಳುತ್ತೆ ಅಂದ್ರೆ ಅವ್ಗೆ ಎಷ್ಟು ಎಟಕತ್ತೆ ಅಷ್ಟೇ ಹೇಳಕ್ಕಾಗತ್ತೆ. ಶಾಸ್ತ್ರದ ಕೈಗೆ ಎಷ್ಟು ಎಟಕತ್ತೆ ಅಷ್ಟೇ ಹೇಳಕ್ ಸಾಧ್ಯ. ಏನ್ ಹೇಳ್ತಾರೆ ಶಾಸ್ತ್ರ? ಭೂಭಾರವನ್ನ ಇಳಿಸೋಕ್ಕೋಸ್ಕರ ಭಗವಂತ ಬಂದ, ಹೌದಾ? ಅದು ಸರಿ, ಬಟ್ ಅದೇ ಸರಿ ಅಲ್ಲ. ಇದಕ್ಕೆ ಸಾಮಾನ್ಯ ಒಂದು ಉದಾಹರಣೆ ಕೊಟ್ಟು ಹೇಳೋದು, ಈಗ ನಾವು ಯಾರನ್ನೋ ನೋಡೋದಕ್ಕೆ ಭೇಟಿ ಮಾಡೋದಕ್ಕೆ ನಾವು ದೂರದ ಊರಿಗೆ ಹೋಗ್ತೀವಿ. ಯಾವುದೋ ಒಂದು ಊರಿಗೆ, ಮೈಸೂರಲ್ಲಿ ಯಾರೋ ನಮ್ಮ ನೆಂಟರಿದ್ದಾನೆ ಅಂತ. ಆದ್ರೆ ನಾವು ಹೋಗೋ ದಾರಿಲಿ ಏನ್ ಮಾಡ್ತೀವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ಮೈಸೂರು ಅರಮನೆಗೆ ಬಂದು ಅಲ್ಲಿ ಝೂ ನೋಡ್ಕೊಂಡು ಇನ್ನ ಟೈಮ್ ಇದೆಯಲ್ಲ ಅಂತ ಎಲ್ಲಾದ್ರೂ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಆಮೇಲೆ ನೆಂಟರ ಮನೆಗೆ ಹೋಗ್ತೀವಿ. ಆದ್ರೆ ನಾವು ಹೋಗಿದ ಉದ್ದೇಶ ಏನು? ನೆಂಟರ ಮನೆಗೆ ಹೋಗ್ಬೇಕು ಅಂತ ಅಲ್ಲ, ಗೊತ್ತಿಲ್ಲ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೋಗಿ ನೆಂಟರ ಮನೆ ನೋಡ್ಕೊಂಡ್ ಬರೋದು, ಅದು ನೆಂಟರ ಮನೆಗೆ ಅಂತ ಹೋದಾಗ ಚಾಮುಂಡಿ ಬೆಟ್ಟಕ್ಕೆ. ಈಗ ನಮ್ಮ ಉದ್ದೇಶ ಏನಿತ್ತು? ನೆಂಟರ ಮನೆಗೆ ಹೋಗ್ಬೇಕಂತ. ಆದ್ರೆ ಹೋಗೋ ದಾರಿಲಿ ನಾವೇನ್ ಮಾಡಿದ್ವಿ? ಇದೆಲ್ಲ ಮಾಡ್ಕೊಂಡ್ ಬಂದ್ವಿ. ಆದ್ರೆ ಮುಖ್ಯ ಉದ್ದೇಶ, ಗೌಣ ಉದ್ದೇಶ ಅಂತ ಎರಡಿದೆ. ಅಯ್ಯೋ ಹಿಂಗೆ ಬಂದಿದ್ದೆ, ಅದಕ್ಕೋಸ್ಕರ ಈ ಕಡೆ ಬಂದೆ, ಹೌದಾ? ಇಲ್ಲೇ ಎಲ್ಲ ಬಂದಿದ್ದೆ, ಹಂಗೆ ನಿಮ್ಮ ಮನೆಗೆ ಬಂದೋಗೋಣ ಅಂತ ಬಂದೆ. ಸೊ ಕೃಷ್ಣ ಪೂರ್ವೆ ಏನ ಪೃಥ್ವೀರ ಭಾರ ಹರಿಬಾರೆ ಕೃಷ್ಣ ಅವತೀರ್ಣ ಹೈಲ ಶಾಸ್ತ್ರ ಅಷ್ಟೇ ಹೇಳುತ್ತೆ. ಅವ್ ಗೊತ್ತಿಲ್ಲ ರಹಸ್ಯ ಕಾರಣಗಳು, ಕೃಷ್ಣ ಯಾಕೆ ಬರ್ತಾನೆ ಅಂತ. ಚೈತನ್ಯ ಅವತಾರದಲ್ಲಿ ಯಾಕೆ ಬರ್ತಾನೆ ಕೃಷ್ಣ, ಶಾಸ್ತ್ರಗಳು ಗೊತ್ತಿಲ್ಲ. ಅವು ಹುಡ್ಕಾಡ್ತದವೆ ಯಾಕೆ ಏನು ಎತ್ತ ಅಂತ. ಸ್ವಯಂ ಭಗವಾನೇರ ಕರ್ಮ ನಹೇ ಭಾರಹರಣ. ಭಗವಂತ ಕರ್ಮ ನಹೇ ಭಾರಹರಣ, ಭಾರಹರಣ ಮಾಡಕ್ಕೋಸ್ಕರ ಕೃಷ್ಣ ಬರ್ಬೇಕಾಗಿಲ್ಲ. ಯುದ್ಧ ಮಾಡ್ಸಕ್ಕೋಸ್ಕರ ಕೃಷ್ಣ ಬರ್ಬೇಕಾಗಿಲ್ಲ. ಸಂಧಾನ ಮಾಡಕ್ಕೋಸ್ಕರ ಕೃಷ್ಣ ಬರ್ಬೇಕಾಗಿಲ್ಲ. ಸ್ಥಿತಿಕರ್ತ ವಿಷ್ಣು ಕರೇನ ಜಗತ್ಪಾಲನ. ಈ ಭೌತಿಕ ಜಗತ್ತನ್ನ ಸೃಷ್ಟಿ ಸ್ಥಿತಿ ಪ್ರಳಯ ಇದರ ನಿಯಮನ ಮಾಡುವುದು ಬ್ರಹ್ಮ ವಿಷ್ಣು ಮಹೇಶ್ವರರು, ಕೃಷ್ಣ ಅಲ್ಲ. ಕೃಷ್ಣ ಯಾಕೆ ಬರಬೇಕು? ಅವನ್ ಬರೋ ಉದ್ದೇಶನೇ ಬೇರೆ. ಯಾವಾಗ ಕೃಷ್ಣ ಅವತಾರ ಮಾಡಿ ಬರ್ತಾನೆ, ಅವತಾರದ ಸಮಯದಲ್ಲಿ ಎಲ್ಲಾ ವಿಷ್ಣು ಅವತಾರಗಳು ಕೂಡ ಕೃಷ್ಣನಲ್ಲಿ ಒಂದಾಗ್ಬಿಡ್ತವೆ. ಇದು ರಹಸ್ಯ, ಇದು ಇದು ಒಂದು ಕಾರಣ. ಸೊ ಕೃಷ್ಣ ಯಾಕೆ ಬರ್ಬೇಕು ಅಂದ್ರೆ, ಹೌದು ಈಗ ವಿಷ್ಣು ಬಂದಿದ್ರೆ ಸಾಕಾಗ್ತಾ ಇತ್ತು, ಲಯ ಮಾಡಕ್ಕೆ ಶಿವ ಬಂದ್ರೆ ಸಾಕಾಗುತ್ತೆ, ಸೃಷ್ಟಿ ಮಾಡಕ್ಕೆ ಬ್ರಹ್ಮ ಬಂದ್ರೆ ಸಾಕಾಗುತ್ತೆ, ಹೌದಾ? ಮತ್ತೆ ಕೃಷ್ಣ ಯಾಕೆ ಬರ್ಬೇಕು? ಕೃಷ್ಣ ಯಾಕೆ ಬರ್ಬೇಕಂದ್ರೆ, ಯಾಕೆ ಬರ್ಬೇಕು ಕೃಷ್ಣ ಯಾಕೆ ಬರ್ಬೇಕು ಈ ಭೌತಿಕ ಜಗತ್ತಿಗೆ? ಅವ್ರಿಗೇನ್ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಆನುಷಂಗ ಕರ್ಮಯೈ ಆಸುರ ಮಾರಣ ಏ ಲಾಗಿ ಅವತಾರ ಕೈಸೆ ಮೂಲ ಕಾರಣ. ಅನುಷಂಗ ಅಂದ್ರೆ ಏನು ಅಂದ್ರೆ, ಆನುಷಂಗಿಕ ಅಂತ ಪದ ಕೇಳಿದಿರಾ ಯಾರಾದ್ರು? ಆನುಷಂಗಿಕ, ಪ್ರಭುಪಾದರ ಬುಕ್ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ ಆನುಷಂಗಿಕ ಅಂತ. ಆನುಷಂಗಿಕ ಅಂದ್ರೆ ಈಗ ನಾನು ಹೇಳಿದ್ನಲ್ಲ ಉದಾಹರಣೆ, ಅದೇ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು, ಹೋಟ್ಲಿಗೆ ಹೋಗಿದ್ದು ಆನುಷಂಗಿಕ. ನೆಂಟರ ಮನೆಗೆ ಹೋಗ್ಬೇಕಿತ್ತು, ಅದು ಮುಖ್ಯ ಕಾರಣ. ಈ ಆನುಷಂಗಿಕ ಪದಕ್ಕೆ ಅರ್ಥ ನಾನು ವಿವರಿಸಿ ಹೇಳಿದ್ದು. ಅಲ್ಲಿಗೆ ಹೋಗೋದು ನಮ್ಮ ಉದ್ದೇಶ ಆಗಿರ್ಲಿಲ್ಲ. ನಮ್ಮ ಉದ್ದೇಶ ಏನಾಗಿತ್ತು, ಅದು ಮುಖ್ಯ ಉದ್ದೇಶ. ಆದ್ರೆ ಕೃಷ್ಣ ಬಂದಿದ್ದು ಆನುಷಂಗಿಕ, ಎರಡನೇ ಮೂರನೇ ಕಾರಣ, ಗೌಣ ಕಾರಣ. ಸೊ ಆನುಷಂಗ ಕರ್ಮಯೈ ಅಸುರ ಮಾರಣ, ಅಸುರರನ್ನ ಮಾರಣ ಕೊಲ್ಲಬೇಕಾಗಿರೋದು ಅದು ಭಗವಂತನ ಉದ್ದೇಶ ಆಗಿರ್ಲಿಲ್ಲ, ಅದು ಆನುಷಂಗಿಕ ಕಾರಣ. ಕೃಷ್ಣನ ಶರೀರದಲ್ಲಿದ್ದಂತಹ ವಿಷ್ಣು ಅದನ್ನ ಕೊಂದಿದ್ದೆ ಹೊರತು ಕೃಷ್ಣ ಅಲ್ಲ. ಯಾರಿಗೆ ಗೊತ್ತಾಗುತ್ತೆ ಇದು ಹೇಳಿ? ಕೃಷ್ಣ ಗೋಲೋಕದಲ್ಲಿ ಕೂತು ಯೋಚನೆ ಮಾಡ್ತಾ ಇದ್ದಾನೆ ಅಂತ ಯಾರಿಗೆ ಗೊತ್ತಾಗುತ್ತೆ? ಓಕೆ, ಹಾಗಾದ್ರೆ ನಿನ್ನ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ, ಪ್ರೇಮ ರಸ ನಿರ್ಯಾಸ ಕರಿತೆ ಆಸ್ವಾದನ ರಾಗ ಮಾರ್ಗ ಭಕ್ತಿ ಲೋಕೆ ಕರಿತೆ ಪ್ರಚಾರಣ. ಇದು ಕೃಷ್ಣ ಬರೋದಕ್ಕೆ ಕಾರಣ. ರಾಗ ಮಾರ್ಗ ಭಕ್ತಿ ಲೋಕೆ ಕರಿತೆ ಪ್ರಚಾರಣ. ರಾಗ ಮಾರ್ಗದಲ್ಲಿ ನಾವು ಭಕ್ತಿ ಮಾಡ್ಬೇಕು, ಬೇರೆ ಮಾರ್ಗದಲ್ಲ.
ಬೇರೆ ಮಾರ್ಗದಲ್ಲಿ ಅಲ್ಲ, ಭಕ್ತಿಯಲ್ಲೂ ಬೇರೆ ಬೇರೆ ಹಂತಗಳಿದೆ. ಸಾಧನ ಭಕ್ತಿ, ರಾಗ ಭಕ್ತಿ, ರಾಗಾನುಗ ಭಕ್ತಿ. ಕೃಷ್ಣ ಬಂದಿದ್ದು ರಾಗ ಮಾರ್ಗ ಭಕ್ತಿ ಪ್ರಚಾರ ಮಾಡೋದಕ್ಕೋಸ್ಕರ. ಯಾಕೆ? ರಸಿಕ ಶೇಖರ ಕೃಷ್ಣ ಪರಮ ಕರುಣ. ಅವನು ರಸಿಕ ಶೇಖರ, ತುಂಬಾ ಕರುಣಾಮಯಿ. ಇದಕ್ಕೋಸ್ಕರ ಬಂದಿದ್ದು ಕೃಷ್ಣ. ಅದಕ್ಕೆ ಇನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಎರಡು ಕಾರಣಕ್ಕೋಸ್ಕರ ಇದೆಲ್ಲ ನಾವು ನೆನಪಲ್ಲಿ ಇಟ್ಕೋಬೇಕು. ಯಾವಾಗ ಕೇಳಿದ್ರು ಹೇಳಬೇಕು. ಮರ್ತೋಯ್ತು, ನೆನಪಿಲ್ಲ, ಬಡಬಡಾಯಿಸೋದು, ನಿದ್ದೆಗಣ್ಣಲ್ಲಿ ಎಬರಿಸಿ ಏನಪ್ಪಾ ಕೃಷ್ಣ ಬಂದಿದ್ದ ಕಾರಣ ಏನು ಭೌತಿಕ ಜಗತ್ತಿಗೆ, ಕಣ್ಣುಜ್ಜಿಕೊಂಡು ಹೇಳಬೇಕು. ಒಂದು, ದೈವ ಪ್ರೇಮದ ಮಾಧುರ್ಯವನ್ನ ತಾನೂ ಸವಿಬೇಕು, ಅಂದ್ರೆ ಕೃಷ್ಣನೂ ಅದನ್ನ ಸವಿಬೇಕು, ಎಂಜಾಯ್ ಮಾಡ್ಬೇಕು ಅನ್ನೋದೇ ಮೊದಲನೇ ಕಾರಣ. ಮತ್ತೆ ಕುರುಕ್ಷೇತ್ರ ಯುದ್ಧ ಮಾಡ್ಸಕ್ಕೆ ಅಂತ ಹೇಳಿದ್ರು, ಶಾಸ್ತ್ರಗಳಿಗೆ ಅಷ್ಟೇ ಗೊತ್ತಾಗಿದ್ದು ಅಷ್ಟೇ ಹೇಳ್ತಾ ಇದಾರೆ. ಶಾಸ್ತ್ರಕ್ಕೆ ಎಷ್ಟು ಇಟ್ಕತ್ತೆ ಅಷ್ಟೇ ತಾನೇ ಸಿಗಕ್ಕಾಗದು. ಇದು ಶಾಸ್ತ್ರಕ್ಕೂ ಮೀರಿದ್ದು. ರಾಗ ಭಕ್ತಿ ಶಾಸ್ತ್ರಕ್ಕೆ ಸಿಗೋದಿಲ್ಲ, ಅದು ಸಾಧನ ಭಕ್ತಿ ಅಷ್ಟೇ ಸಿಗುತ್ತೆ. ಬೆಳಿಗ್ಗೆ ಎದ್ದೇಳಬೇಕು, ಸಾಧನ ಮಾಡಬೇಕು, ಭಕ್ತಿ ಮಾಡಬೇಕು, ಇಷ್ಟ ಮಾಡಬೇಕು, ಪೂಜೆ ಮಾಡಬೇಕು, ಇದು ಅಷ್ಟೇ ಹೇಳುತ್ತೆ. ಆದ್ರೆ ರಾಗ ಮಾರ್ಗ ಅದು ವೇದಗಳಿಗೆ ಶಾಸ್ತ್ರಗಳಿಗೆ ಎಟ್ಕೋದಿಲ್ಲ. ಅದಕ್ಕೆ ಅವ್ರು ಹೇಳಕ್ಕಾಗೋದಿಲ್ಲ. ಭಗವಂತ ಅವತಾರ ಮಾಡಕ್ಕೆ ಅಪೇಕ್ಷೆ ಪಟ್ಟಿದ್ದು ಎರಡು ಕಾರಣಕ್ಕೋಸ್ಕರ. ಒಂದು, ಆ ದೈವ ಪ್ರೇಮದ ಮಾಧುರ್ಯವನ್ನ ಸವಿಬೇಕು ಅಂತ. ಎರಡನೇದು, ಈ ಲೋಕದ ಜನರು ಸ್ವಪ್ರೇರಣೆಯಿಂದ, ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲೆಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಒತ್ತಿ ಹೇಳಿರ್ತೀವಿ, ಎಕ್ಸಾಂಪಲ್ಸ್ ಕೊಟ್ಟಿರ್ತೀವಿ, ಅದನ್ನ ನೆನಪಲ್ಲಿ ಇಟ್ಕೋಬೇಕು, ಮರಿಬಾರ್ದು. ಭಕ್ತಿ ಮಾಡೋದು, ಪ್ರೀತಿ ಮಾಡೋದು ಮುಖ್ಯ ಅಲ್ಲ. ಪ್ರೀತಿ ಎಲ್ರು ಮಾಡ್ತಾರೆ. 80 ವರ್ಷದ ಮುದುಕನ್ನ 20 ವರ್ಷದ ಹುಡುಗಿ ಪ್ರೀತಿ ಮಾಡ್ತಾಳೆ, ಯಾಕಂದ್ರೆ ಅವನ ಹತ್ರ 100 ಕೋಟಿ ಆಸ್ತಿ ಇದೆ. ಪ್ರೀತಿನ ಅದು? ಪ್ರೀತಿನ? ಇನ್ನೇನ ಒಂದೇ 1 ವರ್ಷ 2 ವರ್ಷ 5 ವರ್ಷ ಡಮಾರ್ ಅಂದ್ಬಿಡ್ತಾನೆ, 100 ಕೋಟಿ ಆಸ್ತಿ ನಂದಾಗುತ್ತೆ. ಇದು ಪ್ರೇಮನ? ಸ್ವಪ್ರೇರಣೆಯಿಂದ, ಏನೂ ಕಾರಣ ಇಲ್ಲದೆ ಸುಮ್ಮನೆ ಪ್ರೀತಿ ಮಾಡಬೇಕು, ಇದು ಸ್ವಪ್ರೇರಣೆ. ನಮ್ಮ ಹುಡುಗ ಓದಿ ದೊಡ್ಡವನಾಗಿ ಕೆಲಸ ಸೇರ್ಕೊಂಡು ಸಂಬಳ ತರ್ತಾನೆ ಅಂತ ಪ್ರೀತಿ ಮಾಡೋದು. ಇಲ್ಲ ನಮ್ಮಪ್ಪ ಸಾಯೋ ಟೈಮಲ್ಲಿ 1 ಎಕರೆ ಜಾಸ್ತಿ ಜಮೀನು ಬರೀತಾನೆ ಅಂತ ಪ್ರೀತಿ ಮಾಡೋದು. ಇದೆಲ್ಲ ಪ್ರೀತಿ ಅಲ್ಲ, ಅದು. ಇದೇ ಚಾಪ್ಟರ್ ಅಲ್ಲಿ ಮುಂದೆ ಕವಿರಾಜ್ ಕೃಷ್ಣದಾಸ್ ಗೋಸ್ವಾಮಿಗಳು ಕಾಮ ಮತ್ತೆ ಪ್ರೇಮಕ್ಕೆ ವ್ಯತ್ಯಾಸ ಹೇಳ್ತಾರೆ. ನಮ್ಗೆ ನಿಜವಾಗ್ಲೂ ಕೃಷ್ಣನ ಮೇಲೆ ಪ್ರೇಮ ಇಲ್ಲ, ಇರೋದು ಕಾಮ. ಕಾಮನೂ ಕೂಡ ಒಂದಿನ ಪ್ರೇಮ ಆಗುತ್ತೆ. ಯಾವಾಗ? ನೀನಲ್ದೆ ಇನ್ನೇನು ಇಲ್ಲ ನನಗೆ ಅನ್ನೋದು ಬರುತ್ತೆ ನಮಗೆ. ನಿನ್ನ ಪ್ರೀತಿ ಒಂದಲ್ದೆ ಬೇರೆ ಇನ್ನೇನು ಅಲ್ಲ. ಸೊ ಕಾಮ ಮತ್ತೆ ಪ್ರೇಮದ ನಡುವಿನ ವ್ಯತ್ಯಾಸ ನಮ್ಗೆ ಅರ್ಥ ಆಗುತ್ತೆ. ಸೊ 2 ಕಾರಣ ಅರ್ಥ ಆಯ್ತಾ? ಸ್ವಪ್ರೇರಣೆಯಿಂದ ಉದಿಸ್ಬೇಕು ಪ್ರೀತಿ ಒಳಗಿಂದ. ಸ್ಪಾಂಜ್ ಅಲ್ಲಿ ಹಿಂಡಿದ್ರೆ ನೀರು ಬರುತ್ತೆ, ಹೌದಾ? ಒಪ್ಕೋತೀರಾ? ಸ್ಪಾಂಜ್ ಹಿಂಡಿದ್ರೆ ನೀರು ಬರುತ್ತೆ. ಎಷ್ಟು ಜನ ಒಪ್ಕೊಳ್ತೀರಾ ಇದು? ಸರಿನಾ ತಪ್ಪ? ಸ್ಪಾಂಜ್ ಹಿಂಡಿದ್ರೆ ನೀರು ಬರುತ್ತೆ. ನೀರಿಲ್ಲ ಅಂದ್ರೆ ಅದ್ರಲ್ಲಿ ನೀರಿಲ್ಲ ಅಂದ್ರೆ ಉತ್ತರ ತಪ್ಪಾಯ್ತಲ್ಲ ನಿಮ್ದು. ಹಾಗಾದ್ರೆ ಸ್ಪಾಂಜ್ ಹಿಂಡಿದ್ರೆ ನೀರು ಬರ್ಲೂಬಹುದು, ಬರ್ದೇನೆ ಇರ್ಬೋದು. ಡಿಪೆಂಡ್ಸ್ ಆನ್ ಅದ್ರಲ್ಲಿ ನೀರ್ ಇದೆಯೋ ಇಲ್ವೋ. ನೀರೇ ಇಲ್ಲ ಅದ್ರೊಳಗೆ ಅಂದ್ರೆ ನೀವು ಬೆಳಗಿನ ಸಾಯಂಕಾಲ ಹಿಂಡಿ ಸ್ಪಾಂಜ್ ಅರ್ಧೋಗುತ್ತೆ ಹೊರತು ನೀರು ಬರೋದಿಲ್ಲ. ಹೃದಯದಲ್ಲಿ ಪ್ರೇಮ ಇಲ್ಲದೆ ಇದ್ರೆ ನಾವ್ ಎಷ್ಟು ಹಿಂಡಿದ್ರು ಪ್ರೇಮ ಬರೋದಿಲ್ಲ. ಬರಡು ಭೂಮಿಲಿ ಎಷ್ಟು ಹೊಲ ಉತ್ತಿ ಬಿತ್ತಿ ಏನ್ ಹಾಕಿದ್ರು ಬೆಳೆ ಬೆಳೆಯೋದಿಲ್ಲ ಅಲ್ಲ. ಸೊ ಹಾಗೇನೆ ಅದು ನಾವು ಮಾಡೋ ಭಕ್ತಿ ಅಲ್ಲ ಮುಖ್ಯ, ಆ ಭಕ್ತಿ ಹಿಂದೆ ಇರುವ ಉದ್ದೇಶ ಮುಖ್ಯ. ಅದಕ್ಕೆ ಮೊದಲು ನಾವು ಚೇತೋ ದರ್ಪಣ ಮಾರ್ಜನ ಹೇಳ್ತೀವಲ್ಲ, ನಮ್ಮ ಹೃದಯವನ್ನ ಮೊದಲು ಮಾರ್ಜನ ಮಾಡಬೇಕು, ವಾಶ್ ಮಾಡಬೇಕು. ಚೆನ್ನಾಗಿ ಅದನ್ನ ತೊಳೆದು ಅದನ್ನ ಉಜ್ಜಿ ವಾಶ್ ಮಾಡಿದ್ರೆ ಅದರಲ್ಲಿ ಪ್ರೇಮ ರಸ ಇರುತ್ತೆ, ಆವಾಗ ಹಿಂಡಿದ್ರೆ ಬರುತ್ತೆ. ಇಲ್ಲಾಂದ್ರೆ ಎಷ್ಟು ಹಿಂಡಿದ್ರು ಹಿಂಡದಂಗೆ, ಬಟ್ ಅದು ನೀರು ಬರೋದಿಲ್ಲ. ಅದಕ್ಕೆ ಹೇಳುದು ಸ್ವಯಂ ಪ್ರೇರಣೆಯಿಂದ ಓದಿಸಿದ ಆಕರ್ಷಣೆಯ ಭಕ್ತಿ ಸೇವೆ ಆಮೇಲೆ. ಭಕ್ತಿ ಕೊನೆಯಲ್ಲಿ. ಆದ್ರೂ ಆ ಭಕ್ತಿ ಮಾಡೋಕ್ ಮುಂಚೆ ನಮ್ಮ ಹೃದಯದಲ್ಲಿ ಸ್ವಯಂ ಪ್ರೇರಣೆಯಿಂದ ಉದಿಸಿದ ಆಕರ್ಷಣೆ ಇರಬೇಕು. ಯಾಕೆ ನಿಮಗೆ ಕೃಷ್ಣ ಅಂದ್ರೆ ಇಷ್ಟ?
ನೋಡಕ್ ಚೆನ್ನಾಗಿದ್ದಾನೆ, ನೋಡಕ್ ಚೆನ್ನಾಗಿದ್ದಾನೆ ಅಂತಾನೂ ಹೇಳಬಾರ್ದು ನಾವು. ಅವನನ್ನ ಹೊಗಳೋಷ್ಟು ಶಕ್ತಿ ನಮ್ಗಿಲ್ಲ. ನಾವ್ಯಾರು ಅವ್ನು ನೋಡಕ್ ಚೆನ್ನಾಗಿದ್ದಾನೆ ಅಂತ ಹೇಳೋದಕ್ಕೆ? ಅವನ್ ಸೌಂದರ್ಯ ನೋಡಿ ಮನ್ಮಥನೇ ಬಿದ್ದು ಕುಸ್ತು ಹೋಗ್ತಾನೆ. ಭಗವಂತ ಸೌಂದರ್ಯ ನೋಡ್ತಾ ಇದ್ರೆ ಚೆನ್ನಾಗಿದ್ದಾನೆ ಕೃಷ್ಣ ಅಂತ ಹೇಳಕ್ ನಾವ್ಯಾರು? ಅವ್ನ್ ನೋಡಕ್ ಚೆನ್ನಾಗಿದ್ದಾನೆ, ಅವನ ಹತ್ರ ಶಕ್ತಿ ಇದೆ, ಅವನ ಹತ್ರ ಆಸ್ತಿ ಇದೆ, ಅವನ ಹತ್ರ ಇದಿದೆ, ಅವನ ಹತ್ರ ಗೋಲೋಕ ಇದೆ, ವೈಕುಂಠ ಇದೆ. ಸುಮ್ಮನೆ ಪ್ರೀತಿ ಮಾಡ್ತಾ ಇದೀನಿ ಯಾಕೆಂತ ಗೊತ್ತಿಲ್ಲ. ಇದು ಬರೋದು ತುಂಬಾ ಇದೇ ರಾಗ ಭಕ್ತಿ ಅಂತ ಹೇಳಿದ್ರೆ. ಆ ರಾಗ ಭಕ್ತಿ ಇದನ್ನ ಹೇಳ್ಕೊಡಕ್ಕೋಸ್ಕರ ಕೃಷ್ಣ ಬರೋದು. ರಾಗ ಮಾರ್ಗ ಭಕ್ತಿ ಲೋಕೆ ಕರಿತೆ ಪ್ರಮಾಣ ಪ್ರಚಾರಣ. ಈಗ ಆ ರಾಗ ಭಕ್ತಿಯನ್ನ ಪ್ರಚಾರ ಮಾಡಕ್ಕೆ ಯಾರು ಬರ್ಬೇಕು? ಸ್ವಯಂ ಭಗವಂತನೇ ಬರ್ಬೇಕು, ಬೇರೆ ಯಾರು ಬರಕ್ಕಾಗಲ್ಲ. ಅವನೇ ಅಡ್ವರ್ಟೈಸ್ ಮಾಡ್ಬೇಕು ಇವಾಗ, ಯಾಕಂದ್ರೆ ಅವನೊಬ್ಬನಿಗೆ ಗೊತ್ತು ಅದ್ರ ಆಳ ಅರಿವು. ಭಗವಂತನಿಗಲ್ದೆ ಬೇರೆ ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅವನೇ ಬರ್ಬೇಕು. ದೇರ್ ಫೋರ್ ಚೈತನ್ಯ ಮಹಾಪ್ರಭು ಈಸ್ ಕೃಷ್ಣ ಹಿಮ್ಸೆಲ್ಫ್. ಈಗ ನಿನ್ನೆ ದಿನ ಸ್ವಲ್ಪ ನಾನು ರಿಪೀಟ್ ಮಾಡ್ತೀನಿ. ನಿನ್ನೆ ಒಂದು 18 ಶ್ಲೋಕ ಆಗಿತ್ತು, ಅದನ್ನೇ ಸ್ವಲ್ಪ ರಿಪೀಟ್ ಮಾಡ್ತೀನಿ. ಯಾರ ಹತ್ರ ಚೈತನ್ಯ ಚರಿತಾಮೃತ ಇದೆ, ಕ್ಲಾಸ್ ಜೊತೆನೆ ಓದ್ಕೊಂಡ್ ಬನ್ನಿ, ಅರ್ಥ ಆಗುತ್ತೆ, ಮನ್ಸಿಗೆ ಹಿಡಿಯುತ್ತೆ. ಸೊ ನಾವ್ ಇಲ್ಲಿ ಏನ್ ಕ್ಲಾಸ್ ಮಾಡ್ತೀವೋ ಒಂದು 15, 20, 30 ಶ್ಲೋಕಗಳು ಅಂದ್ರೆ ತುಂಬಾ ಅದನ್ನ ಸಾರಾಂಶ ಹೇಳ್ತಿರ್ತೀನಿ. ಎಲ್ಲಾನು ಪೂರ್ತಿ ಹೇಳಕ್ ಆಗೋದಿಲ್ಲ. 1 ಗಂಟೆ 1.5 ಗಂಟೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಆಮೇಲೆ ನಿಮ್ಗೆ 1.5 ಗಂಟೆ 2 ಗಂಟೆ ತುಂಬಾ ಜಾಸ್ತಿ ಅನ್ಸುತ್ತಾ, ಅಥವಾ ಅದು ಶ್ರವಣ ಮಾಡ್ಬೋದು ಅಂತ ಅನ್ಸುತ್ತಾ, ನನಗೆ ಒಂದು ಫೀಡ್ಬ್ಯಾಕ್ ಕೊಡಿ. ನನ್ನ ಉದ್ದೇಶ 1 ಗಂಟೆ 1.25 ಗಂಟೆ ಅಂತ ಇರುತ್ತೆ. ಅದು ಹೇಳ್ತಾ ಹೇಳ್ತಾ ಇನ್ನೂ ಹೇಳಬೇಕು ಅಂತ ನಮ್ಗನ್ಸುತ್ತೆ, ಅದು ಇನ್ನೂ ಕೇಳಬೇಕಂತ ನಿಮ್ಗೆ ಅನ್ಸಿದ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಕಂಟಿನ್ಯೂ ಮಾಡೋಣ. ನಿನ್ನೆ ದಿನೇ ಸ್ವಲ್ಪ ರಿಪೀಟ್ ಮಾಡ್ತೀನಿ. ಈಗ ಕೃಷ್ಣ ಹೇಳ್ತಾನೆ, ಯಾರಾದ್ರೂ ನನ್ನನ್ನ ಆ ತನಗಿಂತ ಹಿರಿಯ, ದೇವರು ದೊಡ್ಡವನು, ಅವನ ಭವ್ಯತೆ ತುಂಬಾ ವಿಶಾಲವಾಗಿದೆ, ಅವನ ಐಶ್ವರ್ಯ ಅಂತೂ ಭಾರಿ ಜೋರಾಗಿದೆ ಅಂತ ಯಾರಾದ್ರೂ ಹೇಳಿ, ಆದ್ರೆ ಏನಾದ್ರು ಪ್ರೇಮ ಶಿಥಿಲ ಆಯ್ತು ಅಂದ್ರೆ ಖಂಡಿತ ಆಗತ್ತೆ, ಖಂಡಿತ ಆಗತ್ತೆ. ಭಗವಂತನ ಐಶ್ವರ್ಯ, ಭಗವಂತನ ಆಮ್, ಆ, ಪಾರಮ್ಯವನ್ನ ನಾವು ಗೊತ್ತು ಮಾಡ್ಕೊಂಡ್ಬಿಟ್ರೆ ಪ್ರೇಮ ಶಿಥಿಲ ಆಗುತ್ತೆ. ಉದಾಹರಣೆಗೆ ಯಶೋಧ ಮಾಯಿಗೆ ಏನಾದ್ರು ಕೃಷ್ಣ ದೇವ್ರಂತ ಗೊತ್ತಾಗಿದ್ರೆ ಅವ್ರು ಪ್ರೀತಿ ಮಾಡಕ್ ಆಗ್ತಿರ್ಲಿಲ್ಲ, ಶಿಥಿಲ ಆಗ್ತಾ ಇತ್ತು ಪ್ರೀತಿ. ಹೌದಲ್ಲ? ಒಪ್ಕೋತೀರಾ? ಒಪ್ಕೋತೀರಾ? ಕೃಷ್ಣ ದೇವ್ರಂತ ಗೊತ್ತಾಗಿದ್ರೆ ಯಶೋಧ ಮಾಯಿಗೆ ಪ್ರೀತಿ ಮಾಡಕ್ ಆಗ್ತಾ ಇತ್ತಾ? ಅವಳು ಹಾಲು ಕುಡ್ಸಕ್ ಆಗ್ತಾ ಇತ್ತಾ? ಹೊಡೆಯಕ್ ಆಗ್ತಾ ಇತ್ತಾ? ಕಟ್ಟಕ್ ಆಗ್ತಾ ಇತ್ತಾ? ಇಲ್ಲ ಪ್ರಪಂಚ. ಇಲ್ಲ, ಇಲ್ಲ ಅಲ್ವಾ? ಸೊ ಅವಾಗ ಏನಾಯ್ತು? ಪ್ರೇಮ ಶಿಥಿಲ ಆಗ್ತಾ ಇತ್ತು. ಆ ತರ ಪ್ರೇಮ ಶಿಥಿಲ ಆಗಂಗಿದ್ರೆ ಯಾಕೆ ಗೊತ್ತು ಮಾಡ್ಬೇಕು ನಾನು ದೇವ್ರು ಅಂತ? ನನ್ನ ಐಡೆಂಟಿಟಿ ಹೇಳ್ಬಿಟ್ರೆ, ಗೊತ್ತು ಮಾಡಿಸ್ಬಿಟ್ರೆ, ಅವ್ರಿಗೆ ಏನಾದ್ರು ನಾನ್ ದೇವ್ರಂತ ಗೊತ್ತಾಗ್ಬಿಟ್ರೆ ನನ್ನ ಪ್ರೀತಿ ಮಾಡಕ್ ಆಗುತ್ತಾ? ಇಲ್ಲ. ಅದೇ ಹೇಳ್ತಾ ಇರೋದು, ಐಶ್ವರ್ಯ ಶಿಥಿಲ ಪ್ರೇಮೆ ನಹಿ ಮೋರ ಪ್ರೀತ. ಅವ್ರು ನನ್ನ ಪ್ರೀತಿ ಮಾಡಕ್ ಆಗೋದಿಲ್ಲ ಅವಾಗ. ನಹಿ ಮೋರ ಪ್ರೀತ, ನನ್ನ ಪ್ರೀತಿ ಆಗೋದಿಲ್ಲ, ನನ್ನನ್ನು ಆಕರ್ಷಣೆ ಮಾಡೋದಿಲ್ಲ. ಅದು ವ್ಯರ್ಥ ಆಯ್ತು ಮತ್ತೆ ಮಾಡಿದ ಪ್ರೀತಿ. ನಮ್ದೇ ಉದಾಹರಣೆ ಹೇಳ್ತೀನಿ. ಈಗ ಆಫೀಸಲ್ಲಿ ಈಗ ಇಸ್ಕಾನ್ ಡಿವೋಟಿ ಅಂತ ಗೊತ್ತಿಲ್ಲದೆ ಇರುವಾಗ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ರು, ಏನೋ ಹೋಗೋ ಬಾರೋ, ಕ್ಯಾಶುಯಲ್ ಆಗಿ ಇರ್ತಾ ಇತ್ತು. ಅದು ಚೆನ್ನಾಗಿರುತ್ತೆ, ಫ್ರೆಂಡ್ಶಿಪ್ ಅಲ್ಲಿ ಅದೊಂಥರ ಚೆನ್ನಾಗಿರುತ್ತೆ. ಯಾವಾಗ ಇದೆಲ್ಲ ಗೊತ್ತಾಗುತ್ತೆ ಜನಗಳಿಗೆ, ಅವಾಗ ಏನಾಗುತ್ತೆ, ಈಗ ಹೋಗೋ ಬಾರೋ ಹೋಗ್ಬಿಡುತ್ತೆ ಅಲ್ವಾ, ಹೇಳಕ್ಕಾಗಲ್ಲ ಅವರು. ಸೊ ಮುಂಚೆದಿದ್ದ ಸ್ನೇಹ ಏನಾಯ್ತು, ನಿಧಾನಕ್ಕೆ ಶಿಥಿಲ ಆಗ್ಬಿಡುತ್ತೆ. ಬಟ್ ನಮಗೇನ್ ಅನ್ಸುತ್ತೆ, ಆ ಫ್ರೆಂಡ್ಶಿಪ್ ಹಾಗೆ ಇರಬೇಕು, ಅವ್ನನ್ನ ಹೋಗೋ ಬಾರೋ ಅಂತ ಕರಿಬೇಕು ಅನ್ನೋದು ನಮ್ಗೆ ಇರುತ್ತೆ. ಬಟ್ ಅವ್ರಿಗೆ ಹೇಳಕ್ಕಾಗೋದಿಲ್ಲ ಅದು. ಈ ತರ ಆದಾಗ ಆ ಪ್ರೀತಿ ಬರೋದಿಲ್ಲ, ಒಣಗೋಗ್ಬಿಡುತ್ತೆ, ಅದು ಶಿಥಿಲ ಆಗ್ಬಿಡುತ್ತೆ. ಓಕೆ, ಅದೆಲ್ಲ ಭಗವಂತನ ಇಚ್ಛೆ, ನಾವೇನು ಮಾಡಕ್ಕಾಗೋದಿಲ್ಲ. ಬಟ್ ಅದು ನಮ್ಮ ಕೈಲೂ ಇಲ್ಲ. ಯಾಕಂದ್ರೆ ಕೃಷ್ಣ ಆದ್ರೆ ತನ್ನ ಯೋಗಮಾಯ ಶಕ್ತಿಯಿಂದ ತನ್ನನ್ನು ತಾನು ದೇವರಲ್ಲ ಅಂತ ಬಚ್ಚಿಟ್ಕೋಬಹುದು. ಬಟ್ ಜಗತ್ತು ಬಚ್ಚಿಡಕ್ ಆಗೋದಿಲ್ಲ ಅಲ್ವಾ ಅವನು. ಹಾಗೆ ಪ್ರೇಮ ಶಿಥಿಲ ಆಯ್ತು ಅಂದ್ರೆ ಐಶ್ವರ್ಯದಲ್ಲೋ ಅಥವಾ ಭಗವಂತನ ಪಾರಮ್ಯದಲ್ಲೋ ಅದು ನನ್ನನ್ನು ಆಕರ್ಷಣೆ ಮಾಡೋದಿಲ್ಲ. ಆಮಾರೆ ಈಶ್ವರ ಮಾನೆ ಆಪನಾಕೆ ಹೀನ ತಾರ ಪ್ರೇಮೇ ವಶ ಆಮಿ ನಾಹ ದೀನ.
ಯಾರಾದ್ರೂ ನನ್ನನ್ನ ಪರಮ ಪ್ರಭು ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಬಂದ್ರೆ ನಾನು ಅವನಿಗೆ ಅವನ ಪ್ರೇಮಕ್ಕೆ ನಾನು ವಶನಾಗುವುದಿಲ್ಲ. ಅದಕ್ಕೆ ದೇವ್ರು ದೊಡ್ಡವನು ಅಂತಾನೂ ಹೋಗ್ಬಾರ್ದು, ನಾವು ಅದನ್ನ ಮರಿಬೇಕು ನಾವು. ಹೇಗಪ್ಪ ಮರೆಯೋದು? ದೇವ್ರು ಯಾರು ಅಂತಾನೆ ಇವಾಗ ತಾನೇ ತಿಳ್ಕೊತಾ ಇದೀವಿ ನಾವು, ಅಲ್ವಾ? ಈಗೀಗ ದೇವ್ರು ಯಾರು ಅಂತ ತಿಳ್ಕೊತಾ ಇದೀವಿ, ಯಾಗ್ಲಿ ನೀವು ಮರಿರಿ ಅಂದ್ರೆ? ಅದು ಮರಿಬೇಕಂದ್ರೆ ಪ್ರೇಮ ಬರಬೇಕು. ಇಲ್ಲಾಂದ್ರೆ ಭಗವಂತನ ದೇವ್ರು ಅಂತ ಮರೆಯಕ್ ಆಗೋದಿಲ್ಲ ನಾವು. ಮರಿಬೇಕು ನಾವು. ಹ್ಮ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಯಾರ ಮುಂದೆ ದೇವ್ರು ಯಾರಂತ ಗೊತ್ತಿರಬಾರ್ದಂತೆ, ದೇವ್ರನ್ನ ಮರ್ತೋಗ್ಬೇಕಂತೆ ಅಂತ ಹೇಳ್ಬಾರ್ದು. ದೇವ್ರನ್ನ ಮರ್ತೋಗ್ಬೇಕಾದ್ರೆ ಅಲ್ಲಿ ಪ್ರೇಮ ಇರಬೇಕು. ಅದಕ್ಕೆ ಪ್ರತಿಯೊಂದು ಪದನೂ ನೆನಪಲ್ಲಿ ಇರ್ಬೇಕು ನಿಮಗೆ. ಮರ್ತೋಯ್ತು ಅಂದ್ರೆ ಭಗವಂತನ ಹೆಂಗ್ ಮರಿಬೇಕು? ಭಗವಂತನನ್ನ ತಮ್ಮ ಪ್ರೇಮದಿಂದ ಮರಿಬೇಕು. ತಾತ ರಾಷ್ಟ್ರಪತಿ ಆಗಿದ್ರು ಮೊಮ್ಮಗು ಆಟ ಆಡ್ಬೇಕಾದ್ರೆ ಅವನು ರಾಷ್ಟ್ರಪತಿನ ಮರಿಬೇಕು ಅವನು. ಇಲ್ಲಾಂದ್ರೆ ಆ ಮಗು ಜೊತೆ ಪ್ರೀತಿ ಮಾಡಕ್ಕಾಗಲ್ಲ. ನಾನ್ ರಾಷ್ಟ್ರಪತಿ, ನನ್ನೆಲ್ಲ ಸಲ್ಯೂಟ್ ಹೊಡಿತಾರೆ ನನಗೆ, ನೀನೇನು ನನ್ನ ಹೆಗ್ಲ ಮೇಲೆ ಕೂತಿದ್ಯಾ ಅಂತ ಹೇಳಿದ್ರೆ ಪ್ರೀತಿ ಬರೋದಿಲ್ಲ. ಆ ಪ್ರೀತಿ ಮರ್ತಿದ್ ಯಾರಿಗೋಸ್ಕರ? ತನ್ನ ಮಗುಗೋಸ್ಕರ, ಆ ಮಗು ಮೇಲಿರೋ ಪ್ರೀತಿಗೋಸ್ಕರ. ಸೊ ಕೃಷ್ಣ ಯಾಕೆ ಮರಿತಾನೆ ಭಕ್ತರ ಹತ್ರ? ತಾನು ದೇವ್ರು ಅನ್ನೋದು ಯೋಗಮಯ ಪ್ರಭಾವ. ದಯವಿಟ್ಟು ನನ್ನನ್ನ ದೇವ್ರು ಅಂತ ಯಾರಿಗೂ ತೋರಿಸ್ಬೇಡ. ನಾನೇ ತೋರಿಸ್ತೀನಿ. ನಾನು ಯಾವಾಗ ಹೇಳ್ತೀನಿ ಅವಾಗ ತೋರಿಸ್ಬೇಕು ನಾನು ದೇವ್ರು ಅಂತ. ಆಮೇಲೆ ನೆಕ್ಸ್ಟ್ ಕ್ಷಣ ಮರ್ಸ್ಬೇಕು ಅವ್ರಿಗೆ. ಒಂದು ಕ್ಷಣನೂ ಇರಬಾರ್ದು ನಾನು ದೇವ್ರು ಅನ್ನೋದು ನೆನಪು ಅವ್ರಿಗೆ. ಯಶೋದಮಾಯಿ ಭಗವಂತನ ನೋಡ್ತಾಳೆ, ಇದಂತ ವಿಚಿತ್ರ ಮಗುವಪ್ಪ, ಬಾಯಲ್ಲಿ ಬ್ರಹ್ಮಾಂಡ ಕಾಣಿಸ್ತದೆ, ಏನ್ ಆಶ್ಚರ್ಯ ಅಂತ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆ ಪ್ರಾರ್ಥನೆ ಆದ ತಕ್ಷಣ ನೆಕ್ಸ್ಟ್ ಮರ್ತೋಗ್ಬಿಡ್ತಾಳೆ ಅವಳು. ಗೋವರ್ಧನ ಗಿರಿ ಎತ್ತಬೇಕಾದ್ರೆ ಆ ಹುಡುಗರು ಇಷ್ಟು ದೊಡ್ಡ ಬೆಟ್ಟ ಹೆಂಗೆ ತಗೊಳ್ತಾನೆ ಹುಡುಗ? ಯೋಗ ಮಾಯ ಪ್ರಭಾವ ಅದು. ನೋಡ್ತಿದಾರೆ ಎಲ್ಲರೂ, ಆದ್ರೆ ಗೊತ್ತಾಗ್ತಲ್ಲ ದೇವ್ರು ಅಂತ. ಸೊ ಇದು ಯೋಗ ಮಾಯ. ಬಟ್ ನಾವು ಮಹಾಮಾಯಲ್ಲಿ ಸಿಕ್ಕಾಕೊಂಡಿದೀವಲ್ಲ, ನಮ್ಗೆ ಗೊತ್ತಾಗ್ತಾ ಇಲ್ಲ ಕೃಷ್ಣ ಯಾರು ಅಂತ. ಸೊ ಈ ತರ ಅರ್ಥ ಮಾಡ್ಕೋಬೇಕು. ಭಗವಂತ ಅನ್ನೋದನ್ನ ಮರಿಬೇಕಾದ್ರೆ ನಾವು ಪ್ರೇಮದಲ್ಲಿ ಮರಿಬೇಕು, ಇಲ್ಲಾಂದ್ರೆ ಮರೆಯಕ್ ಆಗೋದಿಲ್ಲ. ಏನ್ ಹೇಳ್ತಾರೆ, ಯಾರಾದ್ರೂ ನನ್ನನ್ನ ತುಂಬಾ ಶ್ರೇಷ್ಠ ಅಂತ ಏನಾದ್ರು ಭಾವಿಸ್ಕೊಂಡು ನಾನು ಭಗವಂತನ ಸೇವಕ ಅಂತ ಹೋದ್ರೆ ಅಂತ ಪ್ರೇಮ ಭಗವಂತನನ್ನ ಆಕರ್ಷಣೆ ಮಾಡೋದಿಲ್ಲ. ಆದ್ರೆ ಒಂದು ಭಗವಂತನ ಸ್ವಭಾವ ಇದೆ. ಭಗವಂತನೇ ಹೇಳ್ಕೊಂತಾನೆ, ನನ್ನ ಸ್ವಭಾವ ಏನ್ ಗೊತ್ತಾ? ಏನು ನಿನ್ ಸ್ವಭಾವ? ಭಗವಂತನ ಸ್ವಭಾವ ಏನು? ಅವನು ಸ್ವಭಾವ ಇದೆಯಾ? ಹೌದು, ಅವನಿಗೂ ಸ್ವಭಾವ ಇದೆ, ಅವನಿಗೂ. ಆದ್ರೆ ಅದು ಭೌತಿಕ ಅಲ್ಲ, ಅದು ಅದು ಅಲೌಕಿಕ. ನನ್ನ ಭಕ್ತ ನನ್ನನ್ನು ಯಾವುದೇ ಭಾವನೆಯಿಂದ ಪೂಜೆ ಮಾಡಿದ್ರು ಕೂಡ ನಾನು ಹೋಗ್ಕೊಡ್ತೀನಿ. ಯಾವ ಭಾವನೆ ಅಂದ್ರ ಯಾವ ಭಾವನೆ? ಮೋರ ಪುತ್ರ, ಮೋರ ಸಖ, ಮೋರ ಪ್ರಾಣಪತಿ. ನನ್ನ ಮಗ, ನನ್ನ ಗೆಳೆಯ, ನನ್ನ ಗಂಡ, ಯಾವುದೇ ಭಾವನೆಯಿಂದ ನಾವು ಅವನ್ನ ಕರೆದ್ರೆ ಅವನು ಹೋಗ್ಬಿಡ್ತಾನೆ. ಆದ್ರೆ ನನ್ನ ಆ ಹೆಂಗೆ ಅರ್ಥ ಮಾಡಿಸ್ತೀನಿ ನಾನು? ಕೃಷ್ಣ ನನಗಿಂತ ದೊಡ್ಡವನು, ನನ್ನ ಸಮ ಅಂತಂದ್ರೆ ಆ ಪ್ರೀತಿಲಿ ಲೋಪ, ದೋಷ ಆಗ್ಬಿಡುತ್ತೆ. ಈಗ ಕೃಷ್ಣ ದೊಡ್ಡವನು ಅಂತ ಗೊತ್ತು ರಜವಾಸಿಗಳಿಗೆ, ಗೊತ್ತಿದೆ, ಇಲ್ಲ ಅಂತಲ್ಲ. ಅವನ್ ದೊಡ್ಡವನಾಗಿದ್ದಾಗ ತಾನೆ ಬೆಟ್ಟ ಆಯ್ತದ, ರಾಕ್ಷಸರನ್ನ ಕೊಂದ, ಅಷ್ಟೋ ಅಸಂಖ್ಯಾತ ಕಂಸನ್ ಕೊಂದ, ಇದೆಲ್ಲ ಅವನ ಶಕ್ತಿ ಇದೆ ಅಂತ ತಾನೇ ಗೊತ್ತು. ಆದ್ರೂ ಕೂಡ ಆ ಪ್ರೇಮ ಎಷ್ಟಿತ್ತು ಕೃಷ್ಣನ ಮೇಲೆ ಅಂದ್ರೆ ಭಕ್ತರಿಗೆ ಏನ್ ಮಹಾ ಬಿಡ್ರಿ ಇದು, ಅಷ್ಟು ಅಷ್ಟು ಪ್ರೇಮನ ಅವ್ರ ಮೇಲೆ. ಕಣ್ಣಾರೆ ನೋಡ್ತಾ ಇದ್ರು ಕೂಡ ಅದನ್ನ ನಂಬ್ತಾ ಇಲ್ಲ ಅವರು. ನಾನೇ ಭಗವಂತ ಅಂತ ಹೇಳಿದ್ರು ಕೂಡ ಕೃಷ್ಣನ್ ಮಾತು ನಂಬೋದಿಲ್ಲ ಅವರು, ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ಇದನ್ನ ಹೆಂಗೆ ನಾವು ಉದಾಹರಣೆ ಕೊಡೋದು? ಈಗ ಬಿಲ್ವಮಂಗಲ ಠಾಕೂರ್ ಅವರು ಕೃಷ್ಣನ ಹತ್ರ ಮಾತಾಡ್ತಿದ್ರು. ಕೃಷ್ಣ ಕೇಳ್ತಾನೆ, ಏನಪ್ಪಾ ನನ್ನ ಸೌಂದರ್ಯಕ್ಕೆ ಏನಾದ್ರು ವರ್ಣನೆ ಮಾಡಿ ಹೇಳ್ತೀಯಾ? ನನ್ನ ಮುಖ ಸೌಂದರ್ಯ ಹೇಗೆ, ಯಾವ ತರ ಇದೆ? ಭಗವಂತನಿಗೂ ಆಸೆ ಭಕ್ತರ ಬಾಯಿಂದ ತನ್ನ ಗುಣಗಾನ ಮಾಡಿಸ್ಕೋಬೇಕು ಅಂತ. ನನ್ನ ಮುಖ ಚಂದ್ರನಂತ ಇಲ್ವಾ? ಚಂದ್ರನಂತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ದೊಡ್ಡ ದೊಡ್ಡ ಕವಿಗಳು, ಋಷಿಗಳು, ಮುನಿಗಳು. ಆದ್ರೆ ನಿನ್ನ ಮುಖ ಕಮಲಕ್ಕೆ ಹೋಲಿಕೆನೇ ಇಲ್ಲ. ನಿನ್ನ ಮುಖ ಕಮಲನೇ ಹೋಲಿಕೆ. ಯಾಕೆ?
ಕೃಷ್ಣಗೆ ಹೇಳ್ತಾನೆ. ಚಂದ್ರನಲ್ಲಿ ಕಲೆಗಳಿದೆ, ದೋಷ ಇದೆ, ವಿಷ ಇದೆ ಅದರಲ್ಲಿ. 15 ದಿನ ಕರಗ್ತಾನೆ, 15 ದಿನ ಬೆಳಗ್ತಾನೆ. ಬಟ್ ನಿನ್ನ ಮುಖದಲ್ಲಿ ರಾಸ ನೃತ್ಯ ಮಾಡ್ಬೇಕಾದ್ರೆ ಬಿಲ್ವಮಂಗಲ ಠಾಕೂರ್ ನೋಡ್ತಿದ್ದಾರೆ, ಕೃಷ್ಣ ರಾಸಲೀಲೆಯಲ್ಲಿ ಮಗ್ನನಾಗಿದ್ದಾನೆ, ಭಕ್ತನ ಕಾಣಿಸ್ತಾ ಇದೆ. ಸೊ ಈ ಕೃಷ್ಣನ ಮುಖ ನೋಡ್ತಾ ನೋಡ್ತಾ ಆಕಾಶದಲ್ಲಿ ಹುಣ್ಣಿಮೆ ಚಂದ್ರ ನೋಡ್ತಾರೆ, ಶರದ್ ಹುಣ್ಣಿಮೆ. ಚಂದ್ರ ಫಳ 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 ಅಂತ ಹೊಳಿತಾ ಇದ್ದಾನೆ. ಸರಿ, ನೋಡ್ತಾ ನೋಡ್ತಾ ಚಂದ್ರನ ಈ ಕೃಷ್ಣನ ಮುಖಕ್ಕೆ ಹೋಲಿಸ್ಬೋದಾ ಅಂತ ನೋಡ್ತಾ ಯೋಚನೆ ಮಾಡ್ತಾ ಇದ್ರೆ ಅಷ್ಟರಲ್ಲಿ ಚಂದ್ರ ಕಳೆಗೊಂದು ಬಿಡ್ತಾನೆ. ಹೋಯ್ತು ಚಂದ್ರನ ಬೆಳಕು. ಚಂದ್ರನ ಹೋಲಿಕೆ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಕೃಷ್ಣ ರಸಿಕಶೇಖರ ಇಷ್ಟು ಮಧ್ಯರಾತ್ರಿಯಲ್ಲೂ ಕೂಡ ತನ್ನ ಸೌಂದರ್ಯವನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದಾನೆ ಹೊರತು ಗೋಪಿಯರ ಜೊತೆ ಕಳೆಗುಂದುತ್ತಾ ಇಲ್ಲ. ಅದು ಚಂದ್ರ ಕಳೆಗುಂದು ಬಿಡ್ತಾನೆ. ಸೊ ಚಂದ್ರನಿಗೆ ನಾವು ಕಂಪೇರ್ ಮಾಡಕ್ ಆಗೋದಿಲ್ಲ ಕೃಷ್ಣನ. ಓಕೆ, ತಾವರೆ ಹೂಗೆ ಕಂಪೇರ್ ಮಾಡ್ಬೋದಾ ಮುಖ ಕಮಲವನ್ನ? ಯಾಕಂದ್ರೆ ಕಮಲ ಬಾಡೋಗುತ್ತೆ. ಬೆಳಿಗ್ಗೆ ಸೂರ್ಯನ ಬೆಳಕಲ್ಲಿ ಮಾತ್ರ ಅರಳತ್ತೆ, ಚಂದ್ರನ ಬೆಳಕಲ್ಲಿ ಬಾಡೋಗುತ್ತೆ. ಆದ್ರೆ ಕೃಷ್ಣ, ಅವನ ಮುಖ ಬಾಡೋದಿಲ್ಲ, ಸೌಂದರ್ಯ ಹೆಚ್ಚಾಗುತ್ತೆ. ನಾವು ಶಾಸ್ತ್ರ ಓದ್ತೀವಿ, ಅವನು ಸೌಂದರ್ಯದಲ್ಲಿ ಸಂಪೂರ್ಣ ಅಂತ. ಕೃಷ್ಣ ಸೌಂದರ್ಯವನ್ನು ವರ್ಣನೆ ಮಾಡ್ತಿರೋದು. ಕೃಷ್ಣ ಸೌಂದರ್ಯದಲ್ಲಿ ಪರಿಪೂರ್ಣ ಅಲ್ವಾ? ಆದ್ರೂ ತನ್ನ ಭಕ್ತರ ಮುಖದಲ್ಲಿ ಸಂತೋಷವನ್ನ, ನಗುವನ್ನ ಕಂಡಾಗ ಭಗವಂತನ ಸೌಂದರ್ಯ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಒಂದು ಬಿಂದಿಗೆಯಲ್ಲಿ ನೀರು ಎಷ್ಟು ತುಂಬಿಸ್ಬೋದು? ಕಂಠದ ಗಂಟ ತುಂಬಿಸ್ಬೋದು. ಅದ್ರ ಮೇಲೆ ತುಂಬಿಸೋರು ಏನಾಗುತ್ತೆ? ಚೆಲ್ಲೋಗ್ಬಿಡುತ್ತೆ, ಹಿಡಿಯೋದಿಲ್ಲ ಅದು. ತುಂಬಿಸಿದ್ರು ಕೂಡ ಇನ್ನೂ ತುಂಬಿಸ್ಬೋದಾ? ಆದ್ರೆ ಭಗವಂತನ ಸೌಂದರ್ಯ ತುಂಬಿದ್ರು ಕೂಡ ಇನ್ನೂ ತುಂಬಿಸ್ಕೊಳ್ತಾನೆ ಕೃಷ್ಣ. ಅದು ಗೋಪಿಯರ ಪ್ರೇಮಕ್ಕೆ ವಶನಾಗಿ. ಇದು ಪ್ರೇಮದ ಅರ್ಥ, ರಹಸ್ಯ. ಕಾಮ ಅಲ್ಲ, ಅಲ್ಲಿ ಪ್ರೇಮ. ಅಂತಹ ಪ್ರೇಮಕ್ಕೆ ಭಗವಂತ ಸೋತೋಗ್ತಾನೆ. ಚಂದ್ರನ ಸೌಂದರ್ಯ, ಕೃಷ್ಣನ ಸೌಂದರ್ಯ ಜಾಸ್ತಿ ಆಯ್ತು ಅಂತ ಗೋಪಿಯರು ಆನಂದ ಪಡ್ತಾರಲ್ಲ. ಇನ್ನು ನನ್ನ ಪ್ರಾಣ ಸಖ, ನನ್ನ ಪ್ರಾಣಪತಿ, ನನ್ನ ಪ್ರಿಯ ಸಖ ಸೌಂದರ್ಯವನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಗೋಪಿಯರಿಗೆ ಆನಂದ ಜಾಸ್ತಿ ಆಗುತ್ತೆ. ಗೋಪಿಯರ ಆನಂದ ಜಾಸ್ತಿ ಆಯ್ತು ಅಂತ ಕೃಷ್ಣ ಇನ್ನೂ ಸೌಂದರ್ಯ ಜಾಸ್ತಿ ಮಾಡ್ಕೊಳ್ತಾನೆ. ಹೀಗೆ ಕಾಂಪಿಟೇಷನ್ ಮಾಡ್ತಾ ಇರ್ತಾರೆ ಎಟರ್ನಲ್ಲಿ, ಶಾಶ್ವತವಾಗಿ. ಸೊ ಇದು ಪ್ರೇಮದ ಶಕ್ತಿ. ಎಂಥವ್ರನ್ನು ಆಕರ್ಷಣೆ ಮಾಡುತ್ತೆ ಪ್ರೇಮ. ಆದ್ರೆ ಭಗವಂತ ಯೋಚನೆ ಮಾಡ್ತಾನೆ, ಯಾರಾದ್ರೂ ನನಗೆ ನನ್ನ ಗೌರವದಿಂದನೋ ಭಕ್ತಿಯಿಂದನೋ ಕಂಡಾಗ ನನ್ಗೆಲ್ಲೋ ಒಂದ್ ಕಡೆ ಅದು ಕೊರತೆ ಆಗ್ಬಿಡುತ್ತೆ. ಆ ಪ್ರೀತಿನ ನಾನು ಪೂರ್ತಿ ಸವಿಯಕ್ಕಾಗೋದಿಲ್ಲ. ಈ ತರ ಯೋಚನೆ ಮಾಡಿ ಕೃಷ್ಣ ಭಕ್ತರಿಗೆ ಅಧೀನ ಆಗ್ಬಿಡ್ತಾನೆ. ಭಾಗವತಮಲ್ಲಿ ಕೃಷ್ಣನ ಹಾಡಿ ಹೊಗಳ್ತಾರೆ ಗೋಪಿ ಗೀತದಲ್ಲಿ. ನೀನು ದನಗಳನ್ನ ಕಾಯೋದಕ್ಕೆ ಕಾಡಿಗೆ ಹೋದಾಗ ನಿನ್ನ ಮುಖ ಸೌಂದರ್ಯ ಎಷ್ಟು ಚೆನ್ನಾಗಿರುತ್ತೆ. ಆಗ್ತಾನೆ ಅರಳ್ತಾರೋ, ಸೂರ್ಯ ಹುಡ್ತಾ ಇರ್ತಾನೆ, ಬೆಳ್ಳಂಬೆಳಿಗ್ಗೆ ತಾಯಿ ಯಶೋದೆ ನಿನಗೆ ಸುಂದರವಾಗಿ ಅಲಂಕಾರ ಮಾಡಿ ಕಾಡಿಗೆ ಕಳಿಸಿದಾಳೆ. ನೀನು ವಾಪಸ್ ಬರೋ ತನಕ ನಾವು ಕಿಟಕಿಲಿ ನಿಂತ್ಕೊಂಡು ಕಾಯ್ತಾ ಇರ್ತೀವಿ, ಕೃಷ್ಣ ಯಾವಾಗ ಬರ್ತಾನೆ, ಏನ್ ಮಾಡ್ತಾ ಇದ್ದಾನೆ, ಊಟ ಮಾಡಿದ್ನೋ, ಆಟ ಆಡ್ತಿದ್ನೋ, ಬಿದ್ನೋ ಎದ್ನೋ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ನೀನು ಹಸು ಮೇಯಿಸ್ಕೊಂಡು ಗೋಧೂಳಿ ಸಮಯಕ್ಕೆ ಮನೆಗೆ ವಾಪಸ್ ಬರುವಾಗ, ಊರಿಗೆ ವಾಪಸ್ ಬರುವಾಗ ನಿನ್ನ ಮುಖ ಸೌಂದರ್ಯ ಇನ್ನೂ ಜಾಸ್ತಿ ಆಗಿರುತ್ತೆ, ಹೆಚ್ಚಾಗಿ ಆಗಿರುತ್ತೆ. ಸುಸ್ತಾಗಿರ್ಬೇಕಲ್ವಾ? ಗಂಡ ಆಫೀಸಿಂದ ಮನೆಗೆ ಬಂದಾಗ ಯಾಕ್ರಿ ಮುಖ ಬಾಡೋಗಿದೆ ಅಂತ ಕೇಳಲ್ವಾ ಹೆಂಡತಿ? ಅಯ್ಯೋ ತುಂಬಾ ಕೆಲಸ, ಸುಸ್ತಾಗ್ಬಿಟ್ಟಿದೀನಿ. ಬಟ್ ಕೃಷ್ಣ ಹೋಗುವಾಗ ಅವನ ಸೌಂದರ್ಯ ಎಷ್ಟಿತ್ತೋ ಅದಕ್ಕೆ 1000 ಪಟ್ಟು ಜಾಸ್ತಿ ಆಗಿರುತ್ತೆ ವಾಪಸ್ ಬರುವಾಗ. ಯಾಕೆ? ಅವನ ಮುಖ ತುಂಬಾ ಧೂಳು ಮೆತ್ಕೊಂಡಿರುತ್ತೆ. ಅದಕ್ಕೆ ಮುಖ ತುಂಬಾ ಧೂಳು ಮೆತ್ಕೊಂಡಿದ್ರೆ ಸೌಂದರ್ಯ ಕಾಣಿಸುತ್ತಾ? ಸೌಂದರ್ಯ ಅನ್ನೋದು ಧೂಳಲ್ಲ ಇರೋದು, ನೋಡುವರ ಕಣ್ಣಲ್ಲಿದೆ. ಗೋಪಿಯರು ಕೃಷ್ಣನ್ನ ಇನ್ನೂ ಜಾಸ್ತಿ ಸೌಂದರ್ಯದಿಂದ ಕಾಣಬೇಕು, ಇನ್ನೂ ಜಾಸ್ತಿ ಚೆನ್ನಾಗಿ ಕಾಣಿಸ್ಬೇಕು, ಕೃಷ್ಣ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ನೋಡ್ತಾ ಇದ್ರು. ಸೊ ಕೃಷ್ಣ ಯಥಾ ಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ. ಅದಕ್ಕೆ ತಕ್ಕಂಗೆ ಭಗವಂತ ಅನುಗ್ರಹ ಮಾಡ್ತಾ ಇದ್ದ. ನನ್ನ ಸೌಂದರ್ಯವನ್ನು ನೋಡ್ಬೇಕಾ, ನೀವು ಇನ್ನೂ ಜಾಸ್ತಿ ನೋಡ್ಬೇಕಾ, ತಗೊಳ್ಳಿ. ಸೌಂದರ್ಯವನ್ನು ಹಿಗ್ಗಿಸ್ಕೊಳ್ತಾ ಇದ್ದ ಭಗವಂತ. ಪ್ರತಿ ಕ್ಷಣ ಕ್ಷಣ ಆನಂದಾಂಬುತಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ. ಪ್ರತಿ ಕ್ಷಣ ಕ್ಷಣ, ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೃಷ್ಣನ ಸೌಂದರ್ಯ ಜಾಸ್ತಿ ಆಗ್ತಾ 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 ಹೋಗ್ತಾ ಇರುತ್ತೆ. ಅಂದ್ರೆ ಅರ್ಥ ಏನು? ಕೃಷ್ಣನ ಸೌಂದರ್ಯ ಜಾಸ್ತಿ ಆದಾಗ ಗೋಪಿಯರ ಆನಂದ ಜಾಸ್ತಿ ಆಗುತ್ತೆ. ಆನಂದಾಂಬುತಿ ವರ್ಧನಂ. ಆನಂದಾಂಬುತಿ ಅಂದ್ರೆ ಆನಂದ ಸಾಗರ ವರ್ಧನಂ, ಬೆಳೆಯುತ್ತೆ. ಆನಂದದ ಸಾಗರ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಪೂರ್ಣಾಮೃತ ಸ್ವಾದನಂ, ಅದೇ ನಾಮದ ರಹಸ್ಯ.
ಯಾರು ಹರಿನಾಮವನ್ನ ಹರೇ ಕೃಷ್ಣ ಮಹಾಮಂತ್ರವನ್ನ ಹಾಡ್ತಿರ್ತಾರೆ, ಆನಂದಾಂಬುದಿ ವರ್ಧನಂ ಪ್ರತಿಕ್ಷಣಂ ಪೂರ್ಣಾಮೃತ ಸ್ವಾದನಂ. ಬೇಡವ ನಮ್ಗೆ ಆನಂದ? ಹ್ಮ್. ನಾವು ಬರೀ ಪೆಪ್ಸಿ, ಫಾಂಟಾ, ಕೋಕೋ ಕೋಲಾ ಆನಂದ ಸಿಗಬೇಕಾ ನಾವು? ಮಾಜಾ, ಮಜಾ ಬಂತು, 10 ರೂಪಾಯಿ ಕೊಟ್ಟು ಮಜಾ ಕುಡಿದ್ಬಿಟ್ಟು ಮಜಾ ಬಂತು, ಅದೆಲ್ಲ ಮಜಾ ಅದು. ನನಗೆ 7 ಯಾವಾಗ ಆಗುತ್ತಪ್ಪ, ಭಗವಂತನ ಬಗ್ಗೆ ಯಾವಾಗ ಹೇಳಬೇಕಪ್ಪ? ನಿದ್ದೆ ಬರೋದಿಲ್ಲ. ರಾತ್ರಿ ರಾತ್ರಿ ಮಲಗಬೇಕು, 7 ಯಾವಾಗ ಆಗುತ್ತೆ, ಯಾವಾಗ ಆಗುತ್ತೆ, ಯಾವಾಗ ಆಗುತ್ತೆ. ಭಗವಂತನ ಸೌಂದರ್ಯವನ್ನ ಎಷ್ಟು ನನ್ನ ಬಾಯಲ್ಲಿ ಬರುತ್ತೋ ಅಷ್ಟು. ನನಗೆ ಭಗವಂತ ಈ ಪಾಪಿಗಳಿಗೂ ಕೂಡ ಭಗವಂತನ ಬಗ್ಗೆ ಹೇಳುವಷ್ಟು ಅಧಿಕಾರ, ಅರ್ಹತೆ ಕೊಡ್ತಾನೆ. ಹೇಳು, ಪರವಾಗಿಲ್ಲ, ಹೇಳು. ಮಕ್ಕಳಿಗೆ ಸೈಕಲ್ ಕಲಿಸ್ಬೇಕಾದ್ರೆ ಅಪ್ಪ ಏನ್ ಮಾಡ್ತಾರೆ, ತುಳಿ ಮಗು, ನಾನು ಹಿಡ್ಕೊಂತೀನಿ, ತುಳಿ ತುಳಿ. ಇಲ್ಲ, ನನ್ಗೆ ತುಳಿಯಕ್ಕಾಗಲ್ಲ, ನೀನು ಸುಮ್ಮನೆ ಕೂತ್ಕೋ, ಹ್ಯಾಂಡ್ಲ್ ಹಿಡ್ಕೊಂಡು, ನಾನು ತಳ್ತೀನಿ ಅಂತ. ಸೊ ಭಗವಂತ ಹಂಗೆ ತಳ್ಕೊಂಡು ಹೋಗ್ತಾನೆ ನಮ್ಮನ್ನ. ನಮ್ಗೆ ಏನು ಅರ್ಹತೆ ಇಲ್ಲ, ಆದ್ರೂ ಕೂಡ ನಾವು ಭಗವಂತನ ಬಗ್ಗೆ ಗುಣಗಾನ ಮಾಡ್ಬೇಕು, ಅವನ ಬಗ್ಗೆ ಶ್ರವಣ ಮಾಡ್ಬೇಕು, ಪ್ರತಿ ಕ್ಷಣ ಮಾಡ್ಬೇಕು. ಓಕೆ. ಹೀಗೆ ಕೃಷ್ಣನ ಸೌಂದರ್ಯವನ್ನ ಕಾಣ್ಬೇಕು ಕಾಣ್ಬೇಕು ಅಂತ ಕಾಯ್ತಾ ಇರ್ತಾರೆ. ಕೆಲವು ಸಲ ಏನಾಗುತ್ತೆ, ಕೋಪ ಮಾಡ್ಕೊಳ್ತಾರೆ. ಕೃಷ್ಣ, ಭಾಗವತಮಲ್ಲಿದೆ ಇದು, ಯಶೋದಮಾಯ್, ನಿಮ್ ಹುಡುಗ ತುಂಬಾ ತರಲೆ ಆಗ್ಬಿಟ್ಟಿದ್ದಾನೆ, ತೀಟೆ ತುಂಟ ಆಗ್ಬಿಟ್ಟಿದ್ದಾನೆ. ಯಾಕೆ, ಏನ್ ಮಾಡ್ದ? ಅಲ್ಲ, ಬೆಣ್ಣೆ ಕದ್ದ. ಬೆಣ್ಣೆ ಯಾಕೆ ಕದೀತಾನೆ? ಏನ್ ನಮ್ಮ ಮೇಲೆ ಹಸುಗಳಿಗೆ ಏನ್ ಕೊರತೆ ಇದೆಯಾ? ನಿಮ್ಮ ಮೇಲೆ 1-2 ಹಸು ಕಟ್ಟಾಕೊಂಡಿರ್ತೀರಪ್ಪ, ನಮ್ಮ ಮೇಲೆ 9 ಲಕ್ಷ ಹಸುಗಳಿದೆ. ಬೆಣ್ಣೆಗೇನು ಕಡಿಮೆ ಇದೆ ಅವನಿಗೆ? ಆದ್ರೂ ನಮ್ಮ ಮನೆಗೆ ಬಂದು ಕದೀತಾನೆ. ಹೌದಾ? ಹೌದೇನೋ? ಕೃಷ್ಣನ್ಗೆ ಭಗವಂತನಿಗೆ ಪ್ರಶ್ನೆ ಮಾಡ್ದ ಅದು, ಏನಪ್ಪಾ ಕದ್ಯಾ? ಇಲ್ಲಮ್ಮ, ನಾನು ಕದ್ದಿಲ್ಲ. ಸುಳ್ಳು ಸುಳ್ಳು ಹೇಳ್ತಾರೆ ಅವ್ರು, ಕಳ್ಳ ಅಂತ. ಅವರೇ ಕಳ್ಳರು, ಅವ್ರನ್ನೇ ಕಳ್ಳ ಅಂದ್ಬಿಡ್ತಾನೆ ಕೃಷ್ಣ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾನೆ. ಬೆಣ್ಣೆ ಕದ್ಯದ ನೋಡಿರ್ತಾರೆ ಅವರು, ಸಿಕ್ಕಾಕೊಂಡ್ರು. ನಾನೇ ಕದಿಲಿ, ನಾನ್ ಕದ್ದಿಲ್ಲಪ್ಪ, ನೀವು ಕಳ್ಳರು, ನಾನೇ ಕಳ್ಳ, ನನ್ ವಸ್ತು ನಾನ್ ಕದ್ದೆ, ನಾನ್ ಕಳ್ಳನ? ಭಾವ ಅಷ್ಟು, ಕೃಷ್ಣ ಹೇಳಕ್ ಹೋಗೋದಿಲ್ಲ ಆ ತರ. ಆ ಪದದ ಅರ್ಥ ಅಷ್ಟೇ. ನನ್ನ ವಸ್ತು ನಾನ್ ತಗೊಂಡ್ರೆ ಅದು ಕಳ್ಳನ? ನನ್ನ ವಸ್ತು ನೀವು ತಗೊಂಡ್ರೆ ಕಳ್ಳರಲ್ವಾ? ಸೊ ನಾವೆಲ್ಲರೂ ಕಳ್ಳರು, ಬಟ್ ನಾವು ಕೃಷ್ಣನೇ ಕಳ್ಳ ಅಂತೀವಿ. ಹಿಡಿದು ಕಟ್ಟಾಕ್ಬಿಟ್ರೆ, ನಾನ್ ಯಾಕ್ರಿ ಕಳ್ಳ, ನೀವು ಕಳ್ಳ, ನಿಮ್ಮಪ್ಪ ಕಳ್ಳ ಅಂದ್ಬಿಟ್ಟು ಆವಾಜ್ ಹಾಕಿ ಬಂದ್ಬಿಡ್ತಾ ಇದ್ದ. ಇನ್ನೂ ಜಾಸ್ತಿ ಮಾಡಿದ್ರೆ ಅಲ್ಲಿ ಗೋಡೆಯಲ್ಲಿ ಸೂಸು ಮಾಡ್ಬಿಟ್ಟು ಬಂದ್ಬಿಡ್ತಾ ಇದ್ದ ಪುರೇಶ. ನೋಡಿ, ಭಗವಂತನ ಲೀಲೆ ಪ್ರತಿಯೊಂದು ಅಲೌಕಿಕ ಲೀಲೆ, ನಾವು ಅದನ್ನ ಆಸ್ವಾದನೆ ಮಾಡ್ಬೇಕು. ಎಲ್ಲ ಇದೆ ಭಾಗವತಮಲ್ಲಿ, ಶುಕಮುನಿಗಳು ವರ್ಣನೆ ಮಾಡ್ತಾರೆ. ಸೂಸು ಮಾಡಿ ಬಂದ್ಬಿಡ್ತಾ ಇದ್ದ ಮನೆಯಲ್ಲಿ, ಕೋಪಕ್ಕೆ, ಕಳ್ಳ ಅಂತೇನೆ ನನ್ನ ಅಂತ. ಅದು ತುಂಟ ಲೀಲೆ. ಭಗವಂತನಿಗೆ ಆ ಲೀಲೆ ಕಂಡು ಅವನಿಗೂ ಆಸೆ. ಇವಾಗ್ಲೂ ಎಲ್ಲೋ ಕೂತ್ಕೊಂಡು ಕೇಳ್ತಿರ್ತಾನೆ, ಆಹಾ, ನನ್ನ ಬಾಲ್ಯ ಚೆನ್ನಾಗಿದೆ, ನಾನ್ ಈ ತರ ಮಾಡದ್ನ ಅಂತ. ಆದ್ರೆ ನೆಕ್ಸ್ಟ್ ದಿನ ಕೃಷ್ಣ ಅಲ್ಲಿ ಹೋಗ್ಲಿಲ್ಲ ಅಂದಾಗ ಅವ್ರಿಗೆ ಮನಸ್ಸು ಚಡಪಡ, ಅಯ್ಯೋ ಕೃಷ್ಣ ಬರ್ಲಿಲ್ವಲ್ಲ ಬೆಣ್ಣೆ ತಿನ್ನೋದಿಕ್ಕೆ, ಕೃಷ್ಣ ಬರ್ಲಿಲ್ವಲ್ಲ ಬೆಣ್ಣೆ ತಿನ್ನೋದಿಕ್ಕೆ ಅಂತ ಅವ್ರು ಅನ್ಕೊಳ್ತಿದ್ದಂಗೆ ಕೃಷ್ಣ ನುಗ್ಗಿ ಬಿಡ್ತಾ ಇದ್ದ ಮನೆಯೊಳಗೆ. ಬೆಳಗ್ಗೆ ಸೂರ್ಯ ಹುಟ್ಟೋಕ್ ಮುಂಚೆನೆ ನಿಧಾನಕ್ಕೆ ಬಾಗಿಲು ಓಪನ್ ಮಾಡ್ಕೊಂಡು, ಟಾರ್ಚು ದೀಪ ಏನು ಬೇಕಾಗಿಲ್ಲ, ಅವನ ದೇಹನೇ ಟಾರ್ಚ್, ಅವನ ಶರೀರದಲ್ಲಿ ಬರುವಂತಹ ದಿವ್ಯ ಕಾಂತಿ ಇದೆಯಲ್ಲ ಅದೇ ಟಾರ್ಚ್. ಆ ಬೆಳಕಲ್ಲೇ ಬೆಣ್ಣೆ ಕದ್ಬಿಟ್ಟು ತಿನ್ಬಿಟ್ಟು ಬರ್ತಾ ಇದ್ದ. ಕದ್ದಿಲ್ಲ ಅಂದ್ರೆ ಅಯ್ಯೋ ಯಾಕೆ ಬಂದಿಲ್ಲ ಬಂದಿಲ್ಲ ಅಂತ ಚಡಪಡಿಕೆ. ಕದ್ದಾಗ ಆ ಸಲಿಗೆ ನೋಡಿ, ಭಗವಂತ ಭಕ್ತರಿಗೆ ಮಾತ್ರ ಆ ಸಲಿಗೆ ಕೊಡ್ತಾನೆ, ಎಲ್ರಿಗೂ ಕೊಡೋದಿಲ್ಲ. ಸೊ ಯಶೋದಮ್ಮ ಏನ್ ಮಾಡ್ತಾಳೆ, ಮಾತಾ ಮೋರೆ ಪುತ್ರ ಭಾವೇ ಕರೇನ ಬಂಧನ, ನನ್ ಪುತ್ರ ಅಂತ ಭಾವಿಸ್ಕೊಂಡು ಯಶೋದಮ್ಮಾಯಿ ಕಟ್ಬಿಡ್ತಾಳೆ ಕೃಷ್ಣನ. ಯಾಕೆ? ಅತಿಹೀನ ಜ್ಞಾನೇ ಕರೆ ಲಾಲನ ಪಾಲನ. ಬುದ್ಧಿ ಇಲ್ಲ ಮಗುಗೆ, ಸಣ್ಣ ಮಗು, ನಾನೇ ಅನ್ನ ತಿನ್ಸ್ಬೇಕು, ನಾನೇ ಊಟ ಮಾಡಿಸ್ಬೇಕು, ನಾನೇ ಹಾಲು ಕುಡಿಸ್ಬೇಕು, ನಾನೇ ಸ್ನಾನ ಮಾಡಿಸ್ಬೇಕು, ನಾನೇ ಬಟ್ಟೆ ಹಾಕ್ಬೇಕು, ಮಗುಗೇನು ಗೊತ್ತಿಲ್ಲ ಅನ್ಕೊಂಡು ಪ್ರೀತಿ ಮಾಡ್ತಾ ಇದ್ಲು. ಕೃಷ್ಣನಿಗೇನು ಗೊತ್ತಿಲ್ವಾ? ಸೃಷ್ಟಿ ಹೆಂಗ್ ಮಾಡ್ದ, ನಮ್ಮ ದೇಹ ರಚನೆ ಹೆಂಗ್ ಮಾಡ್ದ, ಹುಟ್ಟೋ ಹೋಗ್ಲೆ ತಲೆ ಬುರುಡೆಯಲ್ಲಿ ಮೆದ್ಲು ಬೆಳ್ಕೊಂಡ್ ಬರುತ್ತಲ್ವಾ, ತಲೆ ಬುರುಡೆ, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಯಾರು? ಡಾಕ್ಟರ್ಗಳ? ಅಪ್ಪ ಅಮ್ಮನ? ಅಪ್ಪ ಅಮ್ಮ ಮ್ಯಾನುಫ್ಯಾಕ್ಚರ್ ಮಾಡಿದ್ರ? ಓ, ನನ್ನ ಮಗ, ನನ್ನ ಮಗಳು, ನನ್ನ ಗಂಡ, ನನ್ನ ಹೆಂಡತಿ, ಮೊರ ಪುತ್ರ, ಮೊರ ಸಖ, ಮೊರ ಪ್ರಾಣಪತಿ,
ತಲೆ ಬುರುಡೆನೆ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಅಂದ್ರೆ ಕೃಷ್ಣ, ನಾವು ಹೇಳ್ತಿದ್ವಾ ನನ್ನ ಮಗ ನನ್ನ ಗಂಡ ಅಂತ? ಅಲ್ಲೇ ಅಬಾರ್ಷನ್ ಆಗ್ಬಿಡ್ತಾ ಇತ್ತಲ್ವಾ? ಡಾಕ್ಟರ್ ಹೇಳ್ತಾರೆ ಏನಪ್ಪಾ, ಏನೋ ಸ್ವಲ್ಪ ಅನಾಮಲಿಸ್ ಇದೆ, ಕೈ ಬೆಳೆದಿಲ್ಲ, ಕಾಲು ಬೆಳೆದಿಲ್ಲ, ಹೂನ ಹಾ ಹಾ ತೆಗೆದು. ಯಾರು ಮಾಡಿದ್ದು ಗರ್ಭದಲ್ಲಿ? ಎಷ್ಟು ನರನಾಡಿ ಇದೆ ಮನುಷ್ಯನ ದೇಹದಲ್ಲಿ, ಊಹೆ ಕೂಡ ಮಾಡಕ್ಕಾಗೋದಿಲ್ಲ ನಾವು. ಯಾರು ಮಾಡಿದ್ದು ಮ್ಯಾನುಫ್ಯಾಕ್ಚರಿಂಗ್? ಬ್ರಹ್ಮರನ್ನು ಸೃಷ್ಟಿ ಮಾಡಿದ್ದು ಯಾರು? ಅದೇ ಕೃಷ್ಣನೇ ಕಟಾಕ್ಸ್ಕೊಂಡಿರೋದು ಇಲ್ಲಿ, ಬೇರೆ ಯಾರು ಅಲ್ಲ. ನಾವು ಏನೇನೋ ಹೇಳ್ತಾ ಇಲ್ಲ, ಪ್ರೇಮ ಅಂದ್ರೆ ಹೆಂಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಇದು ಪ್ರೇಮ, ಅದಲ್ಲ ಪ್ರೇಮ. ಕೃಷ್ಣನನ್ನ ಪ್ರೇಮ ಮಾಡ್ಬೇಕು ನಾವು. ಭಗವಂತನ ಅಜ್ಞಾನಿ ಅಂತ ಕರೆಯಕ್ಕಾಗತ್ತಾ? ಅತಿಹೀನ ಜ್ಞಾನೇ ಕರೆ ಲಾಲನ ಪಾಲನ. ಅಸಹಾಯಕ, ಅಯ್ಯೋ ಪಾಪ ನಂದಗೋಪ, ಮಗು ಕೈ ಹಿಡ್ಕೋಪ, ಬಾ ಹೊಸು ದಾಟು ಅಂತ, ನಿಧಾನಕ್ಕೆ ದಾಟು ಅಂತ ಹೇಳಿ ಹೇಳ್ತಾನೆ. ನಂದಗೋಪ ಹೇಳ್ತಾರೆ. ಕೃಷ್ಣ ನಿಧಾನಕ್ಕೆ ಅಂಬೆಗಾಲ್ ಇಟ್ಕೊಂಡ್ ಬರ್ತಾನೆ. ಹೊಸು ದಾಟಿ ಬಿದ್ದೋಗ್ಬಿಡುತ್ತೆ ಮಗು. ಅಯ್ಯಯ್ಯೋ ಮಗು ಬಿದ್ದೋಯ್ತಲ್ಲ, ಹುಷಾರಾಗಿ ದಾಟ್ಬೇಕಲ್ವಾ? ಹೊಸು ದಾಟಕ್ಕೂ ಬರೋದಿಲ್ಲ ನಿನಗೆ. ನಿಧಾನಕ್ಕೆ ಕರ್ಕೊಂಡು ಹೋಗ್ತಾನೆ ಕೃಷ್ಣನ ನಂದಗೋಪ ವಾಕಿಂಗ್ಗೆ. ಹೋಗ್ತಾನೆ ಹೋಗ್ತಾನೆ, ಯಮುನಾ ನದಿ ದಡದಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನೆ, ಅಪ್ಪ ಗಂಗಾ ನದಿ ಎಷ್ಟು ಚೆನ್ನಾಗಿದೆ. ಮಗು ಅದು ಗಂಗೆ ಅಲ್ಲ, ಅದು ಯಮುನೆ. ಇಲ್ಲ ಅದು ಗಂಗೆ. ಇಲ್ಲ ಮಗು ಅದು ಯಮುನೆ. ಇಲ್ಲ ಅದು ಗಂಗೆನೆ. ಇಲ್ಲ ಇಲ್ಲ ಅದು ಯಮುನಾ ಕಣಪ್ಪ ಅಂತ ಕೇಳ್ತಾರ. ಆಯ್ತು ನಾನೊಂದು ಗಂಗೆ ಸೃಷ್ಟಿ ಮಾಡ್ಬಿಡ್ತೀನಿ ಇಲ್ಲೇನೆ. ಏ ಮುಚ್ಚು ಬಾಯ್, ಏನ್ ಗಂಗೆ ಸೃಷ್ಟಿ ಮಾಡಕ್ಕಾಗತ್ತ ನಿನ್ ಕೈಲಿ? ನಗುತ್ತೆ ಮಗು ಕಿಲ ಕಿಲ ಅಂತ ಬಾಯಿ ಮುಚ್ಕೊಂಡು. ಗಂಗೆ ಸೃಷ್ಟಿ ಮಾಡಕ್ಕಾಗಲ್ಲ ನನ್ನ ಕೈಲಿ. ಗಂಗೆ ಎಲ್ಲಿಂದ ಬರ್ತಿದ್ದಾಳೆ? ನನ್ನ ಪಾದದ ಊರಿಂದ ತಾನೇ ಬರ್ತಾ ಇರೋದು. ಅದೇನ್ ಗೊತ್ತಾಗ್ಬೇಕು ನಂದಗೋಪನಿಗೆ? ಭಗವಂತ ಏನು ಸೃಷ್ಟಿ ಮಾಡಕ್ಕಾಗಲ್ಲ. ಜಡನ ಚೇತನ ಮಾಡ್ತಾನೆ, ಚೇತನನ ಜಡ ಮಾಡ್ತಾನೆ. ಮರುಭೂಮಿಯನ್ನ ಸಮುದ್ರ ಮಾಡ್ತಾನೆ, ಸಮುದ್ರವನ್ನ ಮರುಭೂಮಿ ಮಾಡ್ತಾನೆ. ಏನ್ ದರಿದ್ರನನ್ನ ಶ್ರೀಮಂತನಾಗಿ ಮಾಡ್ತಾನೆ, ಶ್ರೀಮಂತನ ದರಿದ್ರನಾಗಿ ಮಾಡ್ತಾನೆ. ಏನ್ ಬೇಕಾದ್ರೂ ಮಾಡ್ತಾನೆ ಅವನು. ಅವನಿಗೆಲ್ಲ ಶಕ್ತಿ ಇದೆ. ಆದ್ರೂ ಕೂಡ ಯಶೋದ ಹೇಳ್ತಾಳೆ, ಅಸಹಾಯಕ ಮಗು ಇದು ಪಾಪ. ಬಲರಾಮ ಜೋಪಾನ ಕರ್ಕೊಂಡೋಗಿ ಬರ್ಬೇಕಪ್ಪ, ಮಗು ಎಳೆ ಮಗು, ಹುಷಾರು, ನೀವು 4-5 ವರ್ಷ ಅಷ್ಟೇ. ಹುಷಾರ ಕರ್ಕೊಂಡು ಹೋಗ್ಬೇಕಪ್ಪ. ಸರಿಯಾಗಿ ಟೈಮ್ ಟು ಟೈಮ್ ಅವ್ರಿಗೆ ಊಟ ಕೊಡ್ಬೇಕು, ಬುತ್ತಿ ಕೊಡ್ಬೇಕು. ಕಾಡು ಪ್ರಾಣಿಗಳು. ಒಂದ್ಸಲ ಕೃಷ್ಣನಿಗೆ ಕತೆ ಹೇಳ್ತಾ ಬೆಡ್ ಟೈಮ್ ಸ್ಟೋರಿ ಹೇಳ್ತಾಳೆ ಯಶೋದಮಾಯಿ. ಅಮ್ಮ ಅಮ್ಮ ಒಂದ್ ಕತೆ ಹೇಳಮ್ಮ ಅಂತ ಯಶೋದಮಾಯಿ ಕತೆ ಹೇಳ್ತಾ ಇದ್ದಾಳೆ. ನೀನು ಕಾಡಿಗೆ ಹೋಗ್ತಿಲ್ಲ ಮಗು, ಆಗ ಕಾಡು ಪ್ರಾಣಿಗಳೆಲ್ಲ ಅಲ್ಲಲ್ಲಿ ಓಡಾಡ್ತಾ ಇರುತ್ತೆ. ನೀನು ಏನಾದ್ರು ಆತರ ಆಪತ್ ಕಾಲ ಬಂದ್ರೆ, ಅಪಾಯ ಬಂದಾಗ ನೀನು ಭಗವಂತನ ಸ್ಮರಣೆ ಮಾಡ್ಕೊ. ಮಗುಗೆ ನಗು ತಡೆಯಕ್ಕಾಗ್ತಾ ಇಲ್ಲ, ಬಾಯಿ ಮುಚ್ಕೊಂಡು ನುಗ್ತಾ ಇದೆ ಮಗು. ನಿನಗೆ ಅಪಾಯ ಬಂದಾಗ ಭಗವಂತ ಸ್ಮರಣೆ ಮಾಡು. ಯಾವ ಭಗವಂತ ಸ್ಮರಣೆ ಮಾಡ್ಬೇಕು? ಹ? ಯಾವ ಭಗವಂತ ಸ್ಮರಣೆ ಮಾಡ್ಬೇಕು ಕೃಷ್ಣ? ಸರಿ ಮಲ್ಕೋ. ಎಷ್ಟೋ ಹೊತ್ತಾದ್ರೂ ಕೃಷ್ಣ ನಿದ್ದೆನೆ ಬರ್ಲಿಲ್ಲ. ಯಾಕೆ ಮಲಗಿಲ್ಲ? ಗದರ್ತಾಳೆ ಅಮ್ಮ ಮಕ್ಕಳಿಗೆ ಗದರ್ಸಲ್ವಂಗೆ. ಮಲ್ಕೋ, ಇಷ್ಟೊತ್ತಾದ್ರೂ ಆಡ್ತಾ ಇದೆ ಇನ್ನು, ಮಲ್ಕೋ ಅಂತ ಗದರಿಸಿ ಮಲಗಿಸ್ತಾಳೆ. ಸರಿ ಮಲಗಿದೆ ಮಗು. ಒಂದೊತ್ತಲ್ಲಿ ಕನ್ಸು ಕೃಷ್ಣನಿಗೆ. ಇದೆಲ್ಲ ಇದೆ ಪದ್ಯಾವಲಿಲಿ, ಶ್ರೀಲ ರೂಪ ಗೋಸ್ವಾಮಿಯವರು ಬರ್ದಿದ್ದಾರೆ ಇದೆಲ್ಲ. ಕೃಷ್ಣ ಮಲಗಿದಾನೆ, ಕನ್ಸು ಬಂತು. ಓ ಬ್ರಹ್ಮ, ಯಾವಾಗ ಬಂದೆ? ನೋಡ್ಲಿಲ್ಲ, ಬಾ ಬಾ ಈ ಕಡೆ ಬಾ, ಕೂತ್ಕೋ. ಓ ಶಿವ, ನಿನ್ ಕಾಣಿಸೆಲ್ಲ ಬಂದಿದ್ದು, ಬಾ ಈ ಕಡೆ ಎಡಗಡೆ ಕೂತ್ಕೋ. ಓ ಇಂದ್ರನು ಬಂದಿದ್ದಾನೆ, ಗಮನಿಸಿಲ್ಲ. ಹೇಗಿದೆ ಆರೋಗ್ಯ? ಚೆನ್ನಾಗಿದ್ಯಾ? ಹೇಗ್ ನಡೀತದೆ ನಿಮ್ ವ್ಯವಹಾರ? ಹಾ ಚೆನ್ನಾಗಿದೆ. ಹೇ ಮಾತಾಡ್ತಾ ಇದ್ದಾನೆ ಕೃಷ್ಣ ಕನ್ಸಲ್ಲಿ. ಯಶೋದಮ್ಮಗೆ ಎಚ್ಚರ ಆಯ್ತು, ಎದ್ದು ನೋಡ್ತಾಳೆ, ಒಬ್ನೇ ಮಾತಾಡ್ತಾನೆ. ಮಗು ಮಗು ಏನದು ಉಚ್ಚಾಟ? ಮಲ್ಕೋ ಸುಮ್ನೆ. ಬ್ರಹ್ಮ ರುದ್ರ ಇಂದ್ರ ಅಂತೆ, ಮಲ್ಕೋ ಸುಮ್ನೆ ಅಂತ ಮಲಗಿಸ್ತಾಳೆ. ಮಗು ನಕ್ಕೋಡ್ ಮಲ್ಕೊಳ್ಳುತ್ತೆ. ಇದು ಅಲೌಕಿಕ ಲೀಲೆಗಳು, ಕಾಲ್ಪನಿಕ ಅಲ್ಲ. ನಾವು ಕೃಷ್ಣ ಹತ್ರ ಹೋಗ್ತಾ 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 ಇದೆಲ್ಲ ಅನುಭವ ಬರುತ್ತೆ.
ಕೃಷ್ಣ ಮಗು ಇರ್ಬೋದು ಆದ್ರೆ ಮಗು ಅಲ್ಲ ಅವನು. ಮಗು ತರ ಲೀಲೆ ಮಾಡ್ತಾ ಇದ್ದಾನೆ ಅಷ್ಟೇನೆ, ನಟನೆ ಮಾಡ್ತಾ ಇದ್ದಾನೆ. ಹೀಗೆ ಭಗವಂತನ ಭಾವಿಸ್ಬೇಕು ನಾವು, ಪರಿಭಾವಿಸ್ಬೇಕು, ಅದನ್ನ ಅನುಭಾವಿಸ್ಬೇಕು. ವ್ರಜವಾಸಿಗಳೆಲ್ಲ ಕೃಷ್ಣನ ಗುಣಗಾನ ಮಾಡ್ತಾರೆ. ಓ, ಕೃಷ್ಣ ಇವತ್ತು ಆ ಪೂತನೆಯನ್ನು ಕೊಂದ, ಶಕಟಾಸುರನ್ ಕೊಂದ, ತೃಣಾವರ್ತನ ಕೊಂದ, ಅವ್ರನ್ನ ಕೊಂದ, ಇವ್ರನ್ನ ಕೊಂದ, ಬಾರಿ ದೊಡ್ಡವನು. ಸಾಕ್ ಸುಮ್ನೆ ಬಾರಯ್ಯ, ಏನ್ ಮಹಾ ದೊಡ್ಡವ್ ನೀನು, ಏನು ದೊಡ್ಡವರು ಒಂದ್ ಮಾತ್ರಕ್ಕೆ ನಿನಗೆ ಬಾಲ ಕೊಂಬು ಬಂದ್ಬಿಡತ್ತಾ? ನೋಡಿ ಗೋಪ ಬಾಲಕರು ಹೆಂಗ್ ರೇಗಿಸ್ತಾರ ಕೃಷ್ಣನ. ಸಖಾ ಶುದ್ಧ ಸಖ್ಯೇ ಕರೆ ಸ್ಕಂದೆ ಆರೋಹಣ. ಬಾಯಲ್ಲಿ ಕೂತ್ಕೋ, ನಿನ್ ಭುಜದ ಮೇಲೆ ಕೂತ್ಕೊಳ್ತೀನಿ. ಸ್ಕಂದ ಅಂದ್ರೆ ಭುಜ, ಶೋಲ್ಡರ್. ಸ್ಕಂದೆ ಆರೋಹಣ, ಕೂತ್ಕೋ ಕೆಳಗಡೆ. ಈಗ ನಾನು ನಿನ್ ಎದೆ ಮೇಲೆ ಕೂತಿದ್ದೀನಿ. ತುಮಿ ಕೋಯ್ ಬಡ ಲೋಕ, ಏನ್ ದೊಡ್ಡವ್ ನೀನು ಮಹಾ. ತುಮಿ ಆಮಿ ಸಮ, ಈಗ ನಾನು ನೀನು ಸಮ ಸಮ. ಎತ್ಕೊ ನನ್ನ ಭುಜದ ಮೇಲೆ. ಎತ್ಕೊಂಡೆ. ಈಗ ಯಾರು ದೊಡ್ಡವರು ಹೇಳಿ, ನೀನ್ ಹೇಳು. ನೀನ ನಾನ? ಕೃಷ್ಣ, ಇಲ್ಲಪ್ಪ ಇಲ್ಲ, ನಾನು ಎಲ್ಲಿ ದೊಡ್ಡವನು, ನೀನೇ ದೊಡ್ಡವನು. ಭಕ್ತ ಪರಾಧೀನ. ನಾನು ಯಾವತ್ತಾನು ಹೇಳಿದ್ದ ನಾನ್ ದೊಡ್ಡವನು ಅಂತ? ನನ್ ಭಕ್ತರು ಹೇಳ್ತಾರೆ ನಾನ್ ದೊಡ್ಡವನು ಅಂತ. ನಾನ್ ದೊಡ್ಡವನು ಅಂತ ಯಾವತ್ತು ಹೇಳ್ತೀನಿ ನಾನು? ನನ್ನ ಭಕ್ತರ ಮುಂದೆ ನಾನು ಯಾವತ್ತು ನಾನು ದೊಡ್ಡವನು ಅಂತ ಹೇಳ್ಕೊಳ್ಳೋದಿಲ್ಲ. ನನ್ನ ಭಕ್ತರ ಮುಂದೆ ನಾನು ಸಣ್ಣವನೇ. ನಾನು ಮಗನಾಗಿ ಬರ್ಬೇಕು, ಮಗುವಾಗಿರ್ಬೇಕು, ಸಣ್ಣವನಾಗಿರ್ಬೇಕು. ಗೋಪ ಬಾಲಕರು, ಬಾಲಕಿಯರು, ಹುಡುಗಿಯರು ಬೆಣ್ಣೆ ತಗೊಂಡು ಮೊಸರು ತಗೊಂಡು ಹೋಗ್ತಾ ಇದ್ರೆ ಗಡಿಗೆ ಹೊಡೆದು ಬಿಡ್ತಾ ಇದ್ದ ಕೃಷ್ಣ. ಹೊಡೆದು ಬಿಡ್ತಾ ಇದ್ದ. ವೇಷ ಮರ್ಸ್ಕೊಂಡು ಬರೋನು. ನಾನು ಕಂಸನ್ ಕಡೆಯವನು, ಅಕೌಂಟೆಂಟ್, ವಿಲೇಜ್ ಅಕೌಂಟೆಂಟ್ ತರ. ಕಂಸ ಹೇಳಿ ಕಳಿಸಿದರೆ ಎಲ್ಲರದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊ ಬಾ ಅಂತ. ಏನ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕು? ನೀವೆಲ್ಲ ಬೆಣ್ಣೆ ನನ್ನ ಕೈಲಿ ಕೊಟ್ಬಿಟ್ಟು ಹೋಗ್ತಾ ಇರ್ಬೇಕು ನೀವು. ಓ, ಕಂಸನ್ ಕಡೆಯವನ ನೀನು? ಬಾಯಲ್ಲಿ ಕೂತ್ಕೋ, ತೆಗಿ ನಿನ್ ವೇಷ ಅಂತೆಲ್ಲ. ವೇಷ ಎಲ್ಲ ತೆಗ್ಸಿ, ಕಳ್ಳ ಕಂಸನ ಕಡೆ ಟ್ಯಾಕ್ಸ್ ಕಲೆಕ್ಟರ್ ಅಂತ ಹೇಳ್ತೀಯ, ಬಾಯಲ್ಲಿ ಅಂತೇಳಿ ಹುಡುಗಿ ಡ್ರೆಸ್ ಹಾಕ್ಸಿ ಕೃಷ್ಣನಿಗೆ. ಕುಣಿ ಇವಾಗ, ಪ್ಲೀಸ್ ನನ್ನ ಬಿಟ್ಬಿಡಿ ದಮ್ಮಯ್ಯ, ಬಿಟ್ಬಿಡಿ. ಕುಣಿಬೇಕು ಇವಾಗ ನಾನು ಮುಂದೆ. ಹುಡುಗಿಯರ ಚೇಡ್ಸೋದು ಈ ಕೆಲಸ ನಿಂದು, ಕುಣಿ. ಕೃಷ್ಣನ್ ನಾಟ್ಯ ಮಾಡ್ತಾ ಇದ್ದ ಗೋಪಿಯರ್ ಕೈಲಿ, ಪಪೆಟ್, ಬೊಂಬೆ. ಈ ತರ ಪ್ರೀತಿಯನ್ನೇ ಭಗವಂತ ಬಯಸೋದು. ಅದು ಒಳಗಿಂದ ಬರ್ಬೇಕಾದ್ರೆ ನಮ್ಮ ಹೃದಯ ಎಷ್ಟು ಶುದ್ಧಿ ಇರಬೇಕು. ನೀನೇ ಅಂತ ದೊಡ್ಡ ಮನುಷ್ಯ ಇವಾಗ, ಈಗ ನಾನು ನೀನು ಸಮ. ಅದನ್ನೇ ಭಗವಂತ ಹೇಳ್ತಾನೆ, ಪ್ರಿಯಾ ಯದಿ ಮಾನಕರಿ ಕರೆಯೇ ಬರ್ಸನ. ನನ್ನ ಭಕ್ತರು ನನ್ನನ್ನ ಹಿಂಗೆ ನಿಂದನೆ ಮಾಡೋದು ನನಗೆ ತುಂಬಾ ಖುಷಿ ಆಗುತ್ತಪ್ಪ. ಎಷ್ಟು ಚೆನ್ನಾಗಿ ನಿಂದನೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಗೊಳುಕೋತಾರೆ ನನ್ನನ್ನ, ಎಷ್ಟು ಚೆನ್ನಾಗಿ ರೇಗಿಸ್ತಾರೆ. ಒಂದ್ಸಲ ಕೃಷ್ಣ ಬಲರಾಮರು ಆಟ ಆಡ್ತಿರ್ತಾರೆ, ಗೋಪ ಬಾಲಕರು ಇದ್ದಾರೆ ಜೊತೆಲಿ. ಕರೆದು ಕೇಳ್ತಾರೆ, ಕೃಷ್ಣ ನೀನು, ನನ್ಗನ್ಸತ್ತೆ ನೀನು ಯಶೋಧಾನಂದಗೋಪ ಮಗ ಅಲ್ಲ ಅಂತ. ಯಾಕೋ? ಅಲ್ಲ ನೋಡು ಬಲರಾಮ, ನಿಮ್ಮ ಅಣ್ಣ ಎಷ್ಟು ಬೆಳ್ಳಿಗಿದ್ದಾನೆ, ನೀನ್ ಎಷ್ಟು ಕಪ್ಪಗಿದ್ಯಾ, ನಿಮ್ಮ ಅಪ್ಪ ಅಮ್ಮ ಎಷ್ಟು ಬೆಳ್ಳಿಗಿದ್ದಾರೆ, ನನ್ಗೆ ಯಾಕೋ ಡೌಟ್ ನೀನ್ ಅವ್ರ ಮಗ ಅಲ್ಲ ಅಂತ. ಹತ್ಕೊಂಡ್ ಬರ್ತಾನೆ ಕೃಷ್ಣ. ಬಲರಾಮ ನಗ್ತಾ ಇರ್ತಾನೆ. ಅಮ್ಮ ಅಮ್ಮ ಎಲ್ಲ ನನ್ನ ರೇಗಿಸ್ತಾರಮ್ಮ. ಯಾಕಪ್ಪ, ಏನಂತ ರೇಗಿಸ್ತಾರೆ? ನಾನು ಕರಿಯ ಅಂತೆ, ಅಣ್ಣ ಬೆಳ್ಳಗಿದಾನಂತೆ, ನಾನ್ ನಿನ್ ಮಗ ಅಲ್ವಂತೆ, ಹೌದಾ ಅಂತ. ಯಾರು ಹೇಳಿದ್ದು ನನ್ನ ಮಗು, ನನ್ನ ಮಗು, ನನ್ನ ಮುದ್ದಿನ ಮಗು ಅಂತ ಲಾಲೆ ಮುದ್ದು ಮಾಡ್ತಾ ಇದ್ಲು ಯಶೋದಮ್ಮಾಯಿ. ಕೃಷ್ಣ ಅದನ್ನ ಆಸ್ವಾದನೆ ಮಾಡ್ತಾ ಇದ್ದ, ಎಂಜಾಯ್ ಮಾಡ್ತಾ ಇದ್ದ ಅದನ್ನ. ನಾವು ದೇವ್ರು ದೇವ್ರು ಅನ್ಕೊಂಡೋದ್ರೆ ಎಲ್ಲ ದೇವ್ರಂತ ಮಾಡಿ ಕಲ್ ತರ ಕೂರ್ಸ್ಬಿಟ್ರೆ ಕೃಷ್ಣ ಯಾರ ಪ್ರೀತಿನ ಸವಿತಾನೆ? ಈಗ ತಿರುಪತಿ ಬಾಲಾಜಿ ಹತ್ರ ಹೋದವರೆಲ್ಲಾರು ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತಂದ್ರೆ ಅವನ್ ಬೇಜಾರಾಗೋದಿಲ್ವ ಅವನಿಗೆ? ಯಾರಾದ್ರೂ ಪ್ರೀತಿ ಮಾಡ್ತಾರ ಹೋಗಿ ಬಾಲಾಜಿನ? ಮುದ್ದು ಮಾಡ್ತಾರ? ತಬ್ಕೋತಾರ ಅವನನ್ನ? ಕೊಳಲುತ್ತಾನ ಹೋಗ್ಲಿ ಬಾಲಾಜಿ? ಮತ್ ಏನ್ ಅವನಿಗೂ ಆಸೆ ಇರಲ್ವಾ? ಯಾರಾದ್ರೂ ಬರ್ತಾರ, ನೋಡ್ತಾ ಇರ್ತಾನೆ ಹಿಂಗೆ ಹಣೆ ಮೇಲೆ ಕೈ ಇಟ್ಕೊಂಡು, ಯಾರಾದ್ರೂ ಭಕ್ತರು ಬಂದ್ರ ನನ್ನ ಪ್ರೀತಿ ಮಾಡೋಂತವ್ರು,
ನನ್ನ ಗೆಳೆಯ ಅಂತ ಕರೆಯೋರು ಯಾರಾದ್ರೂ ಬಂದ್ರ ಅಂತ ಕಾಯ್ತಾ ಇರ್ತಾನೆ. ಇಲ್ಲ ಇಲ್ಲ ಇಲ್ಲ, ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತ ಹೋಗಿ ಗೋಳು ಕೊಡಕ್ಕೆ ಅವ್ನಿಗೆ. ಸ್ವಾಭಾವಿಕ ಪ್ರೇಮ ಯಾವಾಗ ಬರುತ್ತೆ ನಮ್ಗೆ? ನಮ್ಮ ಹೃದಯದಲ್ಲಿ ಯಾವಾಗ ಭಗವಂತನ ಮೇಲೆ ಸ್ವಾಭಾವಿಕ ಪ್ರೇಮ ಬರುತ್ತೋ, ಯಾವ ಧರ್ಮಶಾಸ್ತ್ರಗಳನ್ನು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಧರ್ಮ ಗ್ರಂಥದಲ್ಲೂ ಕೃಷ್ಣನನ್ನ ಹೀಯಾಳಿಸಿ ಮಾತಾಡಿ ಅಂತ ಹೇಳೋದಿಲ್ಲ. ಬಟ್ ಗೋಪ ಬಾಲಕರು ಮಾತಾಡ್ಬೋದು, ಯಶೋಧ ಕಟ್ಟಾಕ್ಬೋದು, ಕೃಷ್ಣ ಕಟ್ಟಾಕಿ ಅಂತ ಯಾವ ಶಾಸ್ತ್ರ ಹೇಳೋದಿಲ್ಲ. ಕೃಷ್ಣ ಯಮನನ್ನೇ ಕಟ್ಟಾಕ್ ಬಿಡ್ತಾರೆ. ಆದ್ರೆ ಕೃಷ್ಣನ್ನು ಕಟ್ಟಾಕುವಂತಹ ಶಕ್ತಿ ತನ್ನ ಶುದ್ಧ ಭಕ್ತರಿಗೆ ಮಾತ್ರ ಕೊಡ್ತಾನೆ ಅವನು. ಕೃಷ್ಣ ಹೇಳ್ತಾನೆ, ನನ್ನ ಪ್ರಿಯ ಸಖಿಯರು ಮುನ್ಸ್ಕೊಳ್ತಾರೆ ನೋಡಿ. ಮುನ್ಸು ಒಂಥರ ಚೆನ್ನಾಗಿರುತ್ತೆ. ನನ್ನ ಹೆಂಡತಿ ಮಧ್ಯ ಮುನಿಸು ಬರ್ಬೇಕು. ಆ ಮುನಿಸು ಬೆಂಕಿ ಆಗ್ಬಿಡ್ಬಾರ್ದು, ಬೆಂಕಿ ಕೆಂಡಾಮಂಡಲ ಆಗ್ಬಿಡ್ಬಾರ್ದು. ಕೃಷ್ಣ ಹೇಳ್ತಾ ಇರೋದು ಮಾನಕರಿ. ಮಾನಕರಿ ಅಂದ್ರೆ ಮುನ್ಸ್ಕೊಳ್ಳೋದು ಅಂತ. ವೃಂದಾವನದಲ್ಲಿ ಮಾನ್ ಸರೋವರ ಅಂತ ಇದೆ. ವೃಂದಾವನ ದರ್ಶನ ಮಾಡಿರೋರು ಮಾನ್ ಸರೋವರ ಹತ್ರ ಕರ್ಕೊಂಡು ತೋರಿಸ್ತಾರೆ. ರಾಧಾರಾಣಿ ಮುನ್ಸ್ಕೊಂಡು ಕೂತಿರ್ತಾಳೆ ಅಲ್ಲಿ. ಯಾಕೆ? ಇನ್ನೊಬ್ಬ ಗೋಪಿ ಜೊತೆ ಇರ್ತಾನೆ ಕೃಷ್ಣ ಅಂತ. ಅರೆ, ಎಲ್ರೂ ಒಂದೇ ಕೃಷ್ಣನಿಗೆ. ಕೃಷ್ಣ ಸ್ವಾಂಶ ವಿಸ್ತರಣೆಗಳ ಇವರೆಲ್ಲ, ಲಾದಿನಿ ಶಕ್ತಿ ವಿಸ್ತರಣೆಗಳು. ಆದ್ರೆ ರಾಧಾರಾಣಿಗೆ ಮುನ್ಸು, ಗಲ್ಲದ ಮೇಲೆ ಕೈ ಇಟ್ಕೊಂಡು ತಲೆ ಬಗ್ಸ್ಕೊಂಡು ಅಳ್ಕೊಂಡು ಕೂತಿರ್ತಾಳೆ. ಕೃಷ್ಣ ಹೋಗಿ ಎಲ್ಲಿ ಸಮಾಧಾನ ಮಾಡೋದು? ಹೇಗ್ ಸಮಾಧಾನ ಮಾಡ್ತಾನೆ? ಒಂದು ಕಲ್ಲಿನ ಮಂಚದ ಮೇಲೆ ಕೂರಿಸಿ ಕೃಷ್ಣ ಅವಳ ಪಾದದ ಹತ್ರ ಕೂತ್ಕೊಂಡು ಸಮಾಧಾನ ಮಾಡ್ತಾನೆ. ಇಲ್ಲಿ ಹೇಳ್ತಾರೆ, ಹೋಗೋ, ಸಮಾಧಾನ ಮಾಡಕ್ ಬಂದ್ಬಿಟ್ಟ ದೊಡ್ಡದಾಗಿ ಕಳ್ಳ, ಹೋಗು, ನನ್ನ ಹತ್ರ ಮಾತಾಡ್ಬೇಡ, ನೀನು ಮುನ್ಸ್ಕೊಂಡಿದ್ದೀನಿ ನಾನು ಇವಾಗ. ಕೃಷ್ಣ ಹೇಳ್ತಾನೆ ನಗ್ತಾ, ರಾಧಾರಾಣಿ ನಾನೇನ್ ತಪ್ಪು ಮಾಡಿದೆ? ನನ್ ಕ್ಷಮಿಸೋದಿಲ್ವಾ ನೀನು? ನೀನ್ ಕ್ಷಮೆ ಅನ್ನೋದೇ ಇಲ್ಲ, ಹೋಗ್, ಬರಬೇಡ ನಾನು ನೋಡಕ್ಕೆ ನೀನು. ಪ್ರಿಯಾ ಯದಿ ಮಾನಕರಿ ಕರೆಯೇ ಬರ್ಸನ, ವೇದ ಸ್ತುತಿ ಹೈತೆ ಕರೆ ಸೇಯಿ ಮೋರಮನ. ವೇದಗಳು ಸ್ತುತಿ ಮಾಡೋದಕ್ಕಿಂತನೂ ನನ್ನ ಪ್ರಿಯ ಭಕ್ತೆ ಅಥವಾ ನನ್ನ ಪ್ರಿಯ ಸಖಿ ನಿಂದನೆ ಮಾಡೋದು ತುಂಬಾ ಖುಷಿ ಕೊಡುತ್ತೆ ನನಗೆ. ಕರಗ್ಬೇಕು ನಮ್ಮ ಮನಸ್ಸು, ಇವತ್ತು ಹೃದಯ ಕರಗ್ಬೇಕು ನಮಗೆ. ಕರಗ್ಲಿಲ್ಲ ಅಂದ್ರೆ ವ್ಯರ್ಥ, ನಾವ್ ಏನೇ ಮಾಡಿದ್ರು ವ್ಯರ್ಥ. ಧರ್ಮ ಸೋನುಷ್ಠಿತಾಂಪುಂಸಂ ವಿಶ್ವಕ್ಸೇನ ಕಥಾಸುಹ. ಯಾರು ಕೃಷ್ಣನ ಕಥೆಯನ್ನು ಕೇಳಿ ನೋತ್ಪಾದಯೇದ್ ಯದಿ ರತಿಂ ಶ್ರಮ ಏವ ಹಿ ಕೇವಲಂ. ರತಿನೇ ಬರಲಿಲ್ಲ, ಕೃಷ್ಣನ ಮೇಲೆ ಪ್ರೀತಿನೇ ಬರಲಿಲ್ಲ, ನಾವು ತಬ್ಕೋಬೇಕು, ಮುದ್ದಾಡ್ಬೇಕು, ಜೊತೆ ಆಟ ಆಡ್ಬೇಕು, ನೆಗಲ ಮೇಲೆ ಕೂತ್ಕೋಬೇಕು, ಕಳ್ಳ ಪೊಲೀಸ್ ಆಟ ಆಡ್ಬೇಕು, ಮರ್ಕೋತಿ ಆಟ ಆಡ್ಬೇಕು ಅಂತ ಅನ್ನಿಸ್ಲೇ ಇಲ್ವೋ? ಶ್ರಮ ಏವ ಹಿ ಕೇವಲಂ. ಕೇವಲ ಸುಮ್ಮನೆ ಶ್ರಮ. ಸುಮ್ಮನೆ ಗಾಳಿ ಹಿಡ್ದಂಗಾಯ್ತು. ಕೃಷ್ಣ ಹೇಳ್ತದಾನೆ, ನನ್ನ ಪ್ರಿಯ ಸಖಿ ನಿಂದನೆ ಮಾಡ್ತಾಳಲ್ಲ ಮುನ್ಸ್ಕೊಂಡು. ನೀನಂತವನು ಭ್ರಮರ ಗೀತೆಯಲ್ಲಿ ಉದ್ಧವ ಉದ್ಧವ ಬಂದಿರ್ತಾನೆ ವೃಂದಾವನಕ್ಕೆ. ಆಗ ಒಂದು ದುಂಬಿ ಬರ್ತಾ ಇರುತ್ತೆ ರಾಧಾರಾಣಿ ಹತ್ರ. ಆ ದುಂಬಿ ನೋಡ್ಕೊಂಡು ಹೇಳ್ತಾಳೆ, ಕರಿಯ ದುಂಬಿನ ಕಪ್ಪಿಗೆ ಇರುತ್ತೆ. ಬಂದ ನಿಮ್ ಯಜಮಾನಿ ಅಂತವನೇ ನೀನು, ಯಥಾ ರಾಜ ತಥಾ ಪ್ರಜಾ. ನೀನು ಹಾಗೆ ತಾನೇ ಮಾಡ್ತೀಯ, ಒಂದು ಹೂವಿಂದ 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 ರಸವನ್ನ ಹಿರ್ಕೊಂಡು ಹಿರ್ಕೊಂಡು ಹಾರ್ಕೊಂಡು ಹೋಗ್ತೀಯ. ಅವನು ಹಂಗೆ ತಾನೆ, ಇಲ್ಲಿ ಸಾಕಾಯ್ತು, ಈಗ ಮಥುರಾಗ ಹೋಗಿದ್ದಾನೆ ಅಂತ ನಿಂದನೆ ಮಾಡ್ತಾಳಲ್ಲ. ಆ ನಿಂದನೆ ಕೃಷ್ಣನ್ ಹೃದಯ ತಟ್ಟುತ್ತೆ. ಯಾಕಂದ್ರೆ ಅಲ್ಲಿ ಪ್ರೇಮ ಇದೆ, ಅಲ್ಲಿ ದ್ವೇಷ ಇಲ್ಲ, ಅಲ್ಲಿ ಪ್ರೇಮ ಇದೆ. ಸೊ ಪ್ರೇಮದಲ್ಲಿ ನಿಂದನೆ ಮಾಡೋದು ಕೃಷ್ಣನ ಆಕರ್ಷಣೆ ಮಾಡುತ್ತೆ. ಆದ್ರೆ ಪ್ರೇಮ ಬರ್ಬೇಕಾದ್ರೆ ಹೃದಯ ಶುದ್ಧಿ ಇರ್ಬೇಕು ನಮಗೆ. ಸುಮ್ಮನೆ ಸೂಜಿ ತಗೊಂಡು ಚರ್ಮನ ಹಿಂಗ್ ಚುಚ್ಚಿದ್ರೆ ರಕ್ತ ಬರುತ್ತೆ, ಹೌದಾ? ಆದ್ರೆ ಗಾಯ ಚುಚ್ಚಿದ್ರೆ ಏನಾಗುತ್ತೆ? ಕೀವು ಬರುತ್ತೆ. ಒಳಗಡೆ ಕೀವಿದೆ, ಕೀವು ಬರ್ತಾ ಇದೆ. ಅದು ಶುದ್ಧಿ ಆಗ್ಬೇಕು, ಗಾಯ ವಾಸಿ ಆಗ್ಬೇಕು, ಒಣಗ್ಬೇಕು ಗಾಯ. ಹೃದಯದಲ್ಲಿ ನಮ್ಮಲ್ಲಿ ಗಾಯ ಇದೆ ಇವಾಗ. ನೋವು, ದುಃಖ, ದ್ವೇಷ, ಹಿಂಸೆ, ಅನರ್ಥಗಳು, ಪಾಪಗಳು, ಇದು ಚುಚ್ತಾ ಇರೋದು ಏನಕ್ಕೋಸ್ಕರ? ಆ ಪಾಪ, ಆ ಅನರ್ಥಗಳು, ಕೀವು ಎಲ್ಲ ಆಚೆ ಬರಬೇಕು. ಶುದ್ಧ ಹೃದಯ, ಶುದ್ಧ ಪ್ರೇಮದಿಂದ ನಾವು ಭಗವಂತನ ಹತ್ರಕ್ಕೆ ಹೋಗ್ಬೇಕು. ಇದೇ ಭಗವಂತ ಕೇಳೋದು, ಇನ್ಯಾವುದೂ ಪ್ರಯೋಜನ ಇಲ್ಲ. ನೀವು ಯಾವ ದೇವರನ್ನ ಪೂಜೆ ಮಾಡದೆ ಹೋದ್ರು ಏನ್ ಲಾಸ್ ಏನಿಲ್ಲ, ಏನು ಲಾಸ್ ಇಲ್ಲ.
ಅಥವಾ ಕೃಷ್ಣ ಪ್ರಜ್ಞೆ ಇಲ್ಲದೆ ನೀವು ದಿನಾ 3 ಹೊತ್ತು ಮಡಿ ಸ್ನಾನ ಮಾಡಿ ಪೂಜೆ ಮಾಡೋದು ಕೂಡ ವೇಸ್ಟ್. ವ್ಯರ್ಥ. ಈಗ ಭಗವಂತ ಎಷ್ಟು ಆ ಫ್ಲೆಕ್ಸಿಬಲ್. ಯಾರೇನ್ ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ. ತುಂಬಾ ಕರುಣಾಮಯಿ. ನರಸಿಂಹ ರೂಪದಲ್ಲಿ ಬಾ, ಬರ್ತೀನಿ ಬರ್ತೀನಿ ಬರ್ತೀನಿ. ಅಥವಾ ಈ ರೂಪದಲ್ಲಿ ಬಾ, ಯಾವ ರೂಪದಲ್ಲಿ ಬೇಕಾದ್ರೂ ನಾನು ಬರ್ತೀನಿ ನೀನ್ ಬಯಸಿದ್ರೆ. ಆದ್ರೆ ನಾನು ಒಬ್ನೇ ಬರೋದಿಲ್ಲ, ನನ್ನ ಭಕ್ತನ ಹೃದಯದಲ್ಲಿ ಇಟ್ಕೊಂಡು ಬರ್ತೀನಿ. ನಾನು ಒಬ್ನೇ ಯಾವತ್ತೂ ಎಲ್ಲೂ ಬರೋದಿಲ್ಲ. ಯಾವತ್ತೂ ನೋಡದೇ ಇರುವಂತಹ, ಯಾವತ್ತೂ ಕೇಳದೇ ಇರುವಂತಹ ಅದ್ಭುತ ಲೀಲೆಗಳನ್ನ ನಾನು ನಿಮಗೋಸ್ಕರ ಪ್ರಕಟ ಮಾಡ್ತೀನಿ. ಅದಕ್ಕೋಸ್ಕರ ಭಗವಂತ ಯಾಕೆ ವೃಂದಾವನನೇ ಚೂಸ್ ಮಾಡ್ದ, ಗೋಕುಲದಲ್ಲಿ ಯಾಕೆ ಬಾಲಲೀಲೆ ಮಾಡ್ದ? ಅಲ್ಲಿ ನನ್ನ ಶುದ್ಧ ಭಕ್ತರಿದ್ದಾರೆ, ನನಗೋಸ್ಕರ ಕಾತುರಿತಾ ಇರ್ತಾರೆ. ಅಲ್ಲಿ ಐಶ್ವರ್ಯ ಮಿಶ್ರಿತ ಇಲ್ಲ. ಅಲ್ಲಿ ದ್ವಾರಕೆ ತರ, ದ್ವಾರಕಾ ರಾಣಿಯರಲ್ಲಿ ಐಶ್ವರ್ಯ ಮಿಶ್ರಿತ ಇತ್ತು. ಆದ್ರೆ ವೃಂದಾವನ ವ್ರಜವಾಸಿಗಳಲ್ಲಿ ಐಶ್ವರ್ಯ ಮಿಶ್ರಿತ ಇಲ್ಲ. ಮಾಧುರ್ಯ ಕಂಪ್ಲೀಟ್ 100% ಸಿಹಿ ಮಾಧುರ್ಯ. ಆ ಮಾಧುರ್ಯದಲ್ಲಿ ನಿಂದನೆ ಮಾಡಿದ್ರು ಕೂಡ ಕೃಷ್ಣನಿಗೆ ಅದು ಮಾಧುರ್ಯ ಅಂತಾನೆ ಅನ್ಸುತ್ತೆ. ಆದ್ರೆ ಯಾರ ಹೃದಯದಲ್ಲಿ ಕೃಷ್ಣನ ಮೇಲೆ ಮಾಧುರ್ಯ ರಸ ಇಲ್ಲ, ಸಖ್ಯ ರಸ ಇಲ್ಲ, ಅದು ಬರೀ ಒಣ ರಸ ಇರುತ್ತೆ, ಅದನ್ನ ಆಕರ್ಷಣೆ ಮಾಡೋದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾ ಇರೋದು, ಯಾವ ವೇದ ಸ್ತುತಿಗಳು, ಯಾವ ವೈದಿಕ ಶಾಸ್ತ್ರ ನಿಯಮಗಳು ಕೂಡ ನನ್ನನ್ನ ಗೋಪಿಯರ ಆಕರ್ಷಣೆ ಮಾಡ್ದಂಗೆ ಆಕರ್ಷಣೆ ಮಾಡೋದಿಲ್ಲ. ಅದಕ್ಕೆ ಹೃದಯದಲ್ಲಿ ರಸವನ್ನ ಬೆಳೆಸ್ಕೋಬೇಕು. ಯಾವಾಗ ಹೃದಯದಲ್ಲಿ ರಸ ತುಂಬುತ್ತೆ, ನೋಡಿದ್ದೆಲ್ಲ ಕೃಷ್ಣ ರಸ ಕಾಣಿಸುತ್ತೆ. ಏನು ನೋಡಿದ್ರು ಕೃಷ್ಣ ರಸ ಕಾಣಿಸುತ್ತೆ. ತಮಾಲ ವೃಕ್ಷ ನೋಡಿದ್ರು ಕೂಡ ಕೃಷ್ಣ ಅಂತ ಹೋಗಿ ತಬ್ಕೋತಾ ಇದ್ರು ಗೋಪಿಯರು. ಇದು ಆ ರಸದ ಮಹಿಮೆ. ಯಾಕೆ ತಬ್ಕೋತಾ ಇದ್ರು? ಅದು ಮರ ಅಂತ ಗೊತ್ತಿಲ್ಲ ಅವರಿಗೆ. ಮರ ಅಂತ ಗೊತ್ತು. ಯೋಗ ಮಾಯೆ ಏನ್ ಮಾಡ್ತಾಳೆ ಅಂದ್ರೆ, ಯೋಗ ಮಾಯ ಕರಿಬೇಕ ಆಪನ ಪ್ರಭಾವೆ. ಯೋಗ ಮಾಯೆ ಅವರನ್ನ ಆಕರ್ಷಣೆ ಮಾಡ್ಬಿಡುತ್ತೆ. ಆ ಗೋಪಿಯರ ಮನಸ್ಸನ್ನ ಅದು ಕೃಷ್ಣ ಅಂತ ತೋರಿಸುತ್ತೆ. ಯೋಗ ಮಾಯೆ ಕೃಷ್ಣನ ಅಂತರಂಗ ಶಕ್ತಿ. ಗೋಪಿರ್ ಏನ್ ಕಾಣ್ತಾರೋ ಅದೆಲ್ಲ ಕೃಷ್ಣನಾಗೇ ಕಾಣಿಸ್ಬೇಕು. ಅದು ಏನು, ಮಾಧುರ್ಯ ರಸದಲ್ಲಿ. ಸೊ ಯೋಗ ಮಾಯೆ ಕೃಷ್ಣನನ್ನ ತಮ್ಮ ಗಂಡ ಅಂತ ತೋರಿಸ್ತಾ ಇತ್ತು. ಇವನೇ ನಮ್ಮ ಗಂಡ, ಮಹಿಳೆಯರ ಗಂಡ ಅದು ಬೇರೆ ಯಾರೋ ನನಗೆ ಗೊತ್ತಿಲ್ಲ, ಅದು ಇವನೇ ನನ್ನ ಗಂಡ ಅಂತ ಭಾವಿಸ್ತಾ ಇತ್ತು. ಇದು ಯೋಗ ಮಾಯ ಶಕ್ತಿ. ಹೌದು, ಕೃಷ್ಣ ನಿಜವಾಗ್ಲೂ ಕೃಷ್ಣನೇ ಗಂಡ ಎಲ್ಲರಿಗೂ. ಎಲ್ಲರಿಗೂ ಗಂಡ. ಸೊ ಈ ಭಾವ ನಾವು ಪ್ರಕಟಪಡಿಸ್ಬೇಕು, ಭಗವಂತನ ಮುಂದೆ ವ್ಯಕ್ತಪಡಿಸ್ಬೇಕು. ವ್ಯಕ್ತಪಡಿಸಕ್ ನಮ್ಗೆ ಬರ್ತಾ ಇಲ್ಲ ಹೇಗೆ ಅಂತ. ಅದೇ ಗೊತ್ತಾಗ್ತಾ ಇರ್ಲಿಲ್ಲ ನೋಡಿ ಅವರಿಗೆ. ಭಗವಂತನ್ ಬಿಟ್ಟು, ಕೃಷ್ಣನ್ ಬಿಟ್ಟು ಬೇರೆ ಏನು ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಯಾಕೆ ಗೊತ್ತಾಗ್ತಾ ಇರ್ಲಿಲ್ಲ? ಆಮಿಹ ನಾ ಜಾನಿತಾಹ, ಆಮಿನಾ ಜಾನಿತಾಹ ನಾ ಜಾನೆ ಗೋಪಿಗಣ. ಕೃಷ್ಣ ಹೇಳ್ತಾನೆ, ನಾನಾಗ್ಲಿ ಆ ಗೋಪಿಯರಾಗ್ಲಿ ಯೋಗ ಮಾಯೆ ಮಾಡುವಂತ ಕೆಲಸವನ್ನ ಗಮನಿಸೋದಿಲ್ಲ ನಾವು. ಯಾಕೆ ಗಮನಿಸೋದಿಲ್ಲ ಅಂದ್ರೆ, ನಾವು ಪರಸ್ಪರ ಪ್ರೀತಿಯಲ್ಲಿ ಮಗ್ನರಾಗಿರ್ತೀವಿ. ಅದಕ್ಕೆ ಸುತ್ತಮುತ್ತ ಏನ್ ನಡೀತದೆ ಅಂತ ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಎಷ್ಟ್ರ ಮಟ್ಟಿಗೆ ಗೊತ್ತಾಗೋದಿಲ್ಲ ಅಂದ್ರೆ, ಎಷ್ಟ್ರ ಮಟ್ಟಿಗೆ ನಾನ್ ಮೈ ಮರ್ತಿರ್ತೀನಿ ಪ್ರೀತಿಯಲ್ಲಿ ಅಂದ್ರೆ, ನಾನು ಭಗವಂತ ಅನ್ನೋದು ಕೂಡ ಆ ಕ್ಷಣಕ್ಕೆ ಮರ್ತಿರ್ತೀನಿ. ನಾವ್ ಹೇಳಲ್ವಾ, ಮೊಬೈಲ್ ಕೈಲಿದ್ರೆ ಏನು ಮೈ ಮರ್ತು ಬಿಡ್ತಾನೆ ಅಂತ? ಹೌದು, ನಿಜಾನೇ ಅಲ್ವಾ ಅದು. ಮೊಬೈಲ್ ಕೈಲಿದ್ರೆ ನಾವು, ಯಾಕಂದ್ರೆ ಮೊಬೈಲೇ ನಮಗೆ ಎಲ್ಲ. ಮೊಬೈಲ್ ನೋಡ್ತಾರೆ ಮೈ ಮರ್ತು ಬಿಡ್ತೀವಿ. ಸೊ ಬಿಡಿ, ನಾವು ಬದ್ಧ ಜೀವಿಗಳು ಮೈ ಮರಿತೀವಿ. ಕೃಷ್ಣ, ಕೃಷ್ಣ ಬದ್ಧ ಜೀವಿನ? ತನ್ನನ್ನು ತಾನು ಮರೆಯೋಷ್ಟು ದಡ್ಡನಾ ಕೃಷ್ಣ? ನಾನು ಯಾರು ಅಂತ ಮರ್ತೋಯ್ತು ಅಂತ ಹೇಳ್ತೀವ ನಾವ್ ಯಾವತ್ತಾದ್ರು? ನಾವ್ ಹೇಳ್ಬೋದು, ಕುಡ್ದಾಗ ಅಥವಾ ಮೂರ್ಛೆ ಹೋದಾಗ, ಅಥವಾ ಇನ್ನೊಂದು ಮತ್ತೊಂದು, ನಾವ್ ಯಾರಕ್ ಮರ್ತೋಗ್ತೀವಿ. ಆದ್ರೆ ಕೃಷ್ಣ ಮರ್ತೋಗ್ತಾನೆ ಅಂದ್ರೆ ಏನರ್ಥ? ಪ್ರೇಮದಲ್ಲಿ ಅಷ್ಟು ಮುಳುಗಿರ್ತಾನೆ ಅಂತ ಅರ್ಥ. ಪ್ರೀತಿಯನ್ನ ಪ್ರೀತಿಯನ್ನ ಸ್ವೀಕಾರ ಮಾಡೋದ್ರಲ್ಲಿ ಕೃಷ್ಣ ಎಷ್ಟು ಮುಳುಗಿರ್ತಾನೆ ಅಂದ್ರೆ, ಅಮಿಹ ನಾ ಜಾನಿತಾಹ,
ನಾನು ಕೂಡ ನಾನು ಯಾರಂತ ಗೊತ್ತಾಗೋದಿಲ್ಲ. ಅಷ್ಟೇ ಅಲ್ಲ, ನಾ ಜಾನೆ ಗೋಪಿಗಣ, ಗೋಪಿಗಣಕ್ಕೂ ಕೂಡ ನಾವ್ ಎಲ್ಲಿದ್ದೀವಿ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಿರೋದಿಲ್ಲ ಎಕ್ಸೆಪ್ಟ್ ಕೃಷ್ಣ. ಇದು ಪ್ರೇಮ. ಇದನ್ನ ಹೇಗೆ ನಾವು ಬೆಳೆಸ್ಬೇಕು? ಇಷ್ಟೇ ನೋಡಿ. ಈಗ ನಾವು ಎಲ್ಲ ಕಡೆ ಪ್ರಚಾರಕ್ಕೆ ಹೋಗ್ತಿದೀವಿ, ಯಾರು ಸಿಗ್ತಾರೆ ಅವ್ರಿಗೆ ಕೃಷ್ಣ ಪ್ರೇಮದ ಬಗ್ಗೆ ಮಾತಾಡ್ತೀವಿ, ಹೇಳ್ತೀವಿ. ಡೈರೆಕ್ಟ್ ಆಗಿ ಕೃಷ್ಣ ಪ್ರೇಮದ ಬಗ್ಗೆನೇ ಮಾತಾಡೋದು. ಇನ್ಯಾವ್ದು ಸುತ್ತಿ ಬಳಸಿ ಕೊಂಕಣ ಸುತ್ತ ಮೈಲಾರಕ್ಕೆ ಬಂದಾಗ ನಾವೇನು ಹೇಳಕ್ ಹೋಗೋದಿಲ್ಲ. ನೇರವಾಗಿ ಡೈರೆಕ್ಟ್ ಆಗಿ ಕಲ್ಲು ಹೊಡಿಯೋದು. ಯಾರು ಬೀಳ್ತಾರೋ ಬೀಳ್ಲಿ. ಇಲ್ಲ ನೀವು ಹಂಗ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡ್ಕೊಂಡು ಆಮೇಲೆ ಹಿಂಗ್ ಮಾಡಿ ಇದು ಮಾಡಿ ಯಾಕೆ ಬೇಕು? ಹರೇ ಕೃಷ್ಣ ಜಪ ಮಾಡಿ, ನಿಯಂತ್ರಕ ತತ್ವ ಪಾಲನೆ ಮಾಡಿ, ಕೃಷ್ಣನನ್ನ ಪ್ರೀತಿ ಮಾಡಿ. ಆದ್ರೆ ಜನಕ್ಕೆ ಅದು ಮುಟ್ಟೋದಿಲ್ಲ. ಅದ್ ನಮಗೂ ಗೊತ್ತಿದೆ. ಈಗ ಮ್, 1000 ಜನದ ತರ ಮಾತಾಡಿದ್ರೆ ಯಾರೋ ಒಬ್ರು ಓಕೆ ಹೇಳಿ ಸ್ವಲ್ಪ ಕೇಳಿಸ್ಕೊಳ್ತೀವಿ ಅಂತಾರೆ. ಇನ್ನು 999 ಜನ ನಮ್ಗೆ ಪುರ್ಸೋತಿಲ್ಲ, ಟೈಮ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ಆ ಕೇಳೋಂತ ಒಬ್ಬರು ಕೂಡ ಕೃಷ್ಣನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಕೇಳಿಸ್ಕೋಬಹುದು ಅಷ್ಟೇ ಅವನು. ಅಂದ್ರೆ ಪ್ರಚಾರ ನಾವು ಎಷ್ಟು ಇಂಟೆನ್ಸಿವ್ ಮಾಡ್ಬೇಕಂದ್ರೆ, ಹೇಳಿದ್ದನ್ನೇ ಹೇಳಿ 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 ಅವ್ರ ಹೃದಯಕ್ಕೆ ತುಂಬಬೇಕು. ಇಲ್ಲ ಅಂದ್ರೆ ಅದರಲ್ಲಿ ಹೃದಯದಲ್ಲಿ ರಸ ಇದೆ, ಪ್ರತಿಯೊಬ್ಬರಲ್ಲೂ ರಸ ಇದೆ. ಆದ್ರೆ ನಾವು ಅದ್ರ ಸುತ್ತ ಕಲ್ಲು ಕಟ್ಕೊಂಡ್ಬಿಟ್ಟಿದೀವಿ, ಕಲ್ಲಿನ ಗೋಡೆ ಕಟ್ಟಿಬಿಟ್ಟಿದೀವಿ. ಆ ರಸ ಜಿನುಗ್ತಾ ಇಲ್ಲ ಅದರಿಂದ. ಅದಕ್ಕೆ ಹೇಳುದು, ಕೃಷ್ಣನಲ್ಲಿ ಏನ್ ಎಲ್ಲ ರಸ ಇದೆ. ಅವನು ರಸಿಕ ಶೇಖರ, ಅವನ ಎಲ್ಲ ರಸವನ್ನು. ಬಟ್ ನಾವು ಯಾವುದೋ ಒಂದು ರಸದಿಂದ ಭಗವಂತನ ಹತ್ರಕ್ಕೆ ಹೋಗಬೇಕು ಅಂತ ಮನ್ಸು ಮಾಡ್ತಾ ಇಲ್ಲ ನಾವು. ಈಗ ಸಖ್ಯ ರಸ, ಸೊ ಫ್ರೆಂಡ್ಶಿಪ್ ಅಂದ್ರೆ ನಾವು ಭಗವಂತನಿಗೆ ಏನ್ ಮಾಡ್ಬೇಕು? ಈಗ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತೀವಿ, ಫ್ರೆಂಡ್ಗೋಸ್ಕರ ಅದು ಮಾಡ್ತೀವಿ, ಫ್ರೆಂಡ್ಗೋಸ್ಕರ ಇದು ಮಾಡ್ತೀವಿ. ಅದ್ರ ಕೃಷ್ಣನ್ಗೆ ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಅದಿದೆ ತಾನೇ ನಮ್ಗೆ. ಈಗ ನಾವು ಯಾವ್ದೋ ಒಂದು ಫ್ರೆಂಡ್ಗೋಸ್ಕರ ನಾವ್ ಏನೆಲ್ಲ ಮಾಡ್ತೀವಿ, ಅದೇ ಭಗವಂತನ ಕಡೆ ತಿರುಗಿಸೋದು ಯಾಕೆ ಅದು ಅರಿತಾ ಇಲ್ಲ? ಈಗ ಮ್ಯಾಗ್ನೆಟ್ ಇದೆ ನೋಡಿ, ನಾರ್ತ್ ಪೋಲ್ ಸೌತ್ ಪೋಲ್ ಅಲ್ವಾ? 2 ಮ್ಯಾಗ್ನೆಟ್ ತಗೊಳ್ತೀರಾ, ಈ ಕಡೆ ನಾರ್ತ್ ಪೋಲ್, ಈ ಕಡೆ ಸೌತ್ ಪೋಲ್, ಟಕ್ ಅಂತ ಅಟ್ರಾಕ್ಟ್ ಆಗ್ಬಿಡುತ್ತೆ. ಅದೇ ನಾರ್ತ್ ಪೋಲ್ ಇಟ್ಕೊಂಡ್ರೆ ಏನಾಗುತ್ತೆ? ತಳ್ಳುತ್ತೆ ದೂರ. ಅಥವಾ ಸೌತ್ ಇಟ್ಟರೆ ತಳ್ಳುತ್ತೆ ದೂರ, ರಿಪಲ್ಸ್. ಯಾಕೆ ಅಟ್ರಾಕ್ಟ್ ಆಗ್ತಲ್ಲ ಅದು? ಈಗ ನಾನು ನನ್ನ ಫ್ರೆಂಡ್ ಅಂದ ತಕ್ಷಣ ಟಕ್ ಅಂತ ಅಟ್ರಾಕ್ಟ್ ಆಗ್ಬಿಡ್ತೀವಿ, ನಾನು ಕೃಷ್ಣ ಅಂದ ತಕ್ಷಣ ರಿಪೆಲ್ ಆಗ್ಬಿಡ್ತೀವಿ. ಯಾಕೆ? ಅದೇ ಮ್ಯಾಗ್ನೆಟ್, ಅದೇ ಜಾಗ. ಬಟ್ ನಾವು ಮ್ಯಾಗ್ನೆಟ್ ನಾರ್ತ್ ಸೌತ್ ಇಟ್ಟಾಗ ಮಾತ್ರ ಅಟ್ರಾಕ್ಟ್ ಆಗ್ಬಿಡುತ್ತೆ. ಇದು ಯಾವ ನಿಯಮ ಇದು? ಕೃಷ್ಣ ನಾನು ಒಂದೇ, ಗುಣಾತ್ಮಕವಾಗಿ ಅವಂದೇ ಅಂಶ ನಾನು. ಮತ್ ಯಾಕೆ ಅಟ್ರಾಕ್ಟ್ ಆಗ್ತಲ್ಲ? ಏನೋ ದೋಷ ಇದೆ ಹಾಗಾದ್ರೆ ಅದರಲ್ಲಿ. ಆದ್ರೆ ಈ ಭೌತಿಕ ಶರೀರ ನೋಡ್ಕೊಂಡು, ವಾವ್ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡು, ಆ ಫ್ರೆಂಡು, ಬಾರೋ ಮಗ ಅಂತ ತಬ್ಕೊಂಡು ಎಲ್ಲ ಮಾಡ್ತೀವಿ. ನಾನು ನೀನು ಜೋಡಿ ಅಂತ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತೀವಿ. ಅದೇ ಕೆಲಸ ಕೃಷ್ಣನ್ಗೆ ಯಾಕೆ ಮಾಡಕ್ ಆಗ್ತಾ ಇಲ್ಲ ನಾವು? ಕೃಷ್ಣ ಯಾರಂತ ಗೊತ್ತಿಲ್ಲ, ಅಜ್ಞಾನ. ಅದಕ್ಕೆ ಅಜ್ಞಾನ ಇದ್ದಾಗ ಎಲ್ಲಿಂದ ಬರುತ್ತೆ ನಮ್ಗೆ ಭಕ್ತಿ, ಪ್ರೀತಿ, ಸೇವಾ ಮನೋಭಾವ? ಒಬ್ಬರ ಭಕ್ತಿ ಎಷ್ಟಿದೆ ಅಂತ ಅವ್ರು ಮಾಡೋ ಸೇವೆಯಲ್ಲಿ ಗೊತ್ತಾಗುತ್ತೆ, ಬೇರೆ ಹೆಂಗೂ ಗೊತ್ತಾಗೋದಿಲ್ಲ. ಬೇರೆ ಮಾರ್ಗನೇ ಇಲ್ಲ. ಎಷ್ಟು ಪ್ರೀತಿ ಸೇವೆ ಮಾಡ್ತಿದ್ದಾರೆ ಭಗವಂತನಿಗೆ ಗೊತ್ತಾಗುತ್ತೆ. ವ್ರಜವಾಸಿಗಳು ತಮ್ಮ ವ್ಯಕ್ತಿ ಧರ್ಮ, ವೃತ್ತಿ ಧರ್ಮ, ಸಮಾಜ ಧರ್ಮ, ಆ, ಎಲ್ಲ ಧರ್ಮವನ್ನು ಬಿಟ್ಟು ಬಂದ್ರು. ಯಾಕೆ? ಶ್ರೇಷ್ಠವಾದ ಧರ್ಮ ಕೃಷ್ಣ, ಅದಕ್ಕೋಸ್ಕರ. ಅವ್ರು ಬುದ್ಧಿವಂತರು, ಅವ್ರು ದಡ್ರಲ್ಲ. ಶ್ರೇಷ್ಠ ಧರ್ಮ ಯಾವುದು? ಧರ್ಮ ಸ್ವನುಷ್ಠಿತಂ ಪುಂಸಂ ವಿಶ್ವಕ್ಸೇನ ಕಥೋಸ. ಭಗವಂತನ ಕತೆ ಕೇಳದೆ ದೊಡ್ಡ ಧರ್ಮ, ನಿಜವಾದ ಧರ್ಮ. ಅದಕ್ಕಿಂತ ದೊಡ್ಡ ಧರ್ಮ ಇಲ್ಲ.
ಭಗವಂತನ ಭಕ್ತಿ ಸೇವೆನೇ ನಿಜವಾದ ಧರ್ಮ, ದೊಡ್ಡ ಧರ್ಮ, ಅತಿ ಶ್ರೇಷ್ಠವಾದ ಧರ್ಮ. ಅದಕ್ಕಿಂತ ಇನ್ನೊಂದು ಧರ್ಮ ಇಲ್ಲ. ಯಾರು ಭಗವಂತನ ಆರಾಧನೆ ಮಾಡ್ತಾ ಇಲ್ಲ, ಭಕ್ತಿ ಸೇವೆ ಮಾಡ್ತಾ ಇಲ್ಲ, ಅವರು ಧರ್ಮಿಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಆಗೋದಿಲ್ಲ. ನಾವು ನಾವು ಕೃಷ್ಣನ ಜೊತೆ ಭಕ್ತಿ ವಿನಿಮಯ ಮಾಡ್ಕೋಬೇಕು. ಕೃಷ್ಣನು ಭಕ್ತಿ ವಿನಿಮಯ ಮಾಡ್ತಾನೆ, ಅವನು ಭಕ್ತಿ ಮಾಡ್ತಾನೆ. ಭಕ್ತನ ದೇವ್ರನ್ ಮಾತ್ರಕ್ಕೆ ಭಕ್ತಿ ಮಾಡಬಾರ್ದು ಅಂತೇನಿಲ್ಲ. ಆ ಕೃಷ್ಣ ಭಕ್ತಿ ಮಾಡ್ಲಿಲ್ವಾ? ಭಕ್ತಿ ಮಾಡಿಲ್ಲ ಅಂತಾನೆ ಅವನಿಗೆ ಬೇಜಾರು, ದುಃಖ, ಅತೃಪ್ತಿ ಕಾಡಿದ್ದು. ಭಕ್ತಿ ಮಾಡ್ಲಿಲ್ವಲ್ಲ ನಾನು, ಜನಗಳಿಗೆ ಪ್ರೇಮ ಸೇವೆಯನ್ನೇ ಕೊಡ್ಲಿಲ್ವಲ್ಲ, ಅನುಗ್ರಹ ಮಾಡ್ಲಿಲ್ವಲ್ಲ ನಾನು. ನೋಡಿ ಹೇಗಿದೆ, ಆಸ್ವಾದನೆ ಮಾಡ್ಬೇಕು. ಕಣ್ಣು ಮುಚ್ಕೊಳ್ಳೋದನ್ನ, ರಸವನ್ನ ಆಸ್ವಾದನೆ ಮಾಡ್ಬೇಕು. ಕೃಷ್ಣನಿಗೂ ಆಸೆನಾ, ಕೃಷ್ಣನಿಗೂ ಅತೃಪ್ತಿಯೇನಾ? ಮತ್ತೆ ಅದೆಂತ ದೇವರು ಅವನು, ಅವನಿಗೂ ಅತೃಪ್ತಿ ಇದೆ ಅಂತ ಅಂದ್ರೆ? ಅವನು ಆತ್ಮತೃಪ್ತ, ಆತ್ಮಕಾಮ ಅಂತ ಹೇಳ್ತಾರೆ ಮತ್ತೆ. ಹೌದು, ಆದ್ರೆ ಭಕ್ತರ ವಿಚಾರದಲ್ಲಿ ಅವನು ತದ್ವಿರುದ್ಧ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸಪಶಃ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯಾರು ನನ್ನನ್ನ ಹೇಗೆ ಅನುಗ್ರಹ ಮಾಡ್ತಾರೋ ಹಾಗೆ ನಾನು ಅವ್ರಿಗೆ ವಿಶೇಷ ಕೃಪೆಯನ್ನು ಕೊಡ್ತೀನಿ, ಎಲ್ರು ನನ್ನ ಮಾರ್ಗವನ್ನೇ ಅನುಸರಿಸಬೇಕು ಅಂತ ಹೇಳಿದಾನೆ. ಆದ್ರೆ ಗೋಪಿಯರ ವಿಚಾರದಲ್ಲಿ ಇದು ತದ್ವಿರುದ್ಧ ಆಯ್ತಲ್ಲ. ಯಾಕೆ? ಯಾಕೆಂದ್ರೆ ಗೋಪಿಯರು ಕೃಷ್ಣನ ಎಷ್ಟು ಪ್ರೀತಿ ಮಾಡಿದ್ರೋ ಅಷ್ಟೇ ಪ್ರೀತಿಯನ್ನ ಕೃಷ್ಣನ್ ಕೂಡ ಅನುಗ್ರಹ ಮಾಡಕ್ ಆಗ್ಲಿಲ್ಲ ಅವ್ರಿಗೆ. ವಾಪಸ್ ರಿಟರ್ನ್ ಆ ಪ್ರೀತಿಯನ್ನ ಮರುಪಾವತಿ ಮಾಡಕ್ ಆಗ್ಲಿಲ್ಲ ಕೃಷ್ಣನಿಗೆ. ಮತ್ತೆ ಹೇಳಿದೆ ಗೀತೆಯಲ್ಲಿ, ಗೀತೆ ಹೇಳಿದೆ ತಾನೆ ನೀನು, ನನ್ನನ್ನ ಹೇಗೆ ಶರಣಾಗ್ತಾರೋ ಅದೇ ಭಾವದಲ್ಲಿ ನಾನು ಅವ್ರಿಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿದ್ಯೋ ಇಲ್ವೋ? ಮತ್ತೆ ನಮ್ ವಿಚಾರದಲ್ಲಿ ನಾವು ಇಷ್ಟು ಪ್ರೀತಿ ಮಾಡಿದ್ವಲ್ಲ, ಆ ಪ್ರೀತಿಗೆ ಕೃಷ್ಣ ಏನ್ ಕೊಡಕ್ ಸಾಧ್ಯ ಆಯ್ತು? ಗೋಪಿ ಭಾವ ಉದಿಸ್ಬೇಕು ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಆ ಗೋಪ ಭಾವ ಬರ್ಬೇಕು. ಅದು ಬರೋ ತನಕ ನಾವ್ ಏನ್ ಮಾಡಕ್ಕೂ ನಮ್ಗೆ ಶಕ್ತಿ ಇರೋದಿಲ್ಲ, ಏನ್ ಮಾಡೋದು ಪ್ರಯೋಜನ ಆಗೋದಿಲ್ಲ, ವ್ಯರ್ಥ ಆಗುತ್ತೆ. ಕೃಷ್ಣನು ಕೂಡ ತನಗೆ ಪ್ರೀತಿ ಸೇವೆ ಮಾಡದವರ ಋಣವನ್ನು ತೀರ್ಸಕ್ಕಾಗೋದಿಲ್ಲ, ಅಷ್ಟು ಬಂಧಿತನಾಗ್ಬಿಡ್ತಾನೆ ಪ್ರೀತಿಗೆ. ಒಂದ್ ವೇಳೆ ಒಂದ್ ವೇಳೆ ಕೃಷ್ಣನನ್ನ ಕೃಷ್ಣ ಪ್ರೇಮವನ್ನ ಪಡೆಯೋದಕ್ಕೋಸ್ಕರ ನೈತಿಕ ಕರ್ತವ್ಯ, ಧಾರ್ಮಿಕ ಕರ್ತವ್ಯವನ್ನ ಬಿಡಬೇಕಾಗಿ ಬಂದ್ರೂ ಕೂಡ ಬಿಡ್ಲೇಬೇಕಾಗತ್ತೆ. ಈಗ ಒಂದ್ ಕಡೆ ಕೃಷ್ಣ ಬೇಕೋ ಧರ್ಮ ಬೇಕು? ಕೃಷ್ಣನೇ ಬೇಕು. ಕೃಷ್ಣ ಬೇಕಾ ಧರ್ಮ ಬಿಡ್ಬೇಕು? ಹಾ ಬಿಡ್ತೀನಿ. ಯಾರು ಬಿಟ್ರು? ಗೋಪಿಯರು ಬಿಡ್ಲಿಲ್ವಾ? ಏನ್ ಬೇಕಾದ್ರೂ ಬಿಡಕ್ ಬಂದ್ರು ಬಿಡ್ಲೇಬೇಕು. ಅದನ್ನು ಇದನ್ನು ಹಿಡ್ಕೊಂಡಿದ್ರೆ ಅದು ವ್ಯಭಿಚಾರ ಆಗುತ್ತೆ. ಧರ್ಮ ಚಾಡಿ ರಾಗೆ ದೂಹೆ ಕರೆಯ ಮಿಲನ, ಕಬು ಮಿಲೆ ಕಬು ನಾ ಮಿಲೆ ದೈವೇರ ಘಟನ. ಒಂದೊಂದ್ಸಲ ಪರಿಶುದ್ಧ ಭಕ್ತಿ ಒಂದು ಮಾಡುತ್ತೆ, ಅದೇ ಪರಿಶುದ್ಧ ಭಕ್ತಿ ದೂರ ಮಾಡುತ್ತೆ. ಹೇಗೆ ಅರ್ಥ ಮಾಡ್ಕೋಬೇಕು ನಾವು? ಇದನ್ನೇ ವಿಪ್ರಲಂಬ ಭಾವ ಅಂತ ಹೇಳ್ತೀವಿ. ಹಾಗೆ ಮೆಮೊರೈಸ್ ಮಾಡ್ಕೋತಾ ಇರಿ, ಧ್ಯಾನ ಮಾಡ್ತಾ ಹೋಗಿ. ಶುದ್ಧ ಪ್ರೀತಿ ಒಮ್ಮೊಮ್ಮೆ ಕೃಷ್ಣನಿಂದ ಬೇರ್ಪಡಿಸುತ್ತೆ, ಮತ್ತೆ ಶುದ್ಧ ಪ್ರೀತಿ ಒಮ್ಮೆ ಕೃಷ್ಣನ ಹತ್ರ ಬರುತ್ತೆ. ಎರಡಕ್ಕೂ ಏನ್ ವ್ಯತ್ಯಾಸ ಇಲ್ಲ. ಕೃಷ್ಣನಿಂದ ದೂರ ಹೋದ್ರು ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣನ ಹತ್ರ ಬಂದ್ರು ಕೂಡ ಕೃಷ್ಣ ಕಾನ್ಶಿಯಸ್ನೆಸ್. ಆದರೆ ಯಾವ ಶುದ್ಧ ಪ್ರೇಮ ಕೃಷ್ಣನ ಕೃಷ್ಣ ಹತ್ರಕ್ಕೆ ಹೋಗೋ ತರ ಮಾಡುತ್ತೋ, ರಿಪೀಟ್ ಮಾಡ್ತೀನಿ, ಯಾವ ಶುದ್ಧ ಪ್ರೇಮ ಕೃಷ್ಣನ ಹತ್ರ ಹೋಗೋದಕ್ಕೆ ಸಹಾಯ ಮಾಡುತ್ತೋ, ಆ ಶುದ್ಧ ಪ್ರೇಮ ಕೃಷ್ಣನಿಂದ ದೂರ ಹೋಗಕ್ಕೆ ಸಹಾಯ ಮಾಡುತ್ತಲ್ಲ, ಆ ದೂರ ಹೋಗೋ ಪ್ರೇಮನೇ ಕೃಷ್ಣನಿಗೆ ಇಷ್ಟ ಆಗೋದು. ಅದನ್ನೇ ವಿಪ್ರಲಂಬ ಭಾವ ಅಂತ ಕರೆಯೋದು. ಅದಕ್ಕೆ ಯಾಕೆ ಕೃಷ್ಣ ಗೋಪಿಯರನ್ನ ಬಿಟ್ಟು ಹೋದ? ಕೃಷ್ಣನಿಗೆ ತೃಪ್ತಿ ಆಗ್ತಾ ಇಲ್ಲ, ಇನ್ನೂ ಪ್ರೀತಿ ಮಾಡ್ಬೇಕು ನನ್ನನ್ನ ಗೋಪಿಯರು, ಇನ್ನೂ ಮಾಡ್ಬೇಕು ಅಂತ ಆಸೆ ಪಡ್ತಾನಲ್ಲ, ಅದಕ್ಕೋಸ್ಕರ ದೂರ ಹೋಗ್ತಾನೆ.
ಯಾಕಂದ್ರೆ ಕೃಷ್ಣ ಹತ್ರ ಇದ್ದಾಗ ಒಬ್ನೇ ಕೃಷ್ಣ. ಕೃಷ್ಣ ಹತ್ರ ಇದ್ದಾಗ ಒಬ್ನೇ ಕೃಷ್ಣ ಕಾಣಿಸ್ತಾ ಇದ್ದ. ಕೃಷ್ಣ ಯಾವಾಗ ದೂರ ಆಗ್ತಾನೆ ವಿರಹದಲ್ಲಿ, ಆಗ ಎಲ್ಲಾ ಕಡೆ ಕೃಷ್ಣರುಗಳು, ಎಲ್ಲಾ ಕಡೆ ಕೃಷ್ಣರು. ಸೊ ಕೆಲವೊಮ್ಮೆ ಶುದ್ಧ ಪ್ರೇಮ ಒಂದು ಮಾಡುತ್ತೆ, ಕೆಲವೊಮ್ಮೆ ಅದೇ ಶುದ್ಧ ಪ್ರೇಮ ದೂರ ಮಾಡುತ್ತೆ. ದೂರ ಆಗೋ ಪ್ರೇಮವೇ ರಾಗ ಪ್ರೇಮ. ಆ ರಾಗ ಪ್ರೇಮವನ್ನ ಸವಿಬೇಕು ಅಂತಾನೆ ಶ್ರೀ ಚೈತನ್ಯ ಮಹಾಪ್ರಭು ಆಗಿ ಬಂದಿದ್ದು ಕೃಷ್ಣ. ಕೃಷ್ಣ ರಾಧಾರಾಣಿ ವಿರಹದಲ್ಲಿ ಕನ್ವರ್ಸ್ತಾ ಇರ್ತಾನೆ, ರಾಧಾ 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 ಅಂತ ಧ್ಯಾನ ಮಾಡ್ತಿರ್ತಾನೆ. ರಾಧಾರಾಣಿನೂ ಅಷ್ಟೇನೆ ಕೃಷ್ಣನ ಧ್ಯಾನ ಮಾಡ್ತಿರ್ತಾಳೆ. ಆ ರಾಧಾ ಭಾವದಲ್ಲೇ ಚೈತನ್ಯ ಮಹಾಪ್ರಭು ಬಂದಿದ್ದು. ಒಂದು ದಿನ ಜಗನ್ನಾಥ ನೋಡಿಲ್ಲ ಅಂದ್ರೆ ಪುರಿನಲ್ಲಿ ಅವ್ರಿಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ ನೋವು. ಇದನ್ನ ವಿಪ್ರಲಂಬ ಭಾವ ಅಂತ ಕರೆಯೋದು. ವಿಪ್ರಲಂಬ, ಕೃಷ್ಣನಿಂದ ದೂರ ಆಗುವಂತ ಭಾವ, ವಿರಹ ಭಾವ. ಈ ವಿರಹ ಭಾವನೆ ಜಗನ್ನಾಥ. ಅದಕ್ಕೆ ಹೇಳುದು, ಕೃಷ್ಣನಿಗಿಂತನೂ ನಮ್ಗೆ ಜಗನ್ನಾಥ ತುಂಬಾ ಪ್ರೀತಿ, ತುಂಬಾ ಹತ್ರ ಆಗ್ತಾನೆ. ನಮ್ಗೆ ಯಾಕೆ ಆ ಭಾವ ಬರ್ತಾ ಇಲ್ಲ? ಭಗವಂತನ್ ಬಿಟ್ಟು ನಾನು ದೂರ ಬಂದಿದ್ದೀನಿ ಅನ್ನೋ ಭಾವ ನಮ್ಗೆ ಯಾಕೆ ಬರ್ತಾ ಇಲ್ಲ ಜಗನ್ನಾಥನ್ ತರ? ಜಗನ್ನಾಥನ್ ಕಣ್ಣು ಹರಳ್ಬಿಟ್ಟಿದೆ, ಅವನ ಬಾಯಿ ಹಿಂಗಾಗ್ಬಿಟ್ಟಿದೆ, ಶ್ರಿಂಕ್ ಆಗ್ಬಿಟ್ಟಿದ್ದಾನೆ ವಿಪ್ರಲಂಬ ಭಾವದಲ್ಲಿ. ಅದಕ್ಕೆ ಹೇಳುದು, ನಾವು ಜಗನ್ನಾಥನ್ ನೋಡ್ತಾ ಇದ್ರೆ ನಮ್ಗೆ ಯಾಕೆ ಆ ಭಾವ ಬರಬಾರ್ದು? ನಮ್ದು ಕಲ್ಲು ಹೃದಯ, ಪಾಪಿ ಹೃದಯ ನಮ್ದು, ಅದಕ್ಕೆ ಬರ್ತಾ ಇಲ್ಲ. ಜಗನ್ನಾಥನ್ ದರ್ಶನ ಮಾಡಕ್ ಬನ್ನಿ, ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ಇನ್ನೆಷ್ಟು ಆ, ನಮ್ಮ ಹೃದಯ ಆ, ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಎಷ್ಟು ಕೊಳ್ತಿರ್ಬೋದು ಹೃದಯ, ಎಷ್ಟು ಒಳಗಡೆ ಕೊಳತು ಅದು ವಾಸನೆ ಬರ್ತಿರ್ಬೋದು. ಜಗನ್ನಾಥನ್ ಕಣ್ಣು ಮುಚ್ಚಿ ದರ್ಶನ ಮಾಡ್ಬೇಕು, ಅವನ್ ಲೀಲೆ ಕೇಳಬೇಕು, ಜಗನ್ನಾಥನ್ ಲೀಲೆ ಶ್ರವಣ ಮಾಡಬೇಕು, ಅವನ್ ಕಣ್ಣು ನೋಡ್ತಾ ಇರ್ಬೇಕು. ಕಾಯ್ಕೊಂಡು ಕೂತಿದ್ದಾನೆ, ನನ್ನ ಭಕ್ತರು ಯಾವಾಗ ಬರ್ತಾರ ನನ್ನ ದರ್ಶನ ಮಾಡಕ್ಕೆ, ನೋಡ್ತಾರ ನನ್ನ ಆಲಿಂಗನ ಮಾಡ್ತಾರ ಅಂತ. ಭಗವಂತನನ್ನು ಕೂಡ ಆಕರ್ಷಣೆ ಮಾಡುತ್ತೆ ಅದು. ಪ್ರೇಮ. ಅದಕ್ಕೆ ಕೆಲವೊಮ್ಮೆ ಗೋಪಿಯರಿಗೆ ಹೊಟ್ಟೆ ಕಿಚ್ಚು ಬರ್ತಾ ಇತ್ತಂತೆ. ಯಾರನ್ನ ನೋಡಿ? ಯಾರ ಹುಡುಗಿಯರನ್ನ ನೋಡಿ ಅಲ್ಲ, ಕೃಷ್ಣನ ಕೈಯಲ್ಲಿದ್ದ ಕೊಳಲನ್ನ ನೋಡಿ. ನೋಡ್ರೆ ಆ ಕೊಳಲು ಎಷ್ಟು ಪುಣ್ಯ ಮಾಡಿದಾನೆ. ಹ ಯಾವ್ದೋ ಒಂದು ಬಿದಿರು ಬೊಂಬು ಯಾವಾಗ್ಲೂ ಕೃಷ್ಣನ ತುಟಿಯ ರಸವನ್ನ ಸವಿತಾ ಇರುತ್ತೆ, ಅದರಾಮೃತವನ್ನ ಕುಡಿತಾ ಇರುತ್ತೆ. ಅದು ನಮ್ಗಿಲ್ವಲ್ಲ ಆ ಭಾಗ್ಯ. ಆ ಕೊಳಲು ಎಷ್ಟು ಪುಣ್ಯ ಮಾಡಿತ್ತು. ಗೋಪಿಯರು ಹೇಳ್ತಾರೆ, ಕೃಷ್ಣ ನಿನ್ನ ಪಿಳ್ಳಂಗೋವಿ ಇದೆಯಲ್ಲ, ಅವನು ಸ್ವಲ್ಪ ಬುದ್ಧಿ ಹೇಳು. ಯಾಕೆ? ನಮ್ ಧರ್ಮ ಎಲ್ಲ ನಾಶ ಮಾಡ್ತಿದ್ದಾನೆ ಅವನು. ಅರೆ, ಅವನೇನ್ ಮಾಡ್ದ? ಏನ್ ಮಾಡ್ದ ಅವನು? ನೀನ್ ಸರಿ ಹೊತ್ತಲ್ಲಿ ಕೊಳಲ್ ನುಡಿಸ್ತಾ ಇದ್ರೆ ನಾವು ಗಂಡ ಮನೆ ಮಕ್ಕಳೆಲ್ಲ ಬಿಟ್ಟು ಬರ್ತೀವಲ್ಲ ಆ ಹೊತ್ತಲ್ಲಿ, ಮಧ್ಯರಾತ್ರಿಯಲ್ಲಿ ಏನಾಗ್ಬೇಕು ನಮ್ ಸ್ತ್ರೀ ಧರ್ಮ ನೋಡಿದ್ರೆ ಏನ್ ಅನ್ಕೋಬೇಕು ಅಂತ ಹಾಸ್ಯ ಮಾಡ್ತಿದ್ರೆ. ಹಾಗಾದ್ರೆ ಅವ್ನು ಮಾಡೋ ಸರಿನೇ. ಕೊಳಲ್ ನುಡಿಸ್ತಾ ಇದ್ರೆ ಕೃಷ್ಣ, ಯಾರು 12 ಗಂಟೆ ಮಧ್ಯರಾತ್ರಿಲಿ ಮನೆ ಬಿಟ್ಟು ಆಚೆ ಹೋಗ್ಬಿಡ್ತಾರೆ? ನಮ್ ಧರ್ಮ ಎಲ್ಲ ಹೋಯ್ತಲ್ಲ. ಆ ಕೊಳಲ್ ಸ್ವಲ್ಪ ಬುದ್ಧಿ ಹೇಳು ನಿನ್ ಬಂಟನಿಗೆ, ನಿನ್ ಸೇವಕನಿಗೆ ಅಂತ ಕೇಳ್ತಾರೆ. ಹೊಟ್ಟೆ ಕಿಚ್ಚು, ರಾಧಾರಾಣಿ ಹೊಟ್ಟೆ ಕಿಚ್ಚು, ಗೋಪಿಯರ್ ಹೊಟ್ಟೆ ಕಿಚ್ಚು. ಅವ್ರಿಗಿರೋ ಭಾಗ್ಯ ನಮ್ಗಿಲ್ವಲ್ಲ ಅಂತ. ಅದೇ ಪ್ರೇಮ. ಅಲ್ಲಿ ಹೊಟ್ಟೆ ಕಿಚ್ಚಲ್ಲ, ಅದು ಪ್ರೇಮ. ಅದು ಇದು ಕೃಷ್ಣ ಬರೋದಕ್ಕೆ ಕಾರಣ. ನೋಡಿ ಹೆಂಗ್ ಮೂಡ್ ಶಿಫ್ಟ್ ಆಗುತ್ತೆ ಇವಾಗ. ಮೂಡು ಹೆಂಗ್ ಶಿಫ್ಟ್ ಆಗುತ್ತೆ ನೋಡಿ. ಈಗ ಮಹಾಭಾರತದಲ್ಲಿ ಯುದ್ಧ ಮಾಡ್ಸಕ್ ಬಂದ, ದ್ರೌಪದಿ ಸೀರೆ ಅಪಹರಣ ಮಾಡ್ಬೇಕಾದ್ರೆ ಕೃಷ್ಣ ಹೆಲ್ಪ್ ಮಾಡ್ದ. ಹೌದು ನಿಜ, ಬಟ್ ಗೌಣ ಉದ್ದೇಶ ಅದು, ಆನುಷಂಗಿಕ ಉದ್ದೇಶ ಅದು. ಅದು ರಹಸ್ಯತಮ ಕಾರಣ ಅಲ್ಲ, ಇದು ರಹಸ್ಯತಮ ಕಾರಣ. ಹ್ಮ್ ಏನೂ ಸ್ವಾರ್ಥ ಇಲ್ಲದೆ ಪ್ರೀತಿ ಮಾಡಿದ್ದೆ ಕೃಷ್ಣ ಬಿಟ್ಟೋಗ್ಬಿಟ್ನಲ್ಲ ಮಧ್ಯದಲ್ಲಿ ಕೈ ಕೊಟ್ಟು, ಹೆಂಗ್ ಅನ್ಸ್ಬೇಕು ಅವ್ರಿಗೆ?
ಆದ್ರೆ ಭಗವಂತ ಹೇಳ್ತಾನೆ, ಅರೆ ನಾನ್ ಯಾವತ್ ಬಿಟ್ಟೋಗಿದ್ದೀನಿ ನಿಮ್ಮನ್ನ? ನಾನ್ ಬಿಟ್ಟೋಗಿಲ್ವಲ್ಲ, ಸುಳ್ಳು ಹೇಳ್ಬೇಡ ನೀನು. ಬಿಟ್ಟೋಗಿಲ್ವಾ ನೀನು? ಇಲ್ಲ. ಮತ್ತೆ ಸುಳ್ಳು ಹೇಳ್ತೀಯ? ನಾನ್ ಬಿಟ್ಟೋಗಿಲ್ಲ ನಿಮ್ಮನ್ನ. ನಾನೇ ಬಿಟ್ಟೋಗ್ಲಿ? ನಾನ್ ಹೆಂಗ್ ಬಿಟ್ಟೋಗ್ಲಿ ನಿಮ್ಮನ್ನ? ನೀವು ನನ್ನ ಪ್ರಾಣ. ನಿಮ್ಮನ್ ಬಿಟ್ಟೋದ್ರೆ ನನ್ನ ಪ್ರಾಣ ಹೋಯ್ತು ಅಂತ ಅರ್ಥ. ನಾನ್ ಹೆಂಗ್ ಬಿಟ್ಟೋಗ್ಲಿ ನಿಮ್ಮನ್ನ? ನಾನು ದೂರ ಇದ್ದದ ಉದ್ದೇಶ ನೀವು ನನ್ನ ಹತ್ರ ಇರಬೇಕು ಅಂತ. ಇದು ಯಾವ ತರಪ್ಪ ಮಾತು? ಕೃಷ್ಣ ಮಾತುಗಳು ಹೆಂಗ ಅರ್ಥ ಮಾಡ್ಕೋಬೇಕು ನಾವು? ನಾನು ದೂರ ಹೋಗಿದ್ದ ಕಾರಣ ನೀವು ನನ್ನ ಹತ್ರ ಯಾವಾಗ್ಲೂ ಇರಬೇಕು ಅಂತ. ಅರೆ ದೂರ ಹೋದ್ರೆ ಹತ್ರ? ಹೌದು, ದೂರ ಹೋದ್ರೇನೆ ಹತ್ರ ಇರೋದು. ಹತ್ರ ಇದ್ರೆ ಹತ್ರ ಇದ್ದಂಗಲ್ಲ, ದೂರ ಹೋದ್ರೇನೆ ಹತ್ರ ಇದ್ದಂಗ ಆಗೋದು. ಇದನ್ನೇ ವಿಪ್ರಲಂಬ ಭಾವ. ಇದನ್ನೇ ಕೃಷ್ಣ ಪ್ರಜ್ಞೆ ಅಂತ ಹೇಳುದು. ಇದ್ ಕಲಿಯಕ್ಕೋಸ್ಕರನೇ ಪ್ರಭುಪಾದರು ಬಂದಿದ್ದು, ಕಲ್ಸೋಕೋಸ್ಕರ. ಇಲ್ಲ, ಪ್ರಭುಪಾದರು ಅವ್ರು ಯಾರೋ ಒಬ್ರು ಇಂಟರ್ವ್ಯೂ ಕೇಳ್ತಾ ಇದ್ರು, ಇಸ್ಕಾನ್ ಮೇನ್ ಮುಖ್ಯ ಧ್ಯೇಯ ಏನು? ಒಂದ್ ವರ್ಡ್ ಅಲ್ಲಿ ಹೇಳಿ. ಇಸ್ಕಾನ್ ಸಂಸ್ಥೆ ಮುಖ್ಯ ಧ್ಯೇಯ ನೋಡಿ. ಇಸ್ಕಾನ್ ಸಂಸ್ಥೆ ಮುಖ್ಯ ಧ್ಯೇಯ ಒಂದು ಅಳಿಸ್ಬೇಕು, ಒಂದು ಕುಣಿಸ್ಬೇಕು. ಹಾ, ಒಂದು ಅಳಿಸ್ಬೇಕು, ಇನ್ನೊಂದು ಕುಣಿಸ್ಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕುಣಿರಿ ಇವಾಗ. ಅಳಿಸ್ಬೇಕು, ಕೃಷ್ಣ ಕೃಷ್ಣ ಕೃಷ್ಣ. ಇಷ್ಟೇ ಉದ್ದೇಶ ನಮ್ದು, ಇನ್ನೇನಿಲ್ಲ. ಯಾರಿಗೆ ಅಳಬೇಕು, ಯಾರಿಗೆ ಕುಣಿಬೇಕು ಅನ್ನೋ ಆಸೆ ಇದೆ, ಇಸ್ಕಾನ್ ಬನ್ನಿ. ಇಲ್ಲ ನಾವು ನರಕದಲ್ಲಿ ಅಳಬೇಕು, ಹೆಂಡ ಕುಡಿದು ಕುಡಿಬೇಕು, ನೀವು ಇಸ್ಕಾನಿಂದ ಹೊರಗಡೆ ಇರಿ. ಇಬ್ರು ಮಾಡೋದು ಅದೇ ಕೆಲಸ. ಭಕ್ತರು ಕುಣಿತಾರೆ, ಕುಡಿತಾರೆ, ಅಳ್ತಾರೆ. ಅಭಕ್ತರು ಕುಣಿತಾರೆ, ಕುಡಿತಾರೆ, ಹೇಳ್ತಾರೆ. ಒಬ್ರು ಕೃಷ್ಣನ್ ಪರವಾಗಿ, ಇನ್ನೊಬ್ರು ಕೃಷ್ಣನ ವಿರುದ್ಧವಾಗಿ. ಏನು ವ್ಯತ್ಯಾಸ ಇಲ್ಲ. ಭಕ್ತರು ಹೇಗಿರ್ತಾರೆ ಅದೇ ತರಾನೇ ಇರ್ತಾರೆ ಹೊರಗಡೆ ಜನಗಳು. ಹೊರಗಡೆ ಜನಗಳು ಹೇಗಿರ್ತಾರೆ ಆ ಭಕ್ತರು ಅದೇ ತರಾನೇ ಭಕ್ತರು ಇರ್ತಾರೆ. ಆದ್ರೆ ಉದ್ದೇಶ ಬೇರೆ ಬೇರೆ. ಯಾರಿಗೆ ಆಸೆ ಇದೆ, ನಾನು ಕುಣಿಬೇಕು, ನಾನು ಆಳಬೇಕು. ಎಷ್ಟು ಅಳಬೇಕು? ಜಾಸ್ತಿ ಏನ್ ಹೇಳದ್ ಬೇಡಪ್ಪ. ಯಮುನಾ ನದಿ ಕಪ್ಪಾಗ್ಬೇಕಷ್ಟೇನೆ. ಕಾಡಿಗೆ ಹಚ್ಕೋಬೇಕು ಕಣ್ಣಿಗೆ, ಅಳಬೇಕು, ಕಪ್ಪಾಗ್ಬೇಕು. ಕಾಡಿಗೆ ಹಚ್ಕೋಬೇಕು, ಅಳಬೇಕು, ಕಪ್ಪಾಗ್ಬೇಕು. ಯಮುನಾ ಅಷ್ಟೇ ಅಳಬೇಕಾಗಿರೋದು ನಾವು. ಯಮುನೆ ಕಪ್ಪಾಗೋಷ್ಟು ಕಣ್ಣೀರು ಹಾಕಿದ್ದಾರೆ ಅಂದ್ರೆ ಇನ್ ಎಷ್ಟು ಹತ್ತಿರ್ಬೋದು ಅವರು? ನಮ್ಗೆ ಒಂದೇ ಒಂದು ಹನಿ ಹನಿ ತೊಟ್ಟಿಕ್ಕೋದ್ ಬೇಡಪ್ಪ ಕೆಳಕ್ಕೆ, ಕಣ್ಣು ಒದ್ದೆ ಆಗ್ಬೇಕು ನಮ್ಗೆ. ಆಗಲ್ಲ. ಯಾರಾದ್ರೂ ಭಗವಂತನ ಬಗ್ಗೆ, ರಾಧಾರಾಣಿ ಬಗ್ಗೆ, ಗೋಪ ಬಾಲಕರ ಬಗ್ಗೆ, ಭಕ್ತರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಇದೆ ಪನಿಷ್ಮೆಂಟ್. ಏನ್ ಪನಿಷ್ಮೆಂಟು? ಯಮುನಾ ನದಿ ಕಪ್ಪಾಗೋ ತನಕ ಅಳ್ಬೇಕು ನೀನು ಮಾಡಿದ ಪ್ರಾಯಶ್ಚಿತ್ತ ತಪ್ಪಿಗೆ. ಎಷ್ಟು ಪಾಪ ಮಾಡಿದೀವಿ, ಎಷ್ಟು ಪಾಪ ಮಾಡಿದೀವಿ. ಭಗವಂತನ ಬಿಟ್ಟು, ಭಗವಂತನ ತಿರಸ್ಕಾರ ಮಾಡಿ, ಭಗವಂತನ ಬೈದು, ಭಗವಂತನಿಗೆ ಹೀಯಾಳಿಸಿ. ಪನಿಷ್ಮೆಂಟ್ ಇಷ್ಟೇ. ಅದಕ್ಕೆ ಹೇಳುದು, ಎಲ್ಲಾನು ಬಿಟ್ಟು ನೇರವಾಗಿ ನಾವು ಭಗವಂತನ ಹತ್ರಕ್ಕೆ ಬರ್ಬೇಕು. ಆಗ ಭಗವಂತ ಓಕೆ ಓಕೆ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಾನೇನ್ ಪಾಪ ತೊಳೆದು ಬಿಡ್ತೀನಿ, ಪರವಾಗಿಲ್ಲ. ನಾನು ಬೈದಿದ್ ಪಾಪ ತೊಳಿತೀನಿ. ಏನ್ ಪಾಪ ಮಾಡಿದ್ರು ಕೂಡ ನಾನು ತೊಳೆದು ಬಿಡ್ತೀನಿ, ಬಾ. ಮಾ ಶುಚಃ, ಹೆದರಿಬೇಡ, ಚಿಂತೆ ಮಾಡ್ಬೇಡ, ಬಾ. ಭಗವದ್ಗೀತೆ ಪುಸ್ತಕನೇ ಮುಟ್ಟಿಲ್ಲ, ಭಗವದ್ಗೀತೆ ರ್ಯಾಪರೇ ಹರಿದಿಲ್ಲ, ಭಾಗವತಂ ರ್ಯಾಪರೇ ಹರಿದಿಲ್ಲ ಇನ್ ಯಾವಾಗ? ಯಾವಾಗ? ನಾವು ಕೇಳ್ತಾ ಇರೋದಲ್ಲ, ಭಗವಂತನೇ ಕೇಳ್ತದೆ. ಯಾವಾಗ ರೀತಿಯ ರ್ಯಾಪರ್? ಯಾವಾಗ ತಿಳ್ಕೊತೀಯ ನನ್ನ ಬಗ್ಗೆ? ನನಗೇನ್ ಪುರ್ಸೊತ್ತಿದೆ? ನನಗೆ ಫ್ರೀ ಟೈಮ್ ಇದೆ. ನನಗೇನಿಲ್ಲ. ಕೃಷ್ಣ ಹೇಳ್ತಾರೆ, ನನಗೇನ್ ಕಾಲನೇ ನಾನು. ನಾನ್ ಕೇಳ್ತಾ ಇರೋದು ನಿನ್ನ. ನಿನ್ಗೆ ಯಾವಾಗ ಟೈಮ್ ಇದೆ ಅವಾಗ ಹೇಳು, ಇಂಥ ದಿನ ಮಾಡ್ತೀನಿ ನಾನು ಅಂತ.
ನಾನು ಕಾಯ್ತೀನಿ ಬೇಕಾದ್ರೆ. ಆಮೇಲೆ ಕೃಷ್ಣ ರಸಿಕರ ರಾಜ ಅಲ್ವಾ ಅವನು? ಯಾರು ರಸಿಕರ ರಾಜ? ಕೃಷ್ಣ. ರಸಿಕರು ಅಂದ್ರೆ ಯಾರು? ಯಾರು ಭಗವಂತನನ್ನ ಈ 5 ಮುಖ್ಯ ರಸದಲ್ಲಿ ಆರಾಧನೆ ಮಾಡ್ತಾರೆ ಅವರು ರಸಿಕರು. ಎಷ್ಟು ಕುಡಿದ್ರೂ ರಸಿಕತೆ ಹೋಗ್ಬಾರ್ದು. ಕಡಿಮೆ ಆಯ್ತು, ಬಾಯಾರಿಕೆ ಹಿಂಗಿತು ಅನ್ಬಾರ್ದು. ಕುಡಿದಷ್ಟು ಜಾಸ್ತಿ ಆಗ್ಬೇಕು. ಪಿಬತ ಭಾಗವತ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ಬಾ, ಕೃಷ್ಣನ ಪ್ರೇಮ ಎಷ್ಟು ಚೆನ್ನಾಗಿದೆ ರೀ, ಕೃಷ್ಣ ಸ್ನೇಹ ಎಷ್ಟು ಚೆನ್ನಾಗಿದೆ ರೀ, ಕೃಷ್ಣ ಧಾಮ ಎಷ್ಟು ಚೆನ್ನಾಗಿದೆ, ಕೃಷ್ಣ ಭಕ್ತರು ಎಷ್ಟು ಚಂದ. ಅಯ್ಯೋ, ನನಗೆ ಆಸ್ವಾದನೆ ಮಾಡೋಷ್ಟು ಸಮಯನೇ ಇಲ್ವಲ್ಲ ನನಗೆ. ಇನ್ನೂ ಬೇಕು, ಇನ್ನೂ ಬೇಕು. ರಸಿಕಾ ಭುವಿ ಭಾವುಕಾಹ. ಇದನ್ನ ಕೃಷ್ಣ ಆಸ್ವಾದನೆ ಮಾಡ್ತಾನೆ, ಖಂಡಿತ ಮಾಡ್ತಾನೆ. ಯಾಕಂದ್ರೆ ರಸನೇ ಕೃಷ್ಣ ಅಲ್ವಾ? ಕೃಷ್ಣನೇ ರಸ. ಆ ರಸಿಕನ ರಸನು ಕೃಷ್ಣನೇ. ಭಗವಂತನ ಬಗ್ಗೆ ಗುಣಗಾನ ಮಾಡ್ತಾ ಇದ್ರೆ, ಭಗವಂತನ ಬಗ್ಗೆ ಶ್ರವಣ ಮಾಡ್ತಾ ಇದ್ರೆ ಇನ್ನೂ 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 ಅನಿಸ್ತಾ ಇರುತ್ತೆ. ಈ ಎಲ್ಲಾ ರಸಗಳನ್ನ ಆಸ್ವಾದನೆ ಮಾಡೋದು ನಾನು. ಅಂಥ ರಸಿಕರು, ಆ ರಸಿಕರಿಗೆ ರಾಜ ನಾನು. ಅಂಥ ಶುದ್ಧ ಭಕ್ತರು ಸ್ವಪ್ರೇರಿತ ಪ್ರೇಮದಿಂದ ನನ್ನ ಆರಾಧನೆ ಮಾಡ್ತಾರೆ. ಮತ್ತೆ ಮತ್ತೆ ಹೇಳಿದ್ದೇನೆ, ಸ್ವಪ್ರೇರಿತ. ಸ್ವಪ್ರೇರಿತ ಅದು ಗುಣಗ್ತಾ ಇರ್ಬೇಕು. ಸ್ವಪ್ರೇರಿತ, ಯಾರೋ ಹೇಳಿದ್ರು ಮಾಡ್ತಾ ಇದ್ದೀನಿ, ಅವ್ರು ಹೇಳಿಲ್ಲ ಅದಕ್ಕೆ ಮಾಡ್ತಾ ಇಲ್ಲ. ನೀವ್ ಹೇಳಿಲ್ಲ ಅದಕ್ಕೆ ನಾನು ಮಾಡಿಲ್ಲ. ಮತ್ ನಾವ್ ಹೇಳಿದಿರೋ ಕೆಲಸಗಳು ಎಷ್ಟೊಂದು ಮಾಡಿದೀರಾ ಹಾಗಾದ್ರೆ? ಇವತ್ತು ನಾನು ಯಾರಿಗೂ ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳಿಲ್ಲಪ್ಪ, ಮಾಡಿಲ್ವಾ? ಇಲ್ಲ ಪ್ರಭುಜಿ ನೀವು ಹೇಳಿಲ್ಲ ಅದಕ್ಕೆ ನಾನು ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳಿದ್ ನಾನು ಯಾರಿಗಾದ್ರೆ ನಿಮಗೆ, ಮತ್ತೆ ಯಾಕೆ ಮಾಡಿದ್ರಿ? ನಿಮ್ನ ಯಾರು ಕೇಳೋದು? ನಿಮ್ನೇನ್ ಕೇಳ್ಬೇಕು? ಸ್ವಪ್ರೇರಿತ. ಅದೇ ತರನೇ ಭಗವಂತನ ಭಕ್ತಿ ಮಾಡಕ್ಕೆ ಯಾರನ್ನ ಕೇಳಬೇಕು? ಯಾರು ಹೇಳಬೇಕು ಪ್ರೇರಣೆ ಮಾಡಿ, ಪ್ರೀತಿ ಮಾಡಿ ಅಂತ? ಭಗವಂತ ಹೇಳ್ತಾ ಇರೋದು, ವ್ರಜೇರ ನಿರ್ಮಲ ರಾಗ ಶುನಿ ಭಕ್ತ ಗಣ ರಾಗ ಮಾರ್ಗೆ ಭಜೆ ಏನ ಚಾಡಿ ಧರ್ಮ ಕರ್ಮ. ಫಲಾಪೇಕ್ಷಿತ ಕರ್ಮಗಳನ್ನ ಬಿಟ್ಬಿಡ್ಬೇಕು. ಏನೋ ಸಿಗುತ್ತೆ ಅಂತ ಮಾಡಬಾರ್ದು, ಏನು ತಲೆಯಲ್ಲಿ ಇರಬಾರ್ದು. ಫಸ್ಟ್ ತಲೆ ಕ್ಲೀನ್ ಮಾಡ್ಬೇಕು. ಮೊದ್ಲೇನ್ ಮಾಡ್ಬೇಕು? ಹೃದಯ ಕ್ಲೀನ್ ಮಾಡಕ್ ಹೋಗ್ಬಾರ್ದು ನಾವು, ತಲೆ ಕ್ಲೀನ್ ಮಾಡ್ಬೇಕು ಅಷ್ಟು. ಆ ತಲೆ ಒಳಗೆ ಏನಿದೆ? ಯದಾತೆ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರಶ್ಯತಿ. ಆ ಬುದ್ಧಿನ ಫಸ್ಟ್ ನಾವು ತೆಗೆದು ಆಚೆ ಹಾಕಬೇಕು. ಈಗ ಬೈಬೇಕಾದ್ರೆ ಹೇಳ್ತಾರಲ್ವಾ, ಏನಿದೆ ನಿನ್ ತಲೆ ಒಳಗೆ? ಬುದ್ಧಿ ಇದೆಯಾ ಲದ್ದಿ ಇದೆಯಾ ಅಂತ. ಅದ್ ಬುದ್ಧಿ, ಆ ಬುದ್ಧಿ ಇದ್ರೂ ವೇಷ್ಟೇ. ಆ ಬುದ್ಧಿನ ತೆಗಿ ಅಂತ ಕೃಷ್ಣ ಹೇಳ್ತಾರೆ. ಯದಾತೆ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರಶ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ತಲೆ ಒಳಗಿರುವಂತ ಎಲ್ಲ ಕೆಟ್ಟ ಬುದ್ಧಿಯನ್ನ ತೆಗೆದು ಆಚೆ ಇಟ್ಬಿಟ್ಟು ಆಮೇಲೆ ಫ್ರೆಶ್ ಆಗಿ ಕೃಷ್ಣ ಪ್ರಜ್ಞೆಯನ್ನು ತುಂಬಿಸ್ಬೇಕು. ತುಂಬಾ ಸಮಯ ಹಿಡಿತೆ, ತುಂಬಾ ರಿಪೇರಿ ಕೆಲಸ ಮಾಡ್ಬೇಕು. ಅದ್ ತೆಗಿಬೇಕು, ಆಚೆ ಹಾಕ್ಬೇಕು, ಡಯಾಲಿಸಿಸ್ ಮಾಡ್ದಂಗೆ. ಪೇಷಂಟ್ ಸಾಯ್ಬಾರ್ದು, ಆದ್ರೆ ಒಳಗಡೆ ರಕ್ತ ತೆಗಿಬೇಕು, ಕೆಟ್ಟ ರಕ್ತ, ಮತ್ತೆ ಫ್ರೆಶ್ ರಕ್ತ ಹಾಕಬೇಕು. ಹಾಕೋ ತೆಗಿಯೋ ಸಮಯದಲ್ಲಿ ಏನಾದ್ರು ಪ್ರಾಣ ಹೊರಟಿದ್ರೆ ಮತ್ತೆ ಬರೋದಿಲ್ಲ. ಡಯಾಲಿಸಿಸ್ ಮಾಡ್ತೀನಿ ಅನ್ಬಿಟ್ಟು ಇರೋ ರಕ್ತನೆಲ್ಲ ಹಿಂಡಿ ಆಚೆ ತೆಗೆದ್ಬಿಟ್ಟು ಪೇಷಂಟ್ ಸತ್ತೋದ್ಮೇಲೆ ರಕ್ತ ತುಂಬಿದ್ರೆ ಏನಾಯ್ತು ಪ್ರಯೋಜನ? ನಾವು ಮಾಡೋ ಕರ್ಮ ಮಾಡ್ತಾನೆ ನಮ್ಮ ಒಳಗಡೆ ಇರುವಂತಹ ಕೆಟ್ಟ ಬುದ್ಧಿಯನ್ನ ನಾವು ತೆಗಿಬೇಕು. ಬುದ್ಧಿಯನ್ನ ಶುದ್ಧಿ ಮಾಡ್ಬೇಕು, ಆಮೇಲೆ ಹೃದಯ ಶುದ್ಧಿ ಆಗತ್ತೆ. ಅಂಥವ್ರು ಮಾತ್ರ ಸ್ವಪ್ರೇರಣೆಯಿಂದ ಪ್ರೀತಿ ಮಾಡ್ತಾರೆ. ಆ ಪ್ರೀತಿಯಲ್ಲಿ ಯಾವ ಧಾರ್ಮಿಕ ವಿಧಿಗಳನ್ನ, ಯಾವ ಕಾಮ್ಯಕರ್ಮಗಳನ್ನ ಅವರು ಆಚರಣೆ ಮಾಡೋದಿಲ್ಲ. ಹ್ಮ್ ಯಾವ ರಾಜ್ಯಕ್ಕೋಸ್ಕರ, ಯಾವ ಭೋಗಕ್ಕೋಸ್ಕರ, ಇನ್ನೇನಕ್ಕೋ ಮತ್ತೇನಕ್ಕೋ ಅದ್ ನಾವು ಕೃಷ್ಣ ಹತ್ರ ಹೋಗ್ಬಾರ್ದು. ಅವ್ನ ಗೌರವ, ಅವ್ನ ಸ್ಥಾನಮಾನ ತಿಳ್ಕೊಂಡು ಹೋಗ್ಬೇಕು ನಾವು. ರಾಜನ ಹತ್ರ ಹೋಗ್ಬಿಟ್ಟು, ಸ್ವಾಮಿ ನನಗೆ 3 ಹೆಜ್ಜೆ ಜಾಗ ಬೇಕು ಅಂದ್ರೆ ಅವನಿಗೆ ಬೇಜಾರಾಗಲ್ವಾ?
ಬಲಿ ಚಕ್ರವರ್ತಿಗೆ ಆದಂಗೆ ನನ್ನ ಅವಮಾನ ಮಾಡ್ತಿದ್ಯಾ ನೀನು, ನನ್ನ ಮರ್ಯಾದೆ ಕಳಿತಾ ಇದೀಯಾ ನೀನು, ಬಂದು ರಾಜನ ಹತ್ರ ಬಂದು ಬರೀ 3 ಹೆಜ್ಜೆ ಕೇಳ್ತಾ ಇದೀಯ, ಅವಮಾನ. ಕೃಷ್ಣ ಹತ್ರ ಹೋಗಿ ಯಾವ್ದೋ ಏನೋ ಬೇಕು ಅಂತ ಹೋಗ್ಬಾರ್ದು, ಮಾಡಬಾರ್ದು ಯಾರು ಆಜ್ಞೆ. ಬೇಕು ಕೇಳ್ಬೇಕಾ, ಭಕ್ತರು ಹೆಂಗ್ ಕೇಳಿದ್ರೆ ಹಂಗೆ ಕೇಳಬೇಕು. ಶ್ರೀಲಾ ಬಿಲಮಂಗ ಠಾಕೂರ್ ಏನ್ ಕೇಳ್ತಾರೆ, ನನಗೆ ಐಶ್ವರ್ಯನೇ ನಿನ್ನ ಪಾದ, ನಿನ್ ಪಾದನೇ ಕೊಟ್ಬಿಡು ನನಗೆ, ಅದಕ್ಕಿಂತ ದೊಡ್ಡ ಐಶ್ವರ್ಯ ಯಾವುದು ಇಲ್ಲ ಜಗತ್ತಲ್ಲಿ. ಅದಕ್ಕೆ ಏತತ್ ಪ್ರಾರ್ಥ್ಯಾಂ ಮಮ ಬಹುಮತಂ ಜನ್ಮ ಜನ್ಮಾಂತರೇಪಿ. ಕುಲಶೇಖರ ಇವರು ಮುಕುಂದ ಮಾಲದಲ್ಲಿ ರಾಜ ಕುಲಶೇಖರ ಹೇಳ್ತಾರೆ, ಒಂದೇ ಒಂದು ಪ್ರಾರ್ಥನೆ ಅಪ್ಪ, ಏತತ್ ಪ್ರಾರ್ಥ್ಯ ಮಮ, ನಂದೊಂದು ಪ್ರಾರ್ಥನೆ ಇದೆ, ಬಹುಮತಂ ಜನ್ಮ ಜನ್ಮಾಂತರೇಪಿ, ಒಂದು ಜನ್ಮ ಅಲ್ಲ, ಜನ್ಮ ಜನ್ಮಾಂತರದಲ್ಲೂ ಕೂಡ ತ್ವತ್ ಪಾದಾಂಬೋರುಹ, ನಿನ್ನ ಪಾದಕಮಲವನ್ನ ನಾನು ಆರಾಧನೆ ಮಾಡ್ಬೇಕು. ಇದನ್ನು ಕೊಡು ನನಗೆ, ನಿಶ್ಚಲ ಭಕ್ತಿರಸ್ತು, ಭಕ್ತಿ ಕೊಡು ನನಗೆ, ನಿನ್ನ ಪಾದದಲ್ಲಿ ಸೇವೆ ಮಾಡುವಂತ ಭಕ್ತಿ ಕೊಡು. ಹೀಗೆ ನಾವು ಕೃಷ್ಣನ ಪ್ರೀತಿಯಲ್ಲಿ, ಕೃಷ್ಣನ ಪ್ರೇಮ ರಸದಲ್ಲಿ ಮುಳುಗ್ಬೇಕು, ಓದ್ಬೇಕು, ಇದೆಲ್ಲ ಅರ್ಥ ಮಾಡ್ಕೋಬೇಕು, ಭಕ್ತರ ಜೊತೆ ಚರ್ಚೆ ಮಾಡಬೇಕು. ಓಕೆ, ಇವತ್ತು ನಾನು ಇಲ್ಲಿ ನಿಲ್ಲಿಸ್ತೀನಿ, ಮತ್ತೆ ನಾಳೆ ಇದನ್ನ ಕಂಟಿನ್ಯೂ ಮಾಡ. ಓಕೆ, ಹರೇ ಕೃಷ್ಣ, ಥ್ಯಾಂಕ್ ಯು. ಏನಾದರೂ ಪ್ರಶ್ನೆಗಳು ಅಥವಾ ಏನಾದ್ರು ಹೇಳೋದಿದ್ರೆ ಸಮಯ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಣಾಮ್ ಪ್ರಣಾಮ ಪ್ರಣಾಮ ಪ್ರಣಾಮ್. ಮಾತಾಡಿ. ತುಂಬಾ ಚೆನ್ನಾಗಿತ್ತು ಪ್ರಭುಜಿ, ಹೇಳ್ತಾ ಇರ್ಬೇಕಾದ್ರೆ ಕಿವಿಗಳಿಗೆ ಅಮೃತ ಹೋದಂಗಿತ್ತು. ತುಂಬಾ ದಿನ ಆಯ್ತು ಪ್ರಭುಜಿ ಕ್ಲಾಸ್ ನಂದು ಹೌದು ಕಂಪ್ರೆಷನ್ ಮೂಡ್ ತೋರಿಸುತ್ತೆ ಪ್ರಭುಜಿ, ಯಾಕೆ ಕ್ಲಾಸ್ ಆನ್ ಮಾಡಿದ್ರೆ ಬರ್ತಾ ಮಾತಾಡಿ. ಇಲ್ಲ ನಿಮ್ ಕ್ಲಾಸ್ ಮಾತ್ರ. ಹೌದು, ಇದು ಕಂಪ್ರೆಷನ್ ಮೂಡ್ ಹೌದಾ ತೋರಿಸುತ್ತೆ ಪ್ರಭುಜಿ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಹೌದಾ, ಗೊತ್ತಾಗ್ತಿಲ್ಲ ನಮ್ದು. ಕನೆಕ್ಟ್ ಆಗಲ್ಲ ಪ್ರಭುಜಿ. ಹೌದಾ, ಓಕೆ ಓಕೆ, ಗೊತ್ತಿಲ್ಲ. ಮತ್ತೆ ಲಿಂಕ್ ಸೇಮ್ ಆಸ್ ಯೂಶುವಲ್ ಹೆಂಗ್ ಲಿಂಕ್ ಜಾಯ್ನ್ ಆಗ್ತದೆ ಅದೇ ತರ ಮಾಡ್ತಿದೀವಿ, ಬೇರೆ ಏನ್ ಚೇಂಜಸ್ ಆಗಿಲ್ಲ. ಓಕೆ, ಈಗ ಜಾಯ್ನ್ ಆಯ್ತಲ್ಲ, ಈಗ ಪಾಸ್ವರ್ಡ್ ಏನಾದ್ರು ಕೇಳ್ತಾ ಇಲ್ಲೆಲ್ಲ? ಇಲ್ಲ ಪ್ರಭುಜಿ, ಜಾಯಿನ್ ಆದ್ರೆ Okay, ಕೇಳಿಸುತ್ತೆ, ಬಟ್ ಜಾಯಿನ್ ಆಗೋದಕ್ಕೆ ಮೊದ್ಲೇ ಅದು ಯಾಕೆ ಗೊತ್ತಿಲ್ಲ ಪ್ರಭುಜಿ ಆತರ. ಓಕೆ, ಕ್ಲಾಸ್ ಆಗೋ ಚೆಕ್ ಮಾಡೋಣ. ಅನ್ಸುತ್ತೆ. ಓಕೆ ಓಕೆ, ನೋಡೋಣ. ಏನ್ ನಡೀತಿದೆ ಪ್ರಭುಜಿ ಈಗ ಚೈತನ್ಯ ಈಗ ಚರಿತಾಮೃತದಲ್ಲಿ? ಚೈತನ್ಯ ಚರಿತಾಮೃತ ಚಾಪ್ಟರ್ 4 ಮಾತಾಜಿ, ಭಗವಂತ ಚೈತನ್ಯ ರಾವಿರ್ಭಾಗಕ್ಕೆ ರಹಸ್ಯತಮ ಕಾರಣ, ಚೈತನ್ಯ ಚರಿತಾಮೃತ. ರೆಕಾರ್ಡಿಂಗ್ ಯೂಟ್ಯೂಬ್ ಅಲ್ಲಿ ರೆಕಾರ್ಡಿಂಗ್ ಮಾಡ್ತೀವಿ, ಮತ್ತೆ ಅಪ್ಲೋಡ್ ಮಾಡ್ತೀವಿ, ಯೂಟ್ಯೂಬ್ ಅಲ್ಲಿ ಮಾಡ್ತೀವಿ. ಮಾಡಿದ್ದೀರಾ? ಈಗ ಮಾಡಿದ್ದೀರಾ? ಒಂದು 3 ಕ್ಲಾಸ್ ಆಗಿದೆ, ಈಗ ನೆನ್ನೆದ್ ಮಾಡಿಲ್ಲ, ನೆನ್ನೆದ್ ಇವತ್ತದ್ ಮಾಡ್ಬೇಕು. ಟೋಟಲ್ 3 ಕ್ಲಾಸ್ ಆಗಿದೆ ಪ್ರಭುಜಿ ಚೈತನ್ಯ ಚರಿತಾಮೃತ? 3-4 ಆಗಿದೆ ಅನ್ಸುತ್ತೆ. 4 ಕ್ಲಾಸ್ ಆಗಿದೆ, ಅದ್ರಲ್ಲಿ 1 ಕ್ಲಾಸ್ ಫಸ್ಟ್ ನಾನು ಅಪ್ಲೋಡ್ ಮಾಡಿಲ್ಲ, ನೆನ್ನೆದು ಮತ್ತೆ ಇವತ್ತದು ಈಗ ಮಧ್ಯಾಹ್ನ ಅಥವಾ ಸಂಜೆ ಮಾಡ್ತೀವಿ. ಓಕೆ, ಸರಿ ಪ್ರಭುಜಿ. ಓಕೆ, ಥ್ಯಾಂಕ್ ಯು ಪ್ರಭುಜಿ. ಖುಷಿ ಆಯ್ತಲ್ಲ, ಇದು ಭಗವಂತ ಲೀಲೆಗಳು ಶ್ರವಣ ಮಾಡ್ತಾ ಇದ್ರೆ? ಪ್ರಭುಜಿ ಹೌದು, ತುಂಬಾ ಚೆನ್ನಾಗಿ. ನಮಗೂ ಅದು ತುಂಬಾ ದಿನದ ಆಸೆ ಇತ್ತು, ಚೈತನ್ಯ ಚರಿತಾಮೃತ ಹೇಳ್ಬೇಕು ಅಂತ. ಇಲ್ಲಿ ತುಂಬಾ ಜನ ಹೊಸಬ್ರು ಇದ್ದಾರೆ, ಹೆಂಗಪ್ಪ ಏನು ಅಂತಾನು ಅನ್ಸುತ್ತೆ ನಮಗೆ, ಹೊಸಬರಿಗೆ ಇದೆಲ್ಲ ಯಾವ ತರ ಅರ್ಥ ಮಾಡ್ಕೊಳ್ತಾರೆ ಏನು ಅಂತ. ಅದಕ್ಕೆ ಪದೇ ಪದೇ ಹೇಳ್ತಿರ್ತೀನಿ, ಭಾಗವತಂ ಓದಿ, ಭಗವದ್ಗೀತೆ ಓದಿ, ಆಮೇಲೆ ಈ ರಸ ಅರ್ಥ ಆಗುತ್ತೆ ನಮಗೆ. ಇಲ್ಲಾಂದ್ರೆ ಇದು ಅಷ್ಟು ಬೇಗ ಹೃದಯಕ್ಕೆ ಇಳಿಯೋದಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಈ ಕ್ಲಾಸಲ್ಲೂ ಅದೇ ಕೇಳ್ತೀನಿ, ದಯವಿಟ್ಟು ಚೈತನ್ಯ ಚರಿತಾಮೃತನ ಅರ್ಥ ಮಾಡ್ಕೋಬೇಕಾದ್ರೆ ನೀವು ಭಾಗವತ ರಸವನ್ನ, ಸಂಕ್ಷಿಪ್ತವಾಗಿ ರಸವನ್ನ ಗ್ರಹಿಸಿ, ಭಗವದ್ಗೀತೆ ರಸವನ್ನ, ಸಾರವನ್ನ ಗ್ರಹಿಸಿ, ಇಲ್ಲಾಂದ್ರೆ ನಮ್ಗೆ ಇದು ಅದು ಟೇಸ್ಟ್ ಬರೋದಿಲ್ಲ. ಓಕೆ, ಸೊ ಎಲ್ಲರೂ ಓದಬೇಕು. ಓಕೆ, ಬೇರೆ ಏನಾದ್ರು ಅಭಿಪ್ರಾಯ ಇದೆಯಾ? ಮಾಡ್ತಿದ್ದೀರಾ? ಹೇಗ್ ಮಾಡ್ತಿದ್ದೀರಾ ಪ್ರಭುಜಿ ಇದು? ಇದನ್ನ ಒಂದ್ ಚಾಪ್ಟರ್ನ 2 ದಿನ 3 ದಿನ ಮಾಡಕ್ಕೆ ಟ್ರೈ ಮಾಡ್ತೇನೆ. ಯಾಕಂದ್ರೆ ಈಗ ನಾನೇನ್ ಮಾಡ್ತೀನಿ, ಚಾಪ್ಟರ್ನ ಓದಿ ಅದ್ರಲ್ಲಿ ಏನ್ ರಸ, ಇಂಪಾರ್ಟೆಂಟ್ ಶ್ಲೋಕಗಳು, ಇವತ್ತೊಂದು 15-20 ಶ್ಲೋಕ ಆಯ್ತು, ಆ ತರ ಒಂದು ಚಾಪ್ಟರ್ ಅಲ್ಲಿ ಒಂದು 60-70-80 ಶ್ಲೋಕ ಇರುತ್ತೆ, ಅದನ್ನ 2 ಅಥವಾ 3 ದಿನದಲ್ಲಿ ಮಾಡೋ ತರ ಮಾಡ್ತಾ ಇದೀವಿ. ತುಂಬಾ ಇನ್ ಡೆಪ್ತ್ ಹೋದ್ರೆ ಸಮಯ ಹಿಡಿಯುತ್ತೆ ಒಂದು, ಹಂಗಂತ ನಾವು ಫಾಸ್ಟ್ ಆಗಿ ಹೋಗ್ತಾ ಇಲ್ಲ, ಒಂದು ಚಾಪ್ಟರ್ 2-3 ದಿನ ಕಂಪ್ಲೀಟ್ ಮಾಡೋದು. ಥ್ಯಾಂಕ್ ಯು ಪ್ರಭುಜಿ.
ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ನೋಡಿ, ಯು. ಎಷ್ಟು ದಿನ ಆಯ್ತು ಕೇಳಿಸ್ಕೊಂಡು ಅಂತ. ಹೌದು ತುಂಬಾ ಹೌದು ಮಿಸ್. ಹೌದು ಹೌದು. ಥ್ಯಾಂಕ್ ಯು ಪ್ರಭುಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಓಕೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಅವರಿಗೆ. ಹರೇ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಅವರಿಗೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಚೆನ್ನಾಗಿತ್ತು ಪ್ರಭು, ಹಾ. ತುಂಬಾ ಚೆನ್ನಾಗಿತ್ತು ಪ್ರಭು. ಹೌದು. ಇನ್ನು ಹೋಗ್ತಾ ಹೋಗ್ತಾ ಬರುತ್ತೆ, ರಸ ಬರುತ್ತೆ. ಅದು ಹಿಂಡಿದಷ್ಟು ನಮ್ಗೆ ಅದು ಬರ್ತಾನೆ ಇರುತ್ತೆ ಅಮೃತ. ಅದಕ್ಕೆ ನೋಡಿ ಇವೆಲ್ಲ ಮಿಸ್ ಮಾಡ್ಕೋತಿದ್ವಲ್ಲ ನಾವು. ಜನಗಳಿಗೆ ನಾವು ಹೆಂಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಇದ್ರಲ್ಲಿ ಏನೋ ಇದೆ, ವಿಶೇಷ ಇದೆ, ಅದು ನಾವು ಊಹೆ ಮಾಡಕ್ಕಾಗಲ್ಲ. ಈಗ ನಾವು ಶ್ರವಣ ಮಾಡ್ತಿದೀವಿ, ನಮ್ಗೆ ಗೊತ್ತಾಯ್ತು. ಈಗ ನಾವು ಶ್ರವಣ ಮಾಡಿಲ್ಲ ಅಂದ್ರೆ ಇವೆಲ್ಲ ರಸ ನಮ್ಗೆ ಹೆಂಗ್ ಗೊತ್ತಾಗ್ತಾ ಇತ್ತು ಅಲ್ವಾ? ಅದಕ್ಕೆ ನಾನು ನನ್ ಕೈ ಜೋಡಿಸಿ ಎಲ್ರಿಗೂ ಪ್ರಾರ್ಥನೆ ಮಾಡೋದು ಇಷ್ಟೇನೆ, ಒಂದು ದಿನ ಆದ್ರೂ ಇದನ್ನ ಶ್ರವಣ ಮಾಡೋರು ಖಂಡಿತ ಬಿಟ್ಟು ಹೋಗೋದಿಲ್ಲ ಇದನ್ನ. ಓಕೆ. ಎಷ್ಟೋ ಜನಕ್ಕೆ ನೋಡಿ ಇವೆಲ್ಲ ಗೊತ್ತಿರೋದಿಲ್ಲ. ಏನೋ ಎಲ್ರು ಪೂಜೆ ಮಾಡ್ತಾರೆ, ನಾವು ಮಾಡ್ತೀವಿ ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಬಟ್ ಭಗವಂತನಿಗೆ ಅದು ತಲುಪ್ತಿರಲ್ಲ. ಸುಮ್ನೆ ಲೆಟರ್ ಬರ್ದು ಹಾಕ್ತಾ ಇರ್ತೀವಿ ಡಬ್ದಲ್ಲಿ, ಅದು ಯಾವ್ದು ಹೋಗ್ತಿರಲ್ಲ, ಯಾಕಂದ್ರೆ ಅಡ್ರೆಸ್ ತಪ್ಪಾಗಿರುತ್ತೆ. ಒಂದಿನ ಓಪನ್ ಮಾಡ್ತೀವಿ, ಎಲ್ಲ ನಾವು ಹಾಕಿದ ಲೆಟರ್ ಎಲ್ಲ ಬಾಕ್ಸ್ ಅಲ್ಲಿ ಡಂಪ್ ಆಗಿಬಿಟ್ಟಿದೆ. ಆ ತರ ಆಗ್ಬಿಡುತ್ತೆ. ಅದಕ್ಕೆ ವ್ಯರ್ಥ ಮಾಡ್ಕೋಬೇಡಿ. ಅಟ್ಲೀಸ್ಟ್ ನಾವು ಬರೆಯೋದು ಒಂದ್ ಸಣ್ಣ ಲೆಟರ್ ಅದನ್ನು ಅದು ಕೃಷ್ಣ ಹತ್ರಕ್ಕೆ ಹೋಗ್ಬೇಕು, ತಲುಪಬೇಕು, ಕರೆಕ್ಟ್ ಅಡ್ರೆಸ್ ಹಾಕ್ಬೇಕು ನಾವು ಅಲ್ವಾ? ನಾವ್ ಎಷ್ಟು ತಪ್ಪು ಮಾಡ್ತಾ ಇದೀವಿ ನೋಡಿ. ನಮ್ಗೆ ರಿಯಲೈಸ್ ಆಗ್ತಾ ಇದೆ ಇವಾಗ, ತುಂಬಾ ತಪ್ಪು ಮಾಡ್ತಾ ಇದೀವಿ ನಾವು. ಭಗವಂತನ ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇದೀವಿ ನಾವು. ಎಲ್ರಿಗೂ ರಿಕ್ವೆಸ್ಟ್ ಮಾಡಿಸಿ ಭಗವಂತನ ಭಕ್ತಿ ಮಾಡಿ, ಕೃಷ್ಣ ಪ್ರಜ್ಞೆ ಬೆಳೆಸ್ಕೊಳ್ಳಿ, ಪುಸ್ತಕಗಳನ್ನ ಓದಿ ಅಂತ. ಓಕೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓಕೆ. ಥ್ಯಾಂಕ್ ಯು ಎಲ್ಲರಿಗೂ. ಸ್ಟಾಪ್ ಮಾಡೋಣ. ವಂಶಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ